ತಮಗೆಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ನಮ್ಮ ಚಾನಲ್ನಲ್ಲಿ ತಮಗೆಲ್ಲ ಗೊತ್ತಿರೋ ಪ್ರಕಾರ ಈಗಾಗಲೇ ನಾವು ರಿವಿಷನ್ನ ಸ್ಟಾರ್ಟ್ ಮಾಡಿದ್ದೀವಿ. ಫಿಸಿಕ್ಸ್ಗೆ ಸಂಬಂಧಪಟ್ಟಾಗೆ ಒಂದು 4 ಕ್ಲಾಸ್ಗಳನ್ನು ತಮಗೆ ರಿವಿಷನ್ ಆಗಿ ಕೊಟ್ಟಿದ್ದೀವಿ. ಫಿಸಿಕ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಇವತ್ತಿನ ಈ ಒಂದು ಕ್ಲಾಸ್ನಿಂದ ತಮಗೆ ಕೆಮಿಸ್ಟ್ರಿಯ ಒಂದು 2ರಿಂದ 3 ವಿಡಿಯೋಸ್ಗಳಾಗುತ್ತೆ. ಅಷ್ಟರಲ್ಲಿ ಕೆಮಿಸ್ಟ್ರಿನ ಕೂಡ ರಿವಿಷನ್ನ ಮುಗಿಸ್ಕೊಡ್ತೀವಿ. ಅದಾದಮೇಲೆ ಬಯಾಲಜಿ ಕೂಡ ರಿವಿಷನ್ ಬರ್ತಾ ಇರುತ್ತೆ. ನಾವು ತಡ ಮಾಡದೇ ಡೈರೆಕ್ಟಾಗಿ ನಮ್ಮ ಕ್ವಶನ್ಗಳ ಕ್ರಿಯೆ ಮತ್ತು ಇಂಧನಗಳ ಕುರಿತಂತೆ ಏನು ಇಂಪಾರ್ಟೆಂಟ್ ಕ್ವಶನ್ಗಳಿದಾವಲ್ಲ ಅದ್ರ ಬಗ್ಗೆ ನಾವೀಗ ಚರ್ಚೆ ಮಾಡೋಣ. ಫಸ್ಟ್ ಒಂದು ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಏನು ಹೇಳ್ತಾರೆ, ಕೆಳಗಿನವುಗಳಲ್ಲಿ ಯಾವುದು ಅಕಾರ್ಬೋನಿಕ್ ಇಂಧನ? ನೋಡಿ, ಅಕಾರ್ಬೋನಿಕ್ ಇಂಧನ ಯಾವುದು ಅಂತ ಕೇಳಿದ್ದಾರೆ ಅವರು. ನಿಮ್ಗೆ ಗೊತ್ತಿರೋ ಹಾಗೆ ಅಕಾರ್ಬೋನಿಕ್ ಅಂದ್ರೇನು ನಿಮ್ಗೆ ಫಸ್ಟ್ ಆಫ್ ಆಲ್ ಗೊತ್ತಿರಬೇಕು. ಆಮೇಲೆ ಕಾರ್ಬೋನಿಕ್ ಅಂದ್ರೇನು ಅದು ಕೂಡ ನಿಮ್ಗೆ ಗೊತ್ತಿರಬೇಕು. ನಿಮ್ಗೆ ಏನಾದರೂ ಕಾರ್ಬೋನಿಕ್ ಅಂದ್ರೇನು ಮತ್ತು ಅಕಾರ್ಬೋನಿಕ್ ಅಂದ್ರೇನು ನಿಮಗೆ ಏನಾದರೂ ಗೊತ್ತಿದ್ರೆ ನೀವು ಇದನ್ನ ಸಾಲ್ವ್ ಮಾಡ್ತೀರಾ. ಅಕಾರ್ಬೋನಿಕ್ ಅಂದ್ರೆ ಏನು ಹೇಳಿ? ಆ ಇಂಧನಗಳಲ್ಲಿ ಯಾವುದೇ ರೀತಿಯ ಒಂದು ಕಾರ್ಬನ್ ಇರಬಾರ್ದು. ಅವೆಲ್ಲವುಗಳನ್ನ ನಾವೇನಂತೀವಿ ಅಂದರೆ ಅಕಾರ್ಬೋನಿಕ್ ಇಂಧನ ಅಂತ ಕರಿತೀವಿ. ಹಾಗಾದರೆ ಕಾರ್ಬನ್ ಇರಲಾರದ ಯಾವ ಒಂದು ಇಂಧನ ಕೆಳಗಡೆ ನಿಮ್ಗೆ ಕಾಣಿಸುತ್ತೆ? ನೋಡಿ, ಪೆಟ್ರೋಲ್ ಇದೆಯಾ, ಇದರಲ್ಲಿ ಕೂಡ ಕಾರ್ಬನ್ ಇರ್ತಾ ಇದೆ. ಸುಟ್ಟಾಗ ಹೊಗೆ ಬರುತ್ತೆ, ಬ್ಲ್ಯಾಕ್ ಕಲರ್ ಹೊಗೆ ಬರುತ್ತೆ. ಅಂದರೆ ಯಾವುದರಲ್ಲಿ ಬ್ಲ್ಯಾಕ್ ಕಲರ್ ಹೊಗೆ ಬರುತ್ತೆ, ಆ ಪ್ರತಿ ಒಂದರಲ್ಲಿ ಕಾರ್ಬನ್ ಇರುತ್ತೆ ಅಂತ ನಮಗೆ ಗೊತ್ತಾಗುತ್ತಾ, ಹೌದಲ್ವಾ? ಹೀಗಾಗಿ ಈ ಪೆಟ್ರೋಲ್ ಕೂಡ ಏನಿದೆ, ಇದು ಕಾರ್ಬೋನಿಕ್ ಇಂಧನ. ಡೀಸೆಲು, ಆಮೇಲೆ ಸೀಮೆಎಣ್ಣೆ, ಈ ಮೂರನ್ನ ನೀವು ನೋಡಿದ್ರೆ ಈ ಮೂರು ಏನಿದೆ ಇವೆಲ್ಲ ಕಾರ್ಬೋನಿಕ್ಗಳ ಒಂದು ಇಂಧನ ಇದೆ. ಇವು ಮೂರು ಅಂತೂ ಆಗಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಈ ಪ್ರಶ್ನೆ ಉತ್ತರ ಏನಪ್ಪ ಅಂದರೆ, ಪ್ರಶ್ನೆ ಉತ್ತರ ಏನಾಗಾದರೆ ಹೈಡ್ರೋಜನ್ ಅನಿಲ. ಇದರಲ್ಲಿ ಯಾವುದೇ ರೀತಿ ಕಾರ್ಬನ್ಗಳು ಇರಲ್ಲ. ಇದನ್ನು ನಾವೇನಂತೀವಿ ಅಂದರೆ ಅಕಾರ್ಬೋನಿಕ್ ಇಂಧನ ಅಂತ ಕರಿತೀವಿ, ಹೌದಾ? ಓಕೆ. ಇನ್ನು ಎರಡನೇ ಪ್ರಶ್ನೆ ನೋಡಿ, ಇಂಗಾಲವನ್ನು ಅಂದರೆ ಇಂಗಾಲ ಅಂದ್ರೇನು? ಕಾರ್ಬನ್. ಈ ಕಾರ್ಬನನ್ನು ಒಳಗೊಂಡಿರುವ ಇಂಧನಗಳನ್ನು ಯಾವ ಇಂಧನ ಅಂತ ಕರೀತಾರೆ? ನಾನು ನಿಮ್ಗೆ ಜಸ್ಟ್ ಹೇಳಿದ್ದೆ, ಕಾರ್ಬನ್ ಒಳಗೊಂಡಿರುವ ಇಂಧನಗಳನ್ನು ಯಾವ ಇಂಧನಗಳಂತ ಕರೀತಾರೆ? ನೋಡಿ, ಯಾವ ಇಂಧನಗಳಂತ ಕರೀತಾರೆ? ನೋಡಿ, ಕಾರ್ಬೋನಿಕ್ ಇಂಧನ ಅಂತ ಕರೀತಾರೆ. ಅಕಾರ್ಬೋನಿಕ್ ಅಂತೂ ಕರೆಯಲ್ಲ, ಹೌದಾ? ಇದಂತೂ ಕರೆಯಲ್ಲ. ಕಾರ್ಬೋನಿಕ್ ಅಂತ ಕರೀತಾರೆ. ಜೈವಿಕ ಅನಿಲ, ಇದು ಕೂಡ ಇದರ ಸರಿಯಾದ ಆನ್ಸರ್. ಕಾರ್ಬೋನಿಕ್ ಕೂಡ ಇದರ ಸರಿಯಾದ ಆನ್ಸರ್. ಈ ಜೈವಿಕ ಅನಿಲ ಹೇಗೆ ಸರಿಯಾಗಿ ಆಗುತ್ತೆ ಅಂದರೆ, ಈ ಜೈವಿಕ ಅನಿಲದಲ್ಲಿ ಏನಿರುತ್ತೆ? ಮಿಥೇನ್ ಗ್ಯಾಸ್ ಇರುತ್ತಲ್ವಾ? ಹೀಗಾಗಿ ಆಪ್ಷನ್ ನಂಬರ್ ಅ ಮತ್ತು ಆಪ್ಷನ್ ನಂಬರ್ ಕ ಇವೆರಡು ಇದರ ಸರಿಯಾದ ಉತ್ತರ. ಹೀಗಾಗಿ ಈ ಪ್ರಶ್ನೆ ಉತ್ತರ ಏನು ಬರ್ತಪ್ಪ ಅಂದರೆ ಅ ಮತ್ತು ಕ, ಅಂದರೆ ಕಾರ್ಬನ್ಗಳನ್ನು ಒಳಗೊಂಡಿರ್ತಕ್ಕಂಥ ಇಂಧನ. ನಿಮ್ಗೆ ಆಪ್ಷನ್ ಏನು ಕೊಟ್ಟಿರ್ತಾರೆ ಅದ್ರ ಮೇಲೆ ನಿಮ್ಮ ಆನ್ಸರ್ ಡಿಪೆಂಡ್ ಆಗಿರುತ್ತೆ. ಇನ್ನು ಕೆಲವೊಂದು ಟೈಮಲ್ಲಿ ಜೈವಿಕ ಅನಿಲ ಕೊಟ್ಟಿಲ್ಲ ಅಂದರೆ ಅವಾಗ ಅ ಮತ್ತು ಕ ಎರಡು ಬರಲ್ಲ, ಕೇವಲ ನೀವು ಕಾರ್ಬನಿಕ್ ಅಂತ ಅಷ್ಟೇ ಬರೀಬೇಕಾಗುತ್ತೆ, ಹೌದಾ? ಹೀಗಾಗಿ ನಿಮ್ಗೆ ಆನ್ಸರ್ ಯಾವ ಥರ ಕೊಟ್ಟಿರ್ತಾರೆ ನೀವು ಆನ್ಸರ್ನ ಆ ಥರ ರೈಟ್ ಮಾಡಿ, ಆಯಿತಾ? ಓಕೆ. ಇನ್ನು ಮೂರನೇ ಒಂದು ಕ್ವಶನ್ ನೋಡಿ. ಥರ್ಡ್ ಕ್ವಶನ್ ಏನಿದೆ, ಎಲ್ ಪಿ ಜಿಯಲ್ಲಿ ಯಾವ ಘಟಕಗಳಿರುತ್ತವೆ? STG ಕ್ವಶನ್ ಇದೆ ನೋಡಿ. ಎಲ್ ಪಿ ಜಿಯಲ್ಲಿ ಯಾವ ಘಟಕಗಳಿರುತ್ತವೆ? ಫಸ್ಟ್ ಆಪ್ಷನ್ ಏನಿದೆ? ಬ್ಯೂಟೇನ್ ಇದೆ. ಸೆಕೆಂಡ್ ಆಪ್ಷನ್ ಐಸೋಬ್ಯೂಟೇನ್ ಇದೆ. ಥರ್ಡು ಪ್ರೊಪೇನು. ಫೋರ್ತು ಮೇಲಿನ ಎಲ್ಲ ಘಟಕ. ಯಾವ್ದು ಆನ್ಸರ್ ಕರೆಕ್ಟ್ ಹೇಳಿದ್ರಲ್ಲಿ? ಎಲ್ಲ ಆನ್ಸರ್ ಕರೆಕ್ಟ್ ಇದೆ. ಎಲ್ಲ ಆನ್ಸರ್ ಕರೆಕ್ಟ್ ಇದೆ. ಹೀಗಾಗಿ ಮೇಲಿನ ಎಲ್ಲ ಘಟಕಗಳು LPG ಗ್ಯಾಸ್ನಲ್ಲಿ ಇರುತ್ತವೆ. ನಿಮ್ಗೆ ಗೊತ್ತಿರಲಿ, ಬ್ಯೂಟೇನ್ ಕೂಡ ಇದರಲ್ಲಿ ಇರುತ್ತೆ, ಹೌದಾ? ಐಸೋಬ್ಯೂಟೇನ್ ಕೂಡ ಇದರಲ್ಲಿ ಇರುತ್ತೆ, ಇದು ಕೂಡ ಕರೆಕ್ಟ್ ಆನ್ಸರೇ. ಪ್ರೊಪೇನ್ ಕೂಡ ಅದರಲ್ಲಿ ಇರುತ್ತೆ, ಇದು ಕೂಡ ಕರೆಕ್ಟ್ ಆನ್ಸರೇ. ಮೇಲಿನ ಎಲ್ಲ ಘಟಕಗಳು ಅಂದರೆ ಆಪ್ಷನ್ ಡ ಇದರ ಒಂದು ಸರಿಯಾದ ಉತ್ತರ. ಈ ಥರ ನಿಮಗಲ್ಲಿ ಕ್ವಶನ್ ಯಾವ ರೀತಿ ಕೊಟ್ಟಿರ್ತಾರೆ ಆ ರೀತಿ ನೀವು ಆನ್ಸರ್ನ ಚಾಯ್ಸ್ ಮಾಡಿ. ಓಕೆ. ಇನ್ನು ನಾಲ್ಕನೇ ಕ್ವಶನ್ ನೋಡಿ. ನಾಲ್ಕನೇ ಕ್ವಶನ್ ಏನು ಹೇಳ್ತಾರೆ, ಹೈಡ್ರೋಜನ್ ಇದು ಯಾವ ಅನಿಲದ ಘಟಕವಾಗಿದೆ? ಹೈಡ್ರೋಜನ್ ಇದು ಯಾವ ಅನಿಲದ ಘಟಕ? ಯಾವ ಒಂದು ಅನಿಲದ ಘಟಕ ಹೈಡ್ರೋಜನ್ನು? ಯಾವುದಿರ್ಬೋದು ಹೇಳಿ? ಹೈಡ್ರೋಜನ್ ಇದು ಯಾವ ಅನಿಲದ ಘಟಕ? ಯಾವ ಅನಿಲ ಹೇಳಿ? ಜೈವಿಕ ಅನಿಲ ಆಗುತ್ತಾ? LPG ಆಗುತ್ತಾ? ನೈಸರ್ಗಿಕ ಅನಿಲ ಆಗುತ್ತಾ? ಅಥವಾ ಯಾವುದನ್ನೇ ಆಗಲ್ಲ. ಯಾವುದಾಗುತ್ತೆ ಹೇಳಿ? ಜೈವಿಕ ಅನಿಲ. ಇದರ ಒಂದು ಉತ್ತರ ಏನಪ್ಪ ಅಂದರೆ ಜೈವಿಕ ಅನಿಲ. ಜೈವಿಕ ಅನಿಲ ಇದು ಅಂದರೆ ಹೈಡ್ರೋಜನ್ ಇದು ಜೈವಿಕ ಅನಿಲದ ಒಂದು ಪ್ರಮುಖವಾದಂಥ ಘಟಕವಾಗಿದೆ. LPGನಲ್ಲಿ ಕೂಡ ಇರುತ್ತೆ, ಇರಲ್ಲ ಅಂತ ಹೇಳ್ತಿಲ್ಲ. ಬಟ್ LPGನಲ್ಲಿ ಯಾವುದಿರುತ್ತೆ? ಬ್ಯೂಟೇನ್ ಇರುತ್ತೆ, ಐಸೋಬ್ಯೂಟೇನ್ ಇರುತ್ತೆ, ಪ್ರೊಪೇನ್, ಅದರಲ್ಲಿ ಕೂಡ ಹೈಡ್ರೋಜನ್ ಬರುತ್ತೆ. ಬಟ್ ಜೈವಿಕ ಅನಿಲ ಏನಾದರೂ ನೀವು ತಗೊಂಡ್ರೆ
ಸೊ ಜೈವಿಕ ಅನಿಲನಲ್ಲಿ ಮುಖ್ಯವಾಗಿ ಸಿಗ್ತಕ್ಕಂಥದ್ದು ನಮಗೆ ಹೈಡ್ರೋಜನ್ ಘಟಕ, ಅಂದರೆ ಇದರಲ್ಲಿ ಮಿಥೇನ್ ಇರುತ್ತಲ್ಲ. ಸೊ ಹೀಗಾಗಿ ನಮಗೆ ಆನ್ಸರು ಈ ಜೈವಿಕ ಅನಿಲನೇ ಬರೀಬೇಕಾಗ್ತದೆ. ನೀವೇನಾದರೂ ನೈಸರ್ಗಿಕ ಅನಿಲ ಅಥವಾ LPG ಏನಾದ್ರು ತೋರಿಸಿದ್ರೆ ನಿಮ್ಮ ಆನ್ಸರು ರಾಂಗ್ ಆಗುತ್ತೆ. ಏನಾಗುತ್ತೆ? ರಾಂಗ್ ಆಗುತ್ತೆ. ಯಾಕಂದರೆ ನೀವು ನೈಸರ್ಗಿಕ ಅನಿಲ ಏನಾದ್ರು ತೊಗೊಂಡ್ರೆ ಇದರಲ್ಲಿ ಏನಿರುತ್ತೆ? ಇಥೇನ್ ಮತ್ತು ನೈಟ್ರೋಜನ್ ಇರುತ್ತೆ. ಸೊ ಹೀಗಾಗಿ ಇದು ನೈಸರ್ಗಿಕ ನೈಸರ್ಗಿಕ ಅನಿಲ ಇದರ ಆನ್ಸರ್ ಆಗಲ್ಲ, ಮತ್ತು LPG ಕೂಡ ಆಗಲ್ಲ. ಸೊ ಇದರ ಆನ್ಸರ್ ಏನಪ್ಪ ಅಂದರೆ ಜೈವಿಕ ಅನಿಲ. ಲಕ್ಷದಲ್ಲಿಡಿ, ನಿಯರ್ ಅಬೌಟ್ ಸೇಮ್ ಕಾಣಿಸ್ತದೆ, ಬಟ್ ಆನ್ಸರ್ ಮಾತ್ರ ಇದು ಆಗಲ್ಲ. ಆನ್ಸರ್ ಆಗುತ್ತೆ ಜೈವಿಕ ಅನಿಲ. ಓಕೆ, ಇನ್ನು 5ನೇ ಕ್ವಶನ್ ನೋಡಿ. ರಾಕೆಟ್ಗಳಲ್ಲಿ ಯಾವ ಇಂಧನವನ್ನು ಬಳಸ್ತಾರೆ? ನೋಡಿ, ನಿಮಗೆ ಗೊತ್ತಿರ್ಬೋದು ಮ್ಯಾಕ್ಸಿಮಮ್ಮು ರಾಕೆಟ್ಗಳಲ್ಲಿ ಯಾವ ಇಂಧನವನ್ನು ಬಳಸ್ತಾರೆ. ರಾಕೆಟ್ನ ಹಾರಿಸ್ತಾರಲ್ವ, ಸೊ ಹಾರಿಸೋ ಟೈಮಲ್ಲಿ ಏನು ಯೂಸ್ ಮಾಡ್ತಾರೆ ಅಂತ ಕ್ವಶನ್ನ ಕೇಳಿದ್ದಾರೆ. ಸೀಮೆಣ್ಣೆ ಯೂಸ್ ಮಾಡ್ತಾರಾ? ಯೂಸ್ ಮಾಡಲ್ಲ. ಪೆಟ್ರೋಲ್ ಯೂಸ್ ಮಾಡ್ತಾರಾ? ಮಾಡಲ್ಲ. ಯಾಕಂದರೆ ಪೆಟ್ರೋಲ್ ಇರಲಿ ಅಥವಾ ಡೀಸೆಲ್ ಇರಲಿ, ಸೀಮೆಣ್ಣೆ ಇರಲಿ, ಯಾವುದೇ ರೀತಿ ಯೂಸ್ ಮಾಡಲ್ಲ. ಯಾಕಂದರೆ ಅದನ್ನು ಅಷ್ಟು ರಾಕೆಟ್ ಉಡಾವಣೆ ಮಾಡುವಾಗ ಅಥವಾ ಅದನ್ನು ಮೇಲೆ ಹಾರಿಸಿದ ಮೇಲೆ ಅಷ್ಟು ಪೆಟ್ರೋಲು, ಡೀಸೆಲ್, ಸೀಮೆಣ್ಣೆನ ಒಯ್ಯೋಕ್ಕಾಗಲ್ಲ. ಯಾಕಂದರೆ ಒಂದು ಭಾರ ಜಾಸ್ತಿ ಆಗುತ್ತೆ. ಸೊ ಹೀಗೆ ಅದನ್ನು ಯೂಸ್ ಮಾಡಲ್ಲ. ಅವ್ರು ಯೂಸ್ ಏನು ಮಾಡ್ತಾರೆ ಅಂದರೆ ದ್ರವ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳನ್ನು ಯೂಸ್ ಮಾಡ್ತಾರೆ. ಅದರ ಒಂದು ವೇಟ್ ಕೂಡ ಕಡಿಮೆ ಇರುತ್ತೆ. ಸೊ ಅದನ್ನು ಈಸಿಯಾಗಿ ಟ್ರಾವೆಲಿಂಗ್ ಮಾಡಬಹುದು. ಸೊ ಆ ಒಂದು ಉದ್ದೇಶದಿಂದ ಈ ಲಿಕ್ವಿಡ್ ಹೈಡ್ರೋಜನ್ ಮತ್ತು ಲಿಕ್ವಿಡ್ ಆಕ್ಸಿಜನ್ನ ಅಲ್ಲಿ ಇಂಧನವಾಗಿ ಬಳಸ್ತಾರೆ. ಸೊ ರಾಕೆಟ್ಗಳಲ್ಲಿ ಯಾವ ಇಂಧನ ಬಳಸ್ತಾರೆ ಅಂದರೆ ಲಿಕ್ವಿಡ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ನು. ಓಕೆ, ಇನ್ನು 6ನೇ ಒಂದು ಕ್ವಶನ್ ನೋಡಿ. 6ನೇ ಕ್ವಶನ್ ಏನು ಕೇಳ್ತಾರೆ? ಇದ್ದಿಲು ಉರಿಯುವಿಕೆಯನ್ನು ಯಾವ ಕ್ರಿಯೆ ಅಂತ ಕರೀತಾರೆ? ಇದ್ದಲ್ಲಿ ಉರಿತಾ ಇದೆ, ಅದು ಯಾವ ಕ್ರಿಯೆ ಅಂತ ಕೇಳ್ತಾರೆ. ಯಾವ ಕ್ರಿಯೆ ಆಗಿರ್ಬೋದು? ಏನು ದಹನ ಕ್ರಿಯೆ ಆಗುತ್ತಾ, ಅಥವಾ ಉಷ್ಣ ಕ್ರಿಯೆ ಆಗುತ್ತಾ, ರಾಸಾಯನಿಕ ಕ್ರಿಯೆ ಆಗುತ್ತಾ, ತಟಸ್ಥೀಕರಣ ಕ್ರಿಯೆ ಆಗುತ್ತಾ ಅಂತ ಕೇಳ್ತಾರೆ. ಸೊ ಒಂದೊಂದಾಗಿ ನೋಡ್ಕೋತೋಣ. ತಟಸ್ಥೀಕರಣ ತೊಗೊಂಡ್ರೆ ಆಗುತ್ತಾ? ಆಗಲ್ಲ. ಯಾಕಂದರೆ ತಟಸ್ಥೀಕರಣ ಅಂದ್ರೆ ಏನು? ನ್ಯೂಟ್ರಲೈಸೇಷನ್ ರಿಯಾಕ್ಷನ್ನು, ಅಂದರೆ ಆಸಿಡ್ ಬೇಸು ರಿಯಾಕ್ಟ್ ಆಗಿ ಸಾಲ್ಟ್ ಮತ್ತು ವಾಟರ್ ತಯಾರಾಗೋದು ಈ ಒಂದು ತಟಸ್ಥೀಕರಣ ಕ್ರಿಯೆಯಲ್ಲಿ. ಹೌದಾ? ಇನ್ನು ಉಷ್ಣ ಕ್ರಿಯೆ ಅಂತ ತಗೊಂಡ್ರೆ, ಆಮೇಲೆ ರಾಸಾಯನಿಕ ಕ್ರಿಯೆ ಅಂತೂ ಆಗಲ್ಲ. ಉಷ್ಣ ಕ್ರಿಯೆ ನಿಯರ್ಲಿ ಆಗಬಹುದು. ಯಾಕಂದರೆ ಇದ್ದಲ್ಲಿ ಸುಡುವಾಗ ಅಲ್ಲಿ ಉಷ್ಣತೆ ಬಿಡುಗಡೆ ಆಗುತ್ತೆ, ಬಟ್ ಇದು ಕೂಡ ಆನ್ಸರ್ ಆಗಲ್ಲ. ಇದರ ಸರಿಯಾದ ಉತ್ತರ ಏನಪ್ಪ ಅಂದರೆ ದಹನ ಕ್ರಿಯೆ ಅಂತ ನಾವು ಕರಿತೀವಿ. ಇದ್ದಿಲು ಉರಿತಾ ಇದೆ, ಅದು ಯಾವ ಕ್ರಿಯೆ? ದಹನ ಕ್ರಿಯೆ, ಉಷ್ಣ ಕ್ರಿಯೆ ಅಲ್ಲ. ಲಕ್ಷ್ಯದಲ್ಲಿಡಿ. ಇದರ ಆನ್ಸರ್ ಏನಪ್ಪ ಅಂದರೆ ದಹನ ಕ್ರಿಯೆ. ಇದು ಆಪ್ಷನ್ ಮತ್ತು ಆಪ್ಷನ್ ಬೈ ಎರಡು ನಿಯರ್ಲಿ ಸೇಮ್ ನೋಡೋಕೆ ಕಾಣಿಸುತ್ತೆ, ಬಟ್ ಆನ್ಸರ್ ಯಾವುದು ಕರೆಕ್ಟ್ ಅಂದರೆ ದಹನ ಕ್ರಿಯೆ. ಹೌದಾ? ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ನೋಡುವ. ಓಕೆ, ನೆಕ್ಸ್ಟು 7ನೇ ಕ್ವಶನ್ ನೋಡಿ. ನಿಮ್ಮ ಮನೆಯಲ್ಲಿ LPG ಗ್ಯಾಸ್ ಸಿಲಿಂಡರ್ ಇರುತ್ತಲ್ವಾ? ಸೊ LPG ಗ್ಯಾಸ್ ಸಿಲಿಂಡರ್ ವೇಟ್ ಎಷ್ಟು ಇರುತ್ತೆ? ನಿಯರ್ ಅಬೌಟು 14.2 ಕಿಲೋಗ್ರಾಮ್, ಇಲ್ಲಾಂದರೆ 14.5 ಇರುತ್ತೆ. ಹೌದಾ? ಸೊ ಆ ಒಂದು ಸಿಲಿಂಡರ್ ಗ್ಯಾಸ್ನ ನೀವೇನಾದರೂ ನಿಮ್ಮ ಮನೆಯಲ್ಲಿ ಯೂಸ್ ಮಾಡಿದಾಗ ಪೂರ್ತಿಯಾಗಿ ಯೂಸ್ ಮಾಡ್ತೀರಾ. ಸೊ ಪೂರ್ತಿಯಾಗಿ ಯೂಸ್ ಮಾಡಿದಾಗ ಎಷ್ಟು ಕ್ಯಾಲರಿ ಉಷ್ಣತೆ ಸಿಗುತ್ತೆ ಅಂತ ಕೇಳ್ತಾರೆ. LPG ಗ್ಯಾಸ್ನಿಂದ ಎಷ್ಟು ಕ್ಯಾಲರಿ ಉಷ್ಣತೆ ಸಿಗುತ್ತೆ? ಎಷ್ಟು ಬರ್ನ್ ಮಾಡಿದಾಗ, ಒಂದು ಗ್ಯಾಸ್ ಹಾಕಿ ಪೂರ್ಣ ಬರ್ನ್ ಮಾಡಿದಾಗ ಯೂಸ್ ಮಾಡ್ತಿರಲ್ಲ ಮನೆಯಲ್ಲಿ, ಸೊ ಅವಾಗ ಎಷ್ಟು ನಮಗೆ ಕ್ಯಾಲರಿ ಎನರ್ಜಿ ಸಿಗುತ್ತೆ ಅಂತ ಕ್ವಶನ್ ಕೇಳಿದರೆ ಎಷ್ಟು ಸಿಗ್ಬೋದು ಅಂದಾಜು ಗೊತ್ತಿದೆಯಾ ಯಾರಿಗಾದರೂ? ಇಲ್ಲ, ಆದರೂ ಹೇಳ್ತೀನಿ ಕೇಳಿ. ಸೊ ಫಸ್ಟ್ ಒಂದೇದು ಆನ್ಸರ್ ಏನಿದೆ? 25 ಕಿಲೋ ಜೂಲ್ ಪರ್ ಗ್ರಾಮ್ ಅಂತ ಇದೆ. 25 ಕಿಲೋ ಜೂಲ್ ಸಿಗುತ್ತೆ. ಇದು ಅದಕ್ಕೆ ಸಿಗುತ್ತೆ? ಯಾವಾಗ ನಾವು ಕಲ್ಲಿದ್ದಲಿಯನ್ನು ಬರ್ನ್ ಮಾಡ್ತೀವಿ ಅವಾಗ ಸಿಗೋದೇ ಈ 25 ಕಿಲೋ ಜೂಲ್ ಪರ್ ಗ್ರಾಮು. ಇನ್ನು 40 ಕಿಲೋ ಜೂಲ್ ಪರ್ ಗ್ರಾಮ್ ಎದಕ್ಕೆ ಸಿಗುತ್ತೆ ಅಂದರೆ, ಇದಕ್ಕೆ ಸಿಗುತ್ತೆ ಜೈವಿಕ ಅನಿಲವನ್ನು ಏನಾದರೂ ನಾವು ಬರ್ನ್ ಮಾಡಿದ್ರೆ ಅವಾಗ ನಮ್ಗೆ ಸಿಗೋದೆ ಈ 40 ಕಿಲೋ ಜೂಲ್ ಪರ್ ಗ್ರಾಮು. ಇನ್ನು 48 ಕೊಟ್ಟಿದ್ರಲ್ಲಿ 48 ತಗೊಂಡ್ರೆ ಇದಕ್ಕೆ ಸಿಗುತ್ತೆ ಅಂದರೆ ಸೀಮೆ ಎಣ್ಣೆ ಏನಾದರೂ ನಾವು ಬರ್ನ್ ಮಾಡಿದ್ರೆ ಅವಾಗ ನಮಗೆ ಸಿಗೋದೇನು 48 ಕಿಲೋ ಜೂಲ್. ಇನ್ನು ಉಳಿದ 55 ಕಿಲೋ ಜೂಲ್ ಪರ್ ಗ್ರಾಮ್ ಏನಿರುತ್ತಲ್ಲ, ಸೊ ಇದೇ ನಮಗೆ ಸಿಗೋದು. ಅದಕ್ಕೆ ಇದು LPG ಗ್ಯಾಸ್ ಅಂದರೆ 14.2 ಕಿಲೋ ಗ್ರಾಮ್ ಇರ್ತಕ್ಕಂಥ ಒಂದು ನಾವು LPG ಗ್ಯಾಸ್ನ ನಮ್ಮ ಮನೇಲಿ ಯೂಸ್ ಮಾಡಿದಾಗ ಸಿಗೋ ಎನರ್ಜಿ ಎಷ್ಟಪ್ಪ ಅಂದರೆ ಉಷ್ಣತೆ ಎಷ್ಟು ನಮಗೆ ಉಷ್ಣತೆ ಅದರಿಂದ ಸಿಗುತ್ತೆ. ಇದು ಅದರ ಸರಿಯಾದ ಆನ್ಸರು. ಲಕ್ಷದಲ್ಲಿ 25 ಸಿಗುತ್ತೆ. ಕಲ್ಲಿದ್ದಲಿ ಸಂಬಂಧ ಎಷ್ಟು ಸಿಗುತ್ತೆ? 25. 40 ಅದಕ್ಕೆ ಸಿಗುತ್ತೆ ಅಂದರೆ ಜೈವಿಕ ಅನಿಲ. 48 ಅದಕ್ಕೆ ಸಿಗುತ್ತೆ ಅಂದರೆ ಸೀಮೆ ಎಣ್ಣೆ. 55 ಅದಕ್ಕೆ ಸಿಗುತ್ತಪ್ಪ ಅಂದರೆ ಆನ್ಸರು ಅದಕ್ಕೆ ಈ ಒಂದು LPG ಗ್ಯಾಸಿಗೆ. ಹೌದಾ?
ಇದನ್ನು ಲಕ್ಷದಲ್ಲಿ ಇಡಿ. ಇವು ಕೂಡ ನಿಮ್ಗೆ ಗೊತ್ತಿರಬೇಕು. 25 ಎದಕ್ಕೆ ಸಿಗುತ್ತೆ, 40 ಎದಕ್ಕೆ ಸಿಗುತ್ತೆ, 48 ಎದಕ್ಕೆ ಸಿಗುತ್ತೆ, 55 ಕಿಲೋ ಜೂಲ್ ಪರ್ ಗ್ರಾಮ್ ಎದಕ್ಕೆ ಸಿಗುತ್ತೆ, ಇವೆಲ್ಲ ನಿಮ್ಗೆ ಗೊತ್ತಿರಲೇಬೇಕು. ಸೊ ಇದ್ದಾಗ ನೀವು ಇದನ್ನು ಸಾಲ್ವ್ ಮಾಡ್ತೀರ, ಹೌದಾ? ನೋಡಿ, ನೆಕ್ಸ್ಟ್ ಒಂದು ಕ್ವಶನ್ ಏನು ಕೊಟ್ಟಿರ್ತಾರೆ ಅವರು, ದಹನ ಕ್ರಿಯೆ ಎಂದರೆ ಯಾವುದರ ಜೊತೆ ಸಂಯೋಜನೆ? ದಹನ ಕ್ರಿಯೆ ಅಂದ್ರೆ ಏನು? ಒಂದು ಬರ್ನ್ ಮಾಡೋದಂದರೆ ಯಾವ ಒಂದು ಬೇರೆ ಮಾಲಿಕ್ಯೂಲ್ ಜೊತೆ ನಾವು ಅದನ್ನು ಬರ್ನ್ ಮಾಡ್ತೀವಿ ಅಂತ ಕೇಳಿದ್ದಾರೆ, ಹೌದಾ? ಸೊ ಆನ್ಸರ್ ಏನು ಕೊಟ್ಟಾರೆ ನೋಡಿ, ನೈಟ್ರೋಜನ್ ಇದೆ, ಹೈಡ್ರೋಜನ್ ಇದೆ, ಹೀಲಿಯಂ ಇದೆ, ಆಮೇಲೆ ಆಕ್ಸಿಜನ್ ಇದೆ. ಒಟ್ಟು ಸೊ 2 ಇದು ಜಾಸ್ತಿ ದೂರವಾಗಿದೆ, ಇರಲಿ. ಸೊ ಆಕ್ಸಿಜನ್ ಇದೆ. ಸೊ ಔಟ್ ಆಫ್ 4 ಯಾವುದ್ರ ಜೊತೆ ನಾವು ದಹನ ಕ್ರಿಯೆ ಒಂದು ಸಂಯೋಜನೆ ಆಗುತ್ತೆ ಅಂತ ಕೇಳಿದ್ರೆ ಆನ್ಸರ್ ನಿಮ್ಗೆ ಗೊತ್ತಿರಲಿ, ಆಕ್ಸಿಜನ್ ಜೊತೆ ಸಂಯೋಜನೆ ಆದಾಗ ಮಾತ್ರ ಒಂದು ದಹನ ಕ್ರಿಯೆಯಲ್ಲಿ ನಡೀತಾ ಇರುತ್ತೆ. ಸೊ ಹೀಗಾಗಿ ಇದರ ಒಂದು ಕರೆಕ್ಟ್ ಆನ್ಸರ್ ಏನಪ್ಪ ಅಂದರೆ ಆಕ್ಸಿಜನು, ಹೈಡ್ರೋಜನ್, ಹೀಲಿಯಂ ಮತ್ತು ನೈಟ್ರೋಜನ್ ಯೂಸ್ ಆಗಲ್ಲ, ಆಯಿತಾ? ಓಕೆ, ಇನ್ನು 9th ಒಂದು ಕ್ವಶನ್ ನೋಡಿದ್ರೆ, ಗಾಳಿಯಲ್ಲಿ ಬಿಳಿ ರಂಜಕ ಉರಿತಾ ಇರುತ್ತೆ, ಹೌದಾ? ಸೊ ಈ ರಂಜಕ ಯಾವ ಪ್ರಕಾರದ ದಹನವಾಗಿದೆ? ನೋಡಿ, ಬಿಳಿ ರಂಜಕ ತೆರೆದಿಟ್ಟರೆ ಎನ್ವೈರ್ಮೆಂಟ್ನಲ್ಲಿ ಅದು ಬೇಗನೆ ಏನೋ ಆಗುತ್ತೆ, ಬೆಂಕಿ ಹತ್ಕೊಂಡು ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಸೊ ಅದು ಯಾವ ಒಂದು ರೀತಿಯ ಪ್ರಕಾರದ ದಹನ ಅಂತ ಕೇಳ್ತಾರೆ. ಯಾವ ರೀತಿಯ ಒಂದು ದಹನ ಗೆಸ್ ಮಾಡಿ ಅಂದಾಜು. ಮಂದ ದಹನ ಆಗುತ್ತಾ? ಇಲ್ಲ. ತೀವ್ರ ದಹನ ಆಗುತ್ತಾ? ಇಲ್ಲ. ಸ್ಫೋಟ ಆಗುತ್ತಾ? ಸ್ಫೋಟ ಅಂತೂ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇದೊಂದು ಆನ್ಸರ್ ಏನಪ್ಪ ಅಂದರೆ ತಂತಾನೆ ದಹನ ಅಂತ ಕರಿತೀವಿ. ತಂತಾನೆ ದಹನ ಅಂದರೆ ಸ್ಪಾಂಟ್ಯಾನಿಯಸ್ ಪ್ರೊಸೆಸ್ಸಲ್ಲಿ ನಡೀತಾ ಇರುತ್ತೆ. ನೀವು ಇನ್ನೊಂದು ಆನ್ಸರ್ ಗೆಸ್ ಮಾಡಿರ್ಬೋದು, ಯಾವುದಂದರೆ ಈ ಒಂದು ತೀವ್ರವಾದ ದಹನ ಕೂಡ ನೀವು ಗೆಸ್ ಮಾಡಿರ್ತೀರ, ಹೌದಾ? ಸ್ಫೋಟ ಅಂತೂ ಆಗಲ್ಲ, ಮಂದ ದಹನ ಅಂತೂ ಆಗಲ್ಲ, ತೀವ್ರ ದಹನ ಇಲ್ಲಾಂದರೆ ತಂತಾನೆ ದಹನ. ಸೊ ಎರಡೂ ನೀವು ಗೆಸ್ ಮಾಡಿರ್ತೀರ, ನಂಗೆ ಗೊತ್ತು, ಹೌದಾ? ಸೊ ಹೀಗಾಗಿ ಇದರ ಆನ್ಸರ್ ಏನಪ್ಪ ಅಂದರೆ ತಂತಾನೆ ದಹನ, ಇದರ ಒಂದು ಸರಿಯಾದ ಆನ್ಸರ್. ಇನ್ನು ಲಾಸ್ಟ್ ಒಂದು ಕ್ವಶನ್ ಇದೆ, ಇಂಧನಗಳು ಎಷ್ಟು ಸ್ಥಿತಿಯಲ್ಲಿ ಸಿಗುತ್ತವೆ? ಇಂಧನಗಳು ಯಾವುದೇ ಒಂದು ಫ್ಯೂಯಲ್ಸ್ ಇದ್ದರೆ ಎಷ್ಟು ಸ್ಥಿತಿಯಲ್ಲಿ ಸಿಗುತ್ತೆ ಅಂತ ಕೇಳ್ತಾರೆ. ಇಂಧನಗಳು ಎಷ್ಟು ಸ್ಥಿತಿಯಲ್ಲಿ ಸಿಗುತ್ತೆ ಅಂದರೆ ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ. ಘನದಲ್ಲಿ ನಮಗೆ ಸಿಗುತ್ತೆ, ದ್ರವದಲ್ಲಿ ಸಿಗುತ್ತೆ, ಮತ್ತು ಗ್ಯಾಸಿಯಸ್ ಸ್ಟೇಟ್ನಲ್ಲಿ ಕೂಡ ನಮಗೆ ಸಿಗುತ್ತಲ್ವಾ? ಸೊ ಹೀಗಾಗಿ ಇದರೊಂದು ಆನ್ಸರ್ ಏನಪ್ಪ ಅಂದರೆ ಮೇಲಿನ ಎಲ್ಲ ಸ್ಥಿತಿಗಳಲ್ಲಿ ಇಂಧನಗಳು ಸಿಗುತ್ತೆ. ಅಂದರೆ ಘನ, ದ್ರವ ಮತ್ತು ವಾಯು, ಈ 3 ಸ್ಟೇಟ್ನಲ್ಲಿ ನಮಗೆ ಏನು ಇಂಧನಗಳು ಸಿಗುತ್ತಾ ಇರುತ್ತವೆ, ಹೌದಾ? ಓಕೆ, ಸೊ ಈ ರೀತಿಯಾಗಿ ಈ ಒಂದು ದಹನ ಕ್ರಿಯೆ ಮತ್ತು ಇಂಧನಗಳು ಈ ಚಾಪ್ಟರ್ ಸಂಬಂಧಪಟ್ಟಂಗೆ ಮೋಸ್ಟ್ ಇಂಪಾರ್ಟೆಂಟ್ MCQ ಕ್ವಶನ್ಗಳು ಇರುತ್ತವೆ. ಸೊ ಇದನ್ನು ನಿಮಗೇನೋ ಅರ್ಥ ಆಗಿಲ್ಲ ಅಂದರೆ ಮತ್ತೆ ರಿಪೀಟ್ ಆಗಿ ನೋಡಿ, ಓಕೆ? ಮತ್ತು ನಾವು ಬರೋಣ ಚಾಪ್ಟರ್ ನಂಬರ್ 7. ಇಲ್ಲಿವರೆಗೂ 6 ಚಾಪ್ಟರ್ ಒಂದು ವಿಡಿಯೋಸ್ ಲಿಂಕ್ ಇದೆ, ಅದು ಕೆಳಗಡೆ ಇರುತ್ತೆ, ಅಲ್ಲಿ ಹೋಗಿ ನೀವು ಅವಷ್ಟು ವಿಡಿಯೋಸ್ಗಳನ್ನು ನೋಡ್ಕೋಬೋದು. ಇನ್ನು ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಅನಿಲಗಳ ವರ್ತನೆ ಈ ಒಂದು ಚಾಪ್ಟರ್ ಏನು ಬರುತ್ತೆ, ಸೊ ಈ ಒಂದು ಚಾಪ್ಟರ್ನ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಟಾಪ್ 10 ಕ್ವಶನ್ಗಳು ಯಾವ್ಯಾವ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋರಿದ್ದೀವಿ, ಹೌದಾ? ಇನ್ನು ಕ್ವಶನ್ಗಳನ್ನು ನೋಡ್ತಾ ಹೋಗೋ ಒಂದೊಂದಾಗಿ, ಹೌದಾ? ಸೊ ಫಸ್ಟ್ ಒಂದು ಕ್ವಶನ್ ನೋಡಿ, ಏನು ಹೇಳುತ್ತೆ ನಮಗೆ, ಅನಿಲಗಳ ಈ ಕೆಳಗಿನ ಲಕ್ಷಣಗಳನ್ನು ಹೊಂದಿರುತ್ತವೆ. ನೋಡಿ, ಯಾವುದೇ ಒಂದು ಅನಿಲ ಇದ್ದರೆ ಸೊ ಆ ಅನಿಲ ಈ ಕೆಳಗಿನ ಗುಣಲಕ್ಷಣಗಳನ್ನು ಹೊಂದಿರುತ್ತೆ. ನೋಡಿ, ಯಾವುದೇ ಗುಣಲಕ್ಷಣ ಹೊಂದಿರುತ್ತೆ? ಅನಿಲ ಅಂದರೆ ನೀವು ಫಸ್ಟ್ ಆಫ್ ಆಲ್ ಗೊತ್ತಿರಲಿ, ಅನಿಲ ಅಂದರೆ ಗ್ಯಾಸಿಯಸ್ ಸ್ಟೇಟು. ಸೊ ಗ್ಯಾಸಿಯಸ್ ಸ್ಟೇಟ್ಗೆ ನಿರ್ದಿಷ್ಟವಾದ ಗಾತ್ರ ಏನಾದರೂ ಇರುತ್ತಾ? ಗಾತ್ರ ಇರಲ್ಲ. ನಿರ್ದಿಷ್ಟವಾದ ಆಕಾರ ಏನಾದರೂ ಇರುತ್ತಾ? ಆಕಾರ ಕೂಡ ಇರಲ್ಲ. ಇನ್ನು ಒಂದೇ ದಿಕ್ಕಿನಲ್ಲಿ ಏನಾದರೂ ಒತ್ತಡ ಇರುತ್ತಾ? ಇರಲ್ಲ. ಹಾಗಾಗಿ ಉತ್ತರ ಏನು? ಆನ್ಸರ್ ಏನಪ್ಪ ಅಂದರೆ ಸೊ ಇದ್ಯಾವುದೂ ಪ್ರಾಪರ್ಟಿ, ಇದ್ಯಾವುದೂ ಲಕ್ಷಣಗಳು ಅನಿಲಗಳಿಗೆ ಸಂಬಂಧಪಡಲ್ಲ. ನಿರ್ದಿಷ್ಟ ಗಾತ್ರ, ಆಕಾರ ಮತ್ತು ಒಂದೇ ದಿಕ್ಕಿನ ಒತ್ತಡ ಇರೋದು ಇದು ಘನ ಮತ್ತು ದ್ರವ ವಸ್ತುಗಳಿಗಷ್ಟೇ ಈ ಒಂದು ಲಕ್ಷಣಗಳು ಅಪ್ಲೈ ಆಗುತ್ತವೆ. ಈ ಒಂದು ಅನಿಲ ಈ ವರ್ತನೆಗೆ ಇದು ಅಪ್ಲೈ ಆಗಲ್ಲ. ಯಾಕಂದ್ರೆ ನೀವು ಒಂದು ಗ್ಯಾಸ್ ತಗೊಂಡ್ರೆ ಅದಕ್ಕೆ ನಿರ್ದಿಷ್ಟವಾದಂಥ ಗಾತ್ರ ಇರಲ್ಲ. ನೋಡಿ, ಗಾತ್ರ ಅಥವಾ ಆಕಾರ ತಗೊಂಡ್ರೆ ಇರಲ್ಲ. ಒಂದೇ ದಿಕ್ಕಿನ ಒತ್ತಡ ಇರುತ್ತೆ? ಇರಲ್ಲ. ಎಲ್ಲ ದಿಕ್ಕಿನಲ್ಲಿ ಅದಕ್ಕೆ ಒತ್ತಡ ಇರುತ್ತೆ, ಹೌದಾ? ಆಕಾರ ತಗೊಂಡ್ರೆ ಫಾರ್ ಎಕ್ಸಾಂಪಲ್ ಈಗ ನೀವು ರೂಮಲ್ಲಿ ಇದ್ರೆ ಅಂತ ತಿಳ್ಕೊಳ್ಳಿ, ಅಲ್ಲಿ ಅನಿಲ ಇರುತ್ತೆ, ಅದಕ್ಕೆ ಫಿಕ್ಸ್ ಒಂದು ಆಕಾರ ಇರಲ್ಲ. ರೂಮ್ ಯಾವ ಥರ ಇರುತ್ತೆ ಅದರ ಒಂದು ಆಕಾರ ಇರುತ್ತೆ, ಹೌದಾ? ಅಥವಾ ರೂಮೇ ಇಲ್ಲ, ಒಂದು ವ್ಯಾಕ್ಯೂಮ್ ಪ್ಲೇಸ್ ಅಂತ ತಿಳ್ಕೊಳ್ಳಿ, ಸೊ ಅದರ ವ್ಯಾಕ್ಯೂಮ್ ಯಾವ ಥರ ಇರುತ್ತೆ ಅದರ ಒಂದು ಆಕಾರ ಅಲ್ಲಿ ಬಂದ್ಬಿಟ್ಟಿರುತ್ತೆ ಅಲ್ವಾ? ಆಮೇಲೆ ನಿರ್ದಿಷ್ಟವಂತ ಒಂದು ಗಾತ್ರ ಕೊಡೋದಕ್ಕೆ ಇರಲ್ಲ. ಸೊ ಹೀಗಾಗಿ ಇಲ್ಲಿ ಯಾವುದೇ ರೀತಿಯ ಒಂದು ಅನಿಲಗಳ ಲಕ್ಷಣಗಳನ್ನೇ ಅವರು ನಿಮಗೆ ಕೊಟ್ಟಿಲ್ಲ. ಸೊ ಹೀಗಾಗಿ ನೀವು ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡಿ ಯಾವ್ದು ಆನ್ಸರ್ ಕರೆಕ್ಟ್ ಆಗುತ್ತೆ ಅಂತ ಅದನ್ನು ನೀವು ಅಲ್ಲಿ
ರೈಟು ಮಾಡಬೇಕಾಗುತ್ತೆ. ಹೌದಾ? ಓಕೆ, ಹಾಗಾದರೆ ಈ ಮೊದಲನೇ ಪ್ರಶ್ನೆ ಆನ್ಸರ್ ಏನಪ್ಪಾ ಅಂದರೆ ಅನಿಲಗಳು ಈ ಕೆಳಗಿನ ಲಕ್ಷಣಗಳನ್ನು ಹೊಂದಿರುತ್ತವೆ. ಇದರಲ್ಲಿ ಕೊಟ್ಟಿರ್ತಕ್ಕಂಥ ಯಾವುದೇ ಲಕ್ಷಣ ಇದಕ್ಕೆ ಮ್ಯಾಚ್ ಆಗಲ್ಲ. ಸೊ ಹೀಗಾಗಿ ಇದರ ಆನ್ಸರ್ ಏನಪ್ಪಾ ಅಂದರೆ ಯಾವುದು ಅಲ್ಲ. ಓಕೆ, ಇನ್ನು ಸೆಕೆಂಡ್ ಕ್ವಶನ್ ನೋಡಿ. ನೆಕ್ಸ್ಟ್, ನಿರ್ದಿಷ್ಟ ರಾಶಿಯ ಅನಿಲವು ಸ್ಥಿರ ಒತ್ತಡದಲ್ಲಿ ತಾಪ ಬದಲಾದಂತೆ ಗಾತ್ರದಲ್ಲೂ ಬದಲಾವಣೆ ಆಗುತ್ತದೆ. ಇದು ಯಾರ ನಿಯಮ? ನೋಡಿ, ಒಂದು ಅನಿಲ ಇದೆ, ಅದಕ್ಕೆ ಒಂದು ನಿರ್ದಿಷ್ಟವಾದಂಥ ರಾಶಿ ಕೂಡ ಇದೆ. ಹೌದಾ? ಸೊ ಒಂದು ಸ್ಥಿರ ಒತ್ತಡದಲ್ಲಿ ಒಂದು ಕಾನ್ಸ್ಟೆಂಟ್ ಪ್ರೆಷರ್ ಇದೆ, ಅಲ್ಲಿ ಕಾನ್ಸ್ಟೆಂಟ್ ಪ್ರೆಷರ್ ಇದೆ, ತಾಪ ಬದಲಾದಂತೆ ಗಾತ್ರದಲ್ಲಿ ಬದಲಾವಣೆ ಆಗುತ್ತೆ. ಟೆಂಪರೇಚರ್ ಏನಾದರೂ ಜಾಸ್ತಿ ಮಾಡಿದ್ರೆ ಅದರಲ್ಲಿರ್ತಕ್ಕಂಥ ಗಾತ್ರ ಕೂಡ ಬದಲಾವಣೆ ಆಗುತ್ತೆ. ಗಾತ್ರ ಅಂದರೆ ಏನು? ವಾಲ್ಯೂಮ್ ಕೂಡ ಬದಲಾವಣೆ ಆಗುತ್ತೆ. ಇದು ಯಾರ ನಿಯಮ ಅಂತ ಕೇಳ್ತಾರೆ. ಇದು ಯಾರ ನಿಯಮ? ಸ್ಟಡಿ ಮಾಡಿರಾ? ನೀವೇನಾದರೂ ಈ ನಮ್ಮ ಚಾರ್ಲಿಯವ್ರ ನಿಯಮ, ಆಮೇಲೆ ನಮ್ಮ ಬಾಯ್ಲರ್ ನಿಯಮ, ಇವೆಲ್ಲ ನಿಯಮಗಳನ್ನು ಏನಾದರೂ ನೀವು ಓದಿದ್ರೆ ನಿಮಗಿದ್ರೆ ಅರ್ಥ ಆಗುತ್ತೆ. ಹೌದಾ? ಸೊ ಚಾರ್ಲಿ ನಿಯಮ ಇರ್ಬೋದು, ಬಾಯ್ಲರ್ ನಿಯಮ ಇರ್ಬೋದು, ಅಥವಾ ಗ್ರಾಮ್ ನಿಯಮ ಇರ್ಬೋದು, ಅಥವಾ ಯಾವುದೋ ಅಲ್ಲ ಅಂತ ಒಂದು 4 ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ. ಪ್ರಶ್ನೆ ಏನಪ್ಪ ಅಂದರೆ, ಒಂದು ನಿರ್ದಿಷ್ಟವಾದಂಥ ಒಂದು ರಾಶಿಯಲ್ಲಿ ಅನಿಲವು ಸ್ಥಿರ ಒತ್ತಡದಲ್ಲಿ ತಾಪ ಬದಲಾದಂತೆ ಗಾತ್ರದಲ್ಲಿಯೂ ಕೂಡ ಬದಲಾವಣೆ ಆಗುತ್ತೆ. ಅಂದರೆ ಒಂದು ಫಿಕ್ಸ್ಡ್ ಏನಿದೆ, ಇಲ್ಲಿ ಪ್ರೆಷರ್ ಇದೆ, ಟೆಂಪ್ರೇಚರ್ ಜಾಸ್ತಿ ಆದಂಗೆ ಅದರ ವಾಲ್ಯೂಮ್ ಕೂಡ ಜಾಸ್ತಿ ಆಗುತ್ತೆ. ಇದು ಯಾರ ನಿಯಮಪ್ಪ ಅಂದರೆ, ಇದರ ಆನ್ಸರ್ ಏನಪ್ಪ ಅಂದರೆ ನಿಮ್ಗೆ ಹೇಳಬೇಕಂದ್ರೆ ಚಾರ್ಲಿ ನಿಯಮ ಅಂತ ಹೇಳ್ಬೋದು. ಯಾಕಂದರೆ ಚಾರ್ಲಿ ಅವರು ನಮಗೆ ಸ್ಟಡಿ ಕೊಟ್ಟಿರೋದೇ ಇದೆ. ಅಂದರೆ ಒಂದು ಯಾವುದೇ ಒಂದು ನಿರ್ದಿಷ್ಟ ರಾಶಿ ಒಂದು ಅನಿಲ ಇದೆ ಅಂತ ತಿಳ್ಕೊಳ್ಳಿ, ಅದಕ್ಕೆ ಒಂದು ಕಾನ್ಸ್ಟೆಂಟ್ ಪ್ರೆಷರ್ ಇದೆ. ಅವಾಗ ಯಾವಾಗ ನಾವು ಟೆಂಪ್ರೇಚರ್ನ ಜಾಸ್ತಿ ಮಾಡ್ತೀವಿ ಅದರ ವಾಲ್ಯೂಮ್ನಲ್ಲಿ ಕೂಡ ಜಾಸ್ತಿ ಆಗುತ್ತಾ ಹೋಗುತ್ತೆ. ಸೊ ಇದನ್ನು ಹೇಳಿದವರೇ ನಮ್ಮ ಚಾರ್ಲಿ ನಿಯಮ. ಸೊ ಇದೇ ಥರ ನಮಗೆ ಬಾಯ್ಲರ್ ಕೂಡ ಕಾಣಿಸ್ತಾರೆ ಇಲ್ಲಿ, ಬಾಯ್ಲರ್. ಸೊ ಈ ಬಾಯ್ಲರ್ ಕೂಡ ಒಂದು ನಿಯಮನ ನಮಗೆ ಹೇಳ್ತಾರೆ. ಅಂದರೆ ಸ್ಥಿರ ತಾಪದಲ್ಲಿ ಅನಿಲ ಒತ್ತಡ ಮತ್ತು ಗಾತ್ರ ನಡುವಿನ ಸಂಬಂಧವನ್ನು ಅವ್ರು ಹೇಳ್ತಾರೆ. ಇನ್ನು ಗ್ರಾಮ್ ಬೆಲ್ನವರು ತೊಗೊಂಡ್ರೆ ಅವರು ಕೂಡ ಹೇಳ್ತಾರೆ, ಅನಿಲ ಪ್ರಸರಣ ಸಂಬಂಧಪಟ್ಟಂಗೆ ಒಂದು ನಿಯಮವನ್ನು ಹೇಳಿರ್ತಾರೆ. ಸೊ ಅದು ಅವರಿಗೆ ಸಂಬಂಧಪಟ್ಟಂಗೆ. ಸೊ ಇಲ್ಲಿ ಅಂದರೆ ಟೆಂಪ್ರೇಚರ್ ಹೆಚ್ಚಾದಂಗೆ ಅದರ ವಾಲ್ಯೂಮ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳಿದವರು ಈ ನಮ್ಮ ಚಾರ್ಲಿ ವಿಜ್ಞಾನಿ. ಸೊ ಹೀಗಾಗಿ ಇದರೊಂದು ಆನ್ಸರ್ ಏನಪ್ಪ ಅಂದರೆ ಚಾರ್ಲಿ ನಿಯಮ ಅಂತಲೇ ಹೇಳ್ಬೋದು. ಇನ್ನು ಮೂರನೇ ಒಂದು ಪ್ರಶ್ನೆ ನೋಡಿ. ಮೂರನೇ ಪ್ರಶ್ನೆ ಏನು ಹೇಳುತ್ತೆ ನಮಗೆ, ಚಳಿಗಾಲಕ್ಕಿಂತ ಬೇಸಿಗೆಯಲ್ಲಿ ಹೆಚ್ಚಾಗಿ ಬಲೂನು ಒಡೆಯುತ್ತೆ ಏಕೆ? ನೋಡಿ, ಚಳಿಗಾಲಕ್ಕಿಂತ ಬೇಸಿಗೆಯಲ್ಲಿ ಹೆಚ್ಚಾಗಿ ಬಲೂನು ಏಕೆ ಹೊಡೆಯುತ್ತೆ? ಏಕೆಂದರೆ ಚಾರ್ಲಿಯ ನಿಯಮದ ಪ್ರಕಾರ ಟೆಂಪ್ರೇಚರ್ ಏನಾದರೂ ಜಾಸ್ತಿ ಆದರೆ ವಾಲ್ಯೂಮ್ ಕೂಡ ಜಾಸ್ತಿ ಆಗುತ್ತೆ. ಹೌದಾ? ಸೊ ಆ ಒಂದು ನಿಯಮಕ್ಕೆ ಅಪ್ಲೈ ಆಗಿ ಚಳಿಗಾಲಕ್ಕಿಂತ ಬೇಸಿಗೆಯಲ್ಲಿ ಬಲೂನು ಹೊಡೆಯುತ್ತೆ. ಹಾಗಾಗಿ ಎಲ್ಲಿದೆ ನೋಡಿ ಆಪ್ಷನ್ ಇದ್ರದ್ದು, ಬಿಸಿಲು ಜಾಸ್ತಿ ಇರುತ್ತಾ, ಇದು ಆಪ್ಷನ್ ಆಗಲ್ಲ. ಹೌದಾ? ಗಾಳಿ ಕಡಿಮೆ ಇರುತ್ತಾ, ಇದು ಕೂಡ ಆಪ್ಷನ್ ಆಗಲ್ಲ. ಗಾಳಿ ಹೆಚ್ಚಿಗಿರುತ್ತಾ, ಇದು ಕೂಡ ಇದರ ಒಂದು ಆಪ್ಷನ್ ಆಗಲ್ಲ. ನಾವು ಆಪ್ಷನ್ ಡಿ ಏನು ಹೇಳುತ್ತೆ ನೋಡಿ, ಪರಿಸರದ ತಾಪದಿಂದ ಗಾತ್ರ ಹೆಚ್ಚಳವಾಗಲು ಆಸ್ಪದವಿಲ್ಲದೆ ಒತ್ತಡ ಹೆಚ್ಚಾಗಿ ಬಲೂನು ಒಡೆಯುತ್ತದೆ. ಕರೆಕ್ಟ್ ಆನ್ಸರ್ ಇದೆ ನೋಡಿ. ಎನ್ವೈರ್ಮೆಂಟಲ್ ಏನು ಟೆಂಪ್ರೇಚರ್ ಇರುತ್ತಲ್ಲ, ಸೊ ಎನ್ವೈರ್ಮೆಂಟಲ್ ಟೆಂಪ್ರೇಚರಿಂದ ಏನಾಗುತ್ತೆ, ಗಾತ್ರ ಹೆಚ್ಚಳದಲ್ಲಿ ಆಸ್ಪದ ಸಿಗಲ್ಲ. ಸೊ ಹೀಗಾಗಿ ಅಲ್ಲಿ ಪ್ರೆಷರ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಪ್ರೆಷರ್ ಹೆಚ್ಚಾದ್ರೆ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಒಂದು ಬಲೂನು ಒಡೆಯುತ್ತೆ. ಸೊ ಹೀಗಾಗಿ ಇದರೊಂದು ಆನ್ಸರ್ ಅವ್ರು ಏನು ಹೇಳ್ತಾರೆ, ಆಪ್ಷನ್ ನಂಬರ್ 4 ಅಂತ ಹೇಳ್ಬೋದು. ಚಳಿಗಾಲಕ್ಕಿಂತ ಬೇಸಿಗೆಯಲ್ಲಿ ಹೆಚ್ಚಾಗಿ ಬಲೂನು ಒಡೆಯುತ್ತದೆ ಏಕೆಂದರೆ ಪರಿಸರದ ತಾಪದಿಂದ ಗಾತ್ರ ಹೆಚ್ಚಳವಾಗಲು ಆಸ್ಪದವಿಲ್ಲದ ಕಾರಣ ಒತ್ತಡ ಹೆಚ್ಚಾಗಿ ಈ ಬಲೂನು ಒಡೆಯುತ್ತೆ ಅಂತ ಹೇಳ್ಬೋದು. ಓಕೆ. ಇನ್ನು 4ನೇ ಕ್ವಶನ್ ನೋಡಿ. 4th ಕ್ವಶನ್ ನಮ್ಗೆ ಏನು ಹೇಳುತ್ತೆ, ಸ್ಥಿರ ತಾಪದಲ್ಲಿ ಅನಿಲ ಒತ್ತಡ ಮತ್ತು ಗಾತ್ರಗಳ ನಡುವಿನ ಸಂಬಂಧವನ್ನು ಪ್ರತಿಪಾದಿಸಿದವರು ಯಾರು? ಇದೇ ನಿಮ್ಗೆ ಜಸ್ಟ್ ನಾ ಹೇಳಿದ್ದೆ ನಿಮಗೆ. ಯಾರು ಇದನ್ನು ಪ್ರತಿಪಾದಿಸಿದವರು? ಬಾಯ್ಲರ್ ಅಂತಕ್ಕಂಥ ವಿಜ್ಞಾನಿ. ಇವರೇ ಇದರ ಒಂದು ಪ್ರತಿಪಾದನೆ ಮಾಡಿದವರು. ಇದೇ ನಿಮ್ಗೆ ಜಸ್ಟ್ ಹೇಳಿದ್ದೆ, ಚಾರ್ಲಿ ನಿಯಮ ಏನು ಹೇಳುತ್ತೆ, ಬಾಯ್ಲರ್ ನಿಯಮ ಏನು ಹೇಳುತ್ತೆ, ಆಮೇಲೆ ಗ್ರಾಮ್ ನಿಯಮ ನಮಗೆ ಏನು ಹೇಳುತ್ತೆ ಅಂತ. ಸೊ ಸ್ಥಿರ ತಾಪದಲ್ಲಿ ಅನಿಲ ಒತ್ತಡ ಮತ್ತು ಗಾತ್ರಗಳ ನಡುವಿನ ಸಂಬಂಧವನ್ನು ಪ್ರತಿಪಾದಿಸೋರು ಈ ನಮ್ಮ ಬಾಯ್ಲರ್ ಅಂತಕ್ಕಂಥ ವಿಜ್ಞಾನಿ. ಹಾಗಾದರೆ ಚಾರ್ಲಿ ಅವರು ಏನು ಹೇಳಿದ್ರು, ಗ್ರಹಾಮ್ ಅವರು ಏನು ಹೇಳಿದ್ರು? ಚಾರ್ಲಿ ಅವ್ರು ಏನೇ ಜಸ್ಟ್ ನಿಮ್ಗೆ ಹೇಳಿದ್ದೆ,
ಟೆಂಪ್ರೇಚರ್ ಜಾಸ್ತಿ ಆದಂಗೆ ಅಲ್ಲಿರ್ತಕ್ಕಂಥ ವಾಲ್ಯೂಮ್ ಕೂಡ ಜಾಸ್ತಿ ಆಗುತ್ತೆ. ಅದನ್ನೇ ನಮ್ಮ ಚಾರ್ಲಿ ಅವರು ಹೇಳಿದರು. ಇನ್ನು ಗ್ರಹಾಂ ಅವ್ರ ಬಗ್ಗೆ ಹೇಳಬೇಕಂದ್ರೆ ಗ್ರಹಾಂ ಅವರು ಏನು ಹೇಳ್ತಾರೆ, ಅನಿಲಗಳ ಪ್ರಸರಣ ಸಂಬಂಧಪಟ್ಟಂಗೆ ಒಂದು ನಿಯಮವನ್ನು ಹೇಳಿರ್ತಾರೆ. ಸೊ ಅದು ಚಾರ್ಲಿ ಅವರಿಗೆ ಸಂಬಂಧಪಟ್ಟಿದೆ. ಬಟ್ ಇಲ್ಲಿ ಏನು ಹೇಳ್ತಾರೆ ಅವರು, ಸ್ಥಿರ ತಾಪದಲ್ಲಿ ಅನಿಲ ಒತ್ತಡ ಮತ್ತು ಗಾತ್ರಗಳ ನಡುವಿನ ಸಂಬಂಧ ಹೇಳಿದವರು ಈ ನಮ್ಮ ಬಾಯ್ಲರ್ ಅಂತಕ್ಕಂಥ ವಿಜ್ಞಾನಿ. ಓಕೆ ಇನ್ನು 5ನೇ ಪ್ರಶ್ನೆ ನೋಡಿ, ಇಲ್ಲೇ ಇದೆ ನೋಡಿ 5ನೇ ಪ್ರಶ್ನೆ. ಅನಿಲಗಳ ವಿಸರಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೇ ಜಸ್ಟ್ ಹೇಳಿದ್ದೀನಿ ನಿಮಗೆ. ನಾನು ಹೇಳಿದವರು ಯಾರು? ಹಾಗಾದರೆ ಆನ್ಸರ್ ಏನು ಬರ್ತಿದ್ರದ್ದು? ಗ್ರಹಾಮನ ನಿಯಮ ಅಂತಲೇ ಹೇಳಬಹುದು. ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ ತಗೊಳ್ಳಿ. ಗ್ರಹಾಂ ಅವರ ನಿಯಮ. ಇವ್ರೇನು ಹೇಳ್ತಾರೆ ನಮಗೆ, ಅನಿಲಗಳ ವಿಸರಣೆಗೆ ಸಂಬಂಧಿಸಿದ ನಿಯಮ. ವಿಸರಣೆ ಅಂದ್ರೇನು? ಪ್ರಸರಣ ಆಗುವುದು. ಅನಿಲಗಳು ಗ್ಯಾಸಸ್ಗಳಿರ್ತಾವಲ್ಲ, ಸೊ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಫಸ್ಟ್ ಟೈಮ್ ನಿಯಮನ ಪ್ರತಿಪಾದಿಸಿದವರು ಈ ನಮ್ಮ ಗ್ರಹಾಂ ಅಂತಕ್ಕಂಥ ವಿಜ್ಞಾನಿ. ಓಕೆ, ಇನ್ನು ಬಾಯ್ಲರ್ ಬಗ್ಗೆ ಏನಾಗಿ ಜಸ್ಟ್ ಹೇಳಿದ್ದೆ ನಿಮಗೆ. ಚಾರ್ಲಿ ನಿಯಮನ ಕೂಡ ಏನಾಗಿ ಜಸ್ಟ್ ಹೇಳಿದ್ದೆ. ಆಪ್ಷನ್ ಡ ಯಾರೂ ಅಲ್ಲ ಅಂತ ಕೊಟ್ಟಿದ್ದಾರೆ, ಅದೇನಿಲ್ಲ. ಇದರ ಒಂದು ಆನ್ಸರ್ ಏನಪ್ಪ ಅಂದರೆ ಗ್ರಹಾಂ ನಿಯಮ. ಸೊ ಇಲ್ಲಿ ಟೋಟಲ್ ಆಗಿ ಎಷ್ಟು ಸೈಂಟಿಸ್ಟ್ಗಳ ಬಗ್ಗೆ ಒಂದು 3 ನಿಯಮಗಳನ್ನು ಕೊಟ್ಟಿರ್ತಾರೆ ಅನಿಲಗಳ ಕುರಿತಂತೆ. 1 ಚಾರ್ಲಿ ನಿಯಮ, 2 ಬಾಯ್ಲರ್ ನಿಯಮ, 3 ಗ್ರಹಾಂ ನಿಯಮ. 3 ನೀವು ಲಾಸ್ಗಳನ್ನು ಸ್ವಲ್ಪ ಓದ್ಕೊಳ್ಳಿ. ಸೊ ಇಲ್ಲೇ ಇದೆ ಲಾಸ್ಗಳಲ್ಲಿ ಜಸ್ಟ್ ಹೇಳಿದ್ದೀನಿ ನಿಮಗೆ. 5ನೇ ಕ್ವಶನ್ ಅದೇ ಇದೆ, 4th ಕ್ವಶನ್ ಕೂಡ ಇದೇ ಇದೆ, ಆಮೇಲೆ 3rd ಕ್ವಶನ್ ಕೂಡ ಇದೇ ಇದೆ. ಸಾರಿ, 2nd ಕ್ವಶನ್. ಹೌದಾ? ಸೊ ಇದಿಷ್ಟು ಓದಿದ್ರೆ ಮುಗೀತು. ಈ ಒಂದು 3 ನಿಯಮಗಳು ನಿಮಗೆ ಬಂದ್ಬಿಡುತ್ತೆ ಸ್ಟಡಿಗೆ. ಹೌದಾ? ಓಕೆ, ಏನು 6ನೇ ಒಂದು ಕ್ವಶನ್ ನೋಡುವ. ಭೂಪಾಲ್ ಅನಿಲ ದುರಂತವಾದ ವರ್ಷ ಯಾವುದಂತ ಕೇಳ್ತಾರೆ ಕ್ವಶನ್. ಭೂಪಾಲದಲ್ಲಿ ಏನು ಅನಿಲ ಒಂದು ಸೋರಿಕೆ ಆಯ್ತಲ್ವಾ? ಸೊ ಸೋರಿಕೆಯಾಗಿ ಸಿಕ್ಕಾಪಟ್ಟೆ ಜನ ಎಲ್ಲ ಸತ್ತೋಯ್ತು. ಸೊ ಆ ಅನಿಲ ದುರಂತವಾದಂಥ ವರ್ಷ ಯಾವುದಂತ ಕೇಳ್ತಾರೆ. ವರ್ಷ ಯಾವುದಂದರೆ 1984. ಆಪ್ಷನ್ ಡ. ಅದು ಆಪ್ಷನ್ ಯಾವುದೇ ಇರಲಿ, ಬಟ್ ಆನ್ಸರು 1984. ಇದನ್ನೆಲ್ಲ ಲಕ್ಷದಲ್ಲಿ 1884 ಕೊಟ್ಟಿರ್ತಾರೆ, ಆಮೇಲೆ 1974 ಕೊಟ್ಟಿರ್ತಾರೆ, 72 ಕೊಡ್ತಾರೆ. ನಿಮಗೆ ಕನ್ಫ್ಯೂಸ್ ಮಾಡ್ತಾರೆ ಅವರು. ಹೌದಾ? ಸೊ ಕನ್ಫ್ಯೂಸ್ ಹಾಕೋಬಿಡಿ. 1984ರಲ್ಲಿ ಆ ಒಂದು ದುರಂತ ಆಗಿದೆ. ಹೌದಾ? ಓಕೆ, ಅದನ್ನು ಲಕ್ಷದಲ್ಲಿ ಇಟ್ಕೋಬೇಕು. ಓಕೆ ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ನೋಡಿ. ಭೂಪಾಲ ದುರಂತಕ್ಕೆ ಕಾರಣವಾದ ವಿಷ ಅನಿಲ ಯಾವುದು? ಅದೇನು ಅನಿಲ ಸೋರಿಕೆ ಆಯಿತು, ಸಿಕ್ಕಾಪಟ್ಟೆ ಸತ್ರಲ್ಲ. ಸೊ ಆ ಒಂದು ದುರಂತಕ್ಕೆ ಕಾರಣವಾದಂಥ ವಿಷ ಅನಿಲ ಯಾವುದಂತ ಅವರು ಕ್ವಶನ್ ಕೇಳ್ತಾರೆ. ಯಾವುದು ಅಂದಾಜು ಗೊತ್ತಿರ್ಬೋದಾ ನಿಮಗೆ? ಗೊತ್ತಿಲ್ಲ? ಅದರ ಆನ್ಸರ್ ಏನಪ್ಪ ಅಂದರೆ ಮಿಥೈಲ್ ಐಸೋಸೈನೇಟು. ಆನ್ಸರ್ ಏನಂದರೆ ಮಿಥೈಲ್ ಐಸೋಸೈನೇಟ್ ಅಂತ ಒಂದು ವಿಷಕಾರಿ ಅಂತ ಅನಿಲ ಇದೆ. ಸೊ ಅದರಿಂದನೇ ಆ ಒಂದು ಭೂಪಾಲದಲ್ಲಿ ಅನಿಲ ಸೋರಿಕೆಯಾಗಿ ಸಿಕ್ಕಾಪಟ್ಟೆ ಜನ ಸತ್ತೋದ್ರು. ಓಕೆನಾ? ಈ ಉಳಿದಿರೋ ಆಪ್ಷನ್ಗಳು ಏನು ಕೊಟ್ಟಿರ್ತಾರೆ ಅಲ್ಲಿ, ಐಸೋಸೈನೇಟು, ಮಿಥೈಲ್ ಸೈನೈಡು, ಕೇವಲ ಸೈನೈಡು, ಇವು ಕೂಡ ವಿಷಕಾರಿ ಅನಿಲನೇ. ಐಸೋಸೈನೇಟು, ಮಿಥೈಲ್ ಸೈನೈಡು ಮತ್ತು ಇವೆರಡು ಕೇವಲ ಸೈನೈಡ್ ಅಂತ ಕೂಡ, ಇವು ಕೂಡ ವಿಷಕಾರಿ ಅನಿಲ. ಬಟ್ ಭೂಪಾಲ್ ದುರಂತಕ್ಕೆ ಕಾರಣವಾದದ್ದು ಮಿಥೈಲ್ ಐಸೋಸೈನೈಡ್ ಅಂತಕ್ಕಂಥ ಒಂದು ವಿಷಕಾರಿ ಅನಿಲ. ಸೊ ಇದನ್ನೇ ನೀವಲ್ಲಿ ಆನ್ಸರು ರೈಟ್ ಮಾಡಬೇಕು. ಓಕೆ, ಇನ್ನು 8ನೇ ಕ್ವಶನ್ ನೋಡಿ. ಯಾವ ಅನಿಲಗಳ ರಾಸಾಯನಿಕ ಕ್ರಿಯೆಯಿಂದ ಕ್ವಶನ್ ನೋಡಿ ಹೇಗಿದೆ. ಕ್ರಿಯೆಯಿಂದ ಮಿಥೈಲ್ ಐಸೋಸೈನೇಟ್ ಅನಿಲ ಉಂಟಾಗುತ್ತೆ ಅಂತ ಕೇಳ್ತಾರೆ ಅವರು. ಅಂದರೆ ಅದೇನು ತಯಾರಾಗ್ತಲ್ಲ, ಯಾವುದದು? ಮಿಥೈಲ್ ಐಸೋಸೈನೇಟ್. ಸೊ ಆ ಮಿಥೈಲ್ ಐಸೋಸೈನೇಟು ಇದು ತಯಾರಾಗಬೇಕಾದ್ರೆ ಯಾವ ಅನಿಲಗಳ ಒಂದು ರಾಸಾಯನಿಕ ಕ್ರಿಯೆಯಿಂದ ಅದು ತಯಾರಾಯಿತು ಅಂತ ಅವ್ರ ಕ್ವಶನ್ಗಳನ್ನು ನಮಗೆ ಕೇಳ್ತಾರೆ. ಇಲ್ಲಿ ನೋಡಿ, ಮಿಥೈಲ್ ಐಸೋಸೈನೇಟ್ ಈ ಅನಿಲ ಹೇಗೆ ತಯಾರಾಯಿತು, ಯಾವುದರಿಂದ ಇದು ತಯಾರಾಯಿತು, ಮತ್ತು ಭೂಪಾಲ ದುರಂತಕ್ಕೆ ಕಾರಣ ಆಗಿದೆ ಅಂತ ಇಲ್ಲಿ ನಿಮ್ಮ ಕ್ವಶನವನ್ನು ಕೇಳ್ತಾರೆ. ಯಾವುದು ಹಾಗಾದರೆ ಆನ್ಸರು ನಿಮ್ಗೆ ಗೊತ್ತಿರಲಿ, ಫಾಸ್ಜಿನ್ ಮತ್ತು ಮಿಥೈಲ್ ಸೈನೈಡ್ ಅಂತಕ್ಕಂಥ ಏನಿದೆಯಲ್ಲ, ಸೊ ಇದರ ಒಂದು ರಾಸಾಯನಿಕ ಕ್ರಿಯೆಯಿಂದ ಮಿಥೈಲ್ ಐಸೋಸೈನೇಟ್ ಇದು ಏನಾಯಿತು, ಒಂದು ರಾಸಾಯನಿಕ ಕ್ರಿಯೆಯಾಗಿ ಅಲ್ಲಿ ತಯಾರಾಗಿದೆ. ಲಕ್ಷದಲ್ಲಿ ಏನು ಆನ್ಸರು? ಫಾಸ್ಜಿನ್ ಪ್ಲಸ್ ಮಿಥೈಲ್ ಸೈನೈಡು. ಫಾಸ್ಜಿನ್ ಪ್ಲಸ್ ಮಿಥೈಲ್ ಸೈನೈಡ್ ಇದು ಇದರ ಸರಿಯಾದ ಒಂದು ಉತ್ತರ. ಸೈನೈಡು ಮತ್ತು ಮಿಥೈಲ್ ಸೈನೈಡ್ ಆಗಲ್ಲ,
ಕೇವಲ ಫಸ್ಟಿನ ಜಸ್ಟ್ ರಾಸಾಯನಿಕ ಕ್ರಿಯೆ ಆದರೆ ಇದನ್ನು ತಯಾರಾಗಲ್ಲ. ಐಸೋಸೈನೇಟ್ ಪ್ಲಸ್ ಸೈನೈಡ್ ಕೂಡಿದ್ರೆ ಮೆಥೈಲ್ ಐಸೋಸೈನೇಟ್ ತಯಾರಾಗಲ್ಲ. ಇದು ತಯಾರಾಗೋದು ಹೆಂಗಪ್ಪ ಅಂದರೆ ಒಂದು ಪಾಸುಜಿನು, ಇನ್ನೊಂದು ಮಿಥೈಲ್ ಸೈನೈಡು. ಸೊ ಇವೆರಡರ ಒಂದು ರಾಸಾಯನಿಕ ಕ್ರಿಯೆ ಉಂಟಾಗಿ ಈ ಒಂದು ಮಿಥೈಲ್ ಐಸೋಸೈನೇಟ್ ಅನಿಲ ಉಂಟಾಗುತ್ತೆ ಅಂತ ಹೇಳ್ತಾರೆ. ಹೌದಾ? ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ನೋಡಿ. ಏನಿದೆ ಫಸ್ಟು, 0°C ಅಂದರೆ ಎಷ್ಟು ಕೆಲ್ವಿನ್ ತಾಪ? ನೋಡಿ, 0°C ಎಂದರೆ ಎಷ್ಟು ಕೆಲ್ವಿನು ತಾಪ. ತಾಪ ಅಂದ್ರೆ ಏನು? ಉಷ್ಣತಾಮಾನ ಅಂತೀವಲ್ಲ ನಾವು. ಸೊ 0°C ಅಂದರೆ ಎಷ್ಟು ಕೆಲ್ವಿನ್ ಅಂತಕ್ಕಂಥ ಕ್ವಶನ್ನ ನಿಮ್ಮವರು ಕೇಳಿದರೆ ಎಷ್ಟು ಕ್ವಶನು ಪಟ್ಟ ಅಂತ ಹೇಳ್ಬೇಕು. ಆನ್ಸರ್ ಏನಪ್ಪ ಅಂದರೆ 273 ಕೆಲ್ವಿನು. ಹೌದಾ? 0°C ಇಟ್ ಈಸ್ ಈಕ್ವಲ್ ಟು 273 ಕೆಲ್ವಿನು. ಸೊ ಹೀಗಾಗಿ ಇದರ ಒಂದು ಆನ್ಸರ್ ಏನಪ್ಪ ಅಂದರೆ 273 ಕೆಲ್ವಿನು. ಈ 373 ಕೂಡ ಬರಲ್ಲ, 473 ಕೂಡ ಬರಲ್ಲ, 573 ಕೂಡ ಬರಲ್ಲ. ಓಕೆ. ಇನ್ನು ಕೊನೆಯ ಒಂದು ಪ್ರಶ್ನೆ ಏನು ಹೇಳುತ್ತೆ ಅಂದರೆ ನಮಗೆ, ಅತಿ ಹೆಚ್ಚು ಬೇಗನೆ ಪ್ರಸರಣ ಹೊಂದುವವು ಯಾವುವು? ನೋಡಿ, ಅತಿ ಹೆಚ್ಚು ಬೇಗನೆ ಪ್ರಸರಣ ಹೊಂದುವವು ಯಾವುವು ಅಂತ ಕೇಳ್ತಾರೆ. ಪ್ರಸರಣ ಅಂದರೆ ಏನು? ಸ್ಪ್ರೆಡ್ ಯಾವ ಬೇಗನೆ ಆಗುತ್ತವೆ? ಏನು ಘನ ಆಗುತ್ತೋ, ಏನು ದ್ರವ ಆಗುತ್ತೋ, ಅಥವಾ ಏನು ಅನಿಲ ಆಗುತ್ತೋ, ಅಥವಾ ಯಾವುದೂ ಅಲ್ಲ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿರ್ತಾರೆ. ಯಾವುದಾಗುತ್ತೆ ಹೇಳಿ? ಘನ ತಗೊಂಡ್ರೆ ಇದು ಬೇಗನೆ ಪ್ರಸರಣ ಆಗುತ್ತಾ? ಇದಂತರೂ ಬೇಗನೆ ಪ್ರಸರಣ ಆಗಲ್ಲ, ಅಂತರೂ ಆಗಲ್ಲ, ಘನ. ಇನ್ನು ದ್ರವ ತಗೊಂಡ್ರೆ ದ್ರವ ಪ್ರಸರಣ ಆಗುತ್ತೆ, ಬಟ್ ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ಫಾರ್ ಎಕ್ಸಾಂಪಲ್, ನೀವು ಒಂದು ಲಿಕ್ವಿಡ್ ಇದೆ, ಸೊ ಲಿಕ್ವಿಡ್ನಲ್ಲಿ ನೀವು ಸಾಲ್ಟ್ ಏನಾದರೂ ಹಾಕಿದ್ರೆ ಸ್ಪ್ರೆಡ್ ಆಗುತ್ತೆ, ಬಟ್ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇನ್ನು ಅನಿಲ ಏನಾದರೂ ತಗೊಂಡ್ರೆ ನೋಡಿ, ಅನಿಲ ಎಲ್ಲಕ್ಕಿಂತ ಬೇಗನೆ ಒಂದು ಪ್ರಸರಣ ಹೊಂದತಕ್ಕಂಥ ಒಂದು ವಸ್ತು ಆಗಿದೆ. ಸೊ ಹೀಗಾಗಿ ಇದ್ರ ಕರೆಕ್ಟ್ ಆನ್ಸರ್ ಏನಪ್ಪ ಅಂದರೆ ಅನಿಲ. ಅಂದರೆ ಅತಿ ಹೆಚ್ಚು ಬೇಗನೆ ಪ್ರಸರಣ ಹೊಂದುವುದು ಯಾವುದು? ಘನ, ದ್ರವ, ಅನಿಲ ನೀವೇನಾದ್ರು ಕಂಪ್ಯಾರಿಸನ್ ಮಾಡಿದ್ರೆ ಫಸ್ಟ್ ಆಫ್ ಆಲ್ ಜಾಸ್ತಿ ಸ್ಪ್ರೆಡ್ ಆಗೋದೆ ಈ ಒಂದು ಗ್ಯಾಸಸ್ಗಳು. ಓಕೆ. ಸೊ ಹೀಗಾಗಿ ಇದರ ಆನ್ಸರ್ ಏನಪ್ಪ ಅಂದರೆ ಅನಿಲ ಅಂತಕ್ಕಂಥ ಆನ್ಸರ್ನ ನಾವು ಹೇಳ್ಬೋದು. ಓಕೆ. ಸೊ ಈ ರೀತಿಯಾಗಿ ಈ ಒಂದು ಚಾಪ್ಟರ್ ಸಂಬಂಧಪಟ್ಟಂಗೆ ಅನಿಲಗಳ ವರ್ತನೆ ಒಂದು ಚಾಪ್ಟರ್ ಸಂಬಂಧಪಟ್ಟಂಗೆ ಮೋಸ್ಟ್ ಇಂಪಾರ್ಟೆಂಟು ಟಾಪ್ 10 ಕ್ವಶನ್ ಇದ್ದಾವೆ. ಸೊ ಎಲ್ಲರೂ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿಲ್ಲ ಅಂದರೆ ಮತ್ತೆ ರಿಪೀಟ್ ಆಗಿ ನೋಡಿ. ಮತ್ತು ನಿಮ್ಗೆ ಏನಾದರೂ ಈ ನಮ್ಮ ಕ್ಲಾಸ್ನ ವಿಡಿಯೋಗಳು ಇಷ್ಟ ಆಗಿದ್ದರೆ ಒಂದು ಲೈಕ್ ಬಟನ್ ಒತ್ತಿ, ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಯಾಕಂದರೆ ವಾಹಕತೆ ಅಂದ್ರೇನು? ಚಲನವಲನೆ. ಅಯನ್ಸ್ ಅಂದ್ರೇನು? ಅಯನ್ಸ್ ಯಾವ ಒಂದು ಕಂಪೌಂಡ್ಸ್ನಲ್ಲಿ ಅಥವಾ ಯಾವ ಒಂದು ಸಂಯುಕ್ತಗಳಲ್ಲಿ ಅಯನ್ಸ್ಗಳು ಇರ್ತವೆ ಅದಕ್ಕೆ ನಾವು ಅಯನಿಕ್ ಅಂತ ಕರಿತೀವಿ. ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜಸ್ಗಳು ಅದರಲ್ಲಿ ಇರಬೇಕು, ಅದಕ್ಕೆ ನಾವು ಅಯನ್ಸ್ ಅಂತ ಕರಿತೀವಿ. ಹೌದಾ? ಸೊ ಆ ಅಯನ್ಗಳ ಒಂದು ಉಪಯೋಗ ಮಾಡಿಕೊಂಡು ಏನು ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗುತ್ತೆ ಅದಕ್ಕೆ ನಾವು ಅಯಾನಿಕ್ ವಾಹಕತೆ ಅಂತ ಕರಿತೀವಿ. ಹೌದಾ? ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಗಳು ಯಾವ ಥರ ಬರುತ್ತೆ ನಿಮಗೆ ಎಕ್ಸಾಮ್ನಲ್ಲಿ. ಸೊ ಆ ಒಂದು ಕ್ವಶನ್ಸ್ಗಳನ್ನ ನಾವಿವತ್ತು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ನೋಡಿ, ಫಸ್ಟ್ ಒಂದು ಕ್ವಶನ್ ತಗೊಂಡ್ರೆ ನೋಡಿ ಏನು ಹೇಳುತ್ತೆ ನಮಗೆ, ವಸ್ತುಗಳು ತಮ್ಮ ಕಣಗಳ ಮೂಲಕ ಎಲೆಕ್ಟ್ರಾನ್ಗಳನ್ನು ಸರಾಗವಾಗಿ ಹರಿಯಲು ಬಿಡುತ್ತವೆ, ಅವುಗಳಿಗೆ ಏನೆನ್ನುವರು? ನೋಡಿ, ಯಾವುದೇ ಒಂದು ವಸ್ತು ಇದ್ದರೆ ವಸ್ತು ಏನ್ ಮಾಡುತ್ತೆ? ತಮ್ಮಲ್ಲಿ ಇರ್ತಕ್ಕಂಥ ಕಣಗಳ ಮೂಲಕ ಇಲೆಕ್ಟ್ರಾನ್ಗಳನ್ನ ಸರಾಗವಾಗಿ ಹರಿಯಲು ಬಿಡುತ್ತೆ, ಅಂತವನ್ನು ಏನಂತ ಕರಿತೀವಿ? ನೋಡಿ, ಇಲೆಕ್ಟ್ರಾನ್ಗಳು ಏನಾಗ್ತಾ ಇದೆ? ಇಲ್ಲಿ ಮೂಮೆಂಟ್ ಆಗ್ತಾ ಇದೆ. ಇಲೆಕ್ಟ್ರಾನ್ಗಳೊಂದು ಮೂಮೆಂಟ್ ಆಗ್ತಾ ಇದೆ, ಲಕ್ಷದಲ್ಲಿ ಇಟ್ಕೊಳ್ಳಿ. ಅವ್ರೇನು ಹೇಳ್ತಾರೆ? ಇಲೆಕ್ಟ್ರಾನ್ಗಳಲ್ಲಿ ಮೂಮೆಂಟ್ ಆಗ್ತಾ ಇದೆ, ಸರಾಗವಾಗಿ ಹರಿಯಲು ಬಿಡುತ್ತೆ. ಹಾಗಾದ್ರೆ ಅವಕ್ಕೆ ನಾವು ಏನಂತ ಕರಿತೀವಿ? ಸಿಂಪಲ್ ಆನ್ಸರ್, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ವಾಹಕ. ಅವುಗಳು ಏನಂತೀವಿ ನಾವು? ವಾಹಕ ಇದ್ರೆ ಮಾತ್ರ ಒಂದು ಎಲೆಕ್ಟ್ರಾನ್ಗಳ ಮೂಮೆಂಟು ಆಗ್ತಾ ಇರುತ್ತೆ. ಸೊ ಹೀಗಾಗಿ ಈ ಮೊದಲನೇ ಪ್ರಶ್ನೆ ಉತ್ತರ ಏನಪ್ಪಾ ಅಂದ್ರೆ ವಾಹಕ. ಇನ್ನು ಉಳಿದ ಇದೇನಿರುತ್ತಲ್ಲ ಅವಾಹಕ ಅಂದ್ರೆ ಯಾವುದೇ ರೀತಿ ಒಂದು ಎಲೆಕ್ಟ್ರಾನ್ ನ ಮೂವ್ಮೆಂಟ್ ಅದು ಮಾಡಕ್ ಬಿಡಲ್ಲ. ಸೊ ಆಪ್ಷನ್ ಎ ಕೂಡ ರಾಂಗ್ ಆನ್ಸರ್ ಆಗುತ್ತೆ. ಇನ್ನು ಎಲೆಕ್ಟ್ರಾನ್ ಆಲ್ರೆಡಿ ಎಲೆಕ್ಟ್ರಾನ್ ಇದೆ, ಎಲೆಕ್ಟ್ರಾನ್ಗಳನ್ನೇ ಅದು ಬಿಡ್ತಾ ಇದೆ. ಸೊ ಮತ್ತೆ ಎಲೆಕ್ಟ್ರಾನ್ ಕೊಟ್ಟಿದ್ರೆ ಅಂದ್ರೆ ಕೂಡ ಇದು ರಾಂಗ್ ಆನ್ಸರ್. ಇನ್ನು ಪ್ರೋಟಾನ್ ಕೂಡ ರಾಂಗ್ ಆನ್ಸರ್. ಯಾಕಂದ್ರೆ
ವಸ್ತುವು ತಮ್ಮ ಕಣಗಳ ಮೂಲಕ ಎಲೆಕ್ಟ್ರಾನ್ಗಳನ್ನು ಹರಿಯೋದಕ್ಕೆ ಬಿಡುತ್ತಾ ಇದೆ. ಸೊ ಅದಕ್ಕೆ ಏನಂತ ಕರಿತೀವಿ ನಾವು? ವಾಹಕ ಅಂತ ಕರಿತೀವಿ. ಸೊ ಹೀಗಾಗಿ ಇದೊಂದು ಆನ್ಸರ್ ಏನು ಬರುತ್ತೆ? ವಾಹಕ. ಲಕ್ಷದಲ್ಲಿದೆ, ಆಯ್ತಾ? ಓಕೆ, ಇನ್ನು ಸೆಕೆಂಡ್ ಒಂದು ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ. ಕೆಳಗಿನವುಗಳ ಪೈಕಿ ಯಾವುದು ಮುಖ್ಯವಾಗಿ ವಿದ್ಯುತ್ ವಾಹಕತ್ವದಲ್ಲಿ ಪಾತ್ರವನ್ನ ವಹಿಸುತ್ತೆ? ನೋಡಿ, ಕೆಳಗಿನ ಕೊಟ್ಟಿದ್ದಾರೆ ಲೋಹ, ಮಿಶ್ರಲೋಹ, ಅಲೋಹ ಮತ್ತೆ ಮತ್ತು ಬ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಕೆಳಗಿನವುಗಳ ಪೈಕಿ ಯಾವುದು ಮುಖ್ಯವಾಗಿ ವಿದ್ಯುತ್ ವಾಹಕತ್ವದಲ್ಲಿ ಪಾತ್ರವನ್ನು ವಹಿಸುತ್ತೆ ಅಂದ್ರೆ ವಿದ್ಯುತ್ ಕರೆಂಟ್ ಫ್ಲೋ ಆಗುವಾಗ ಈ ಕೊಟ್ಟಿರ್ತಕ್ಕಂಥ ಆಪ್ಷನ್, ಈ 4 ಆಪ್ಷನ್ಗಳಲ್ಲಿ ಯಾವುದು ಮುಖ್ಯವಾಗಿ ಪಾತ್ರವನ್ನ ವಹಿಸುತ್ತೆ ಅಂತವ್ರು ಕೇಳ್ತಾರೆ. ಯಾವುದು ಮುಖ್ಯವಾಗಿ ಪಾತ್ರ ವಹಿಸುತ್ತೆ ಹೇಳಿ? ಫಸ್ಟ್ ಆಫ್ ಆಲ್ ಅಂತ ತಿಳ್ಕೊಳ್ಳಿ. ಲೋಹದಲ್ಲಿ ಕರೆಂಟ್ ಫ್ಲೋ ಆಗುತ್ತೆ. ಇದು ನಿಮ್ಗೆ ಎಲ್ರಿಗೂ ಗೊತ್ತಿರೋ ವಿಷಯನೇ, ಹೌದಾ? ಸೊ ಹೀಗಾಗಿ ಇದು ಕೂಡ ಕರೆಕ್ಟ್ ಆನ್ಸರ್ ಆಗುತ್ತೆ. ಮಿಶ್ರ ಲೋಹ ತಗೊಂಡ್ರೆ ಇದರಲ್ಲಿ ಕೂಡ ಕರೆಂಟ್ ಫ್ಲೋ ಆಗುತ್ತೆ. ಅಲೋಹ ತಗೊಂಡ್ರೆ ಇದರಲ್ಲಿ ಕರೆಂಟು ಫ್ಲೋ ಆಗಲ್ಲ. 4 ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಅ ಮತ್ತೆ ಬ, ಆಪ್ಷನ್ ಅ ಮತ್ತೆ ಹೀಗೆ ಟೋಟಲ್ 4 ಆಪ್ಷನ್ ಕೊಟ್ಟಿದ್ದಾರೆ. ಔಟ್ ಆಫ್ 4 ಆಪ್ಷನ್ ಅಲ್ಲಿ ನಿಮ್ಗೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಅ ಮತ್ತು ಬ ಯಾಕೆ ಬರುತ್ತೆ? ಲೋಹದಲ್ಲಿ ಕೂಡ ಕರೆಂಟ್ ಫ್ಲೋ ಆಗುತ್ತೆ, ಇದು ಕೂಡ ಸರಿಯಾದ ಉತ್ತರ ಇದೆ. ಮಿಶ್ರ ಲೋಹದಲ್ಲಿ ಕೂಡ ಕರೆಂಟ್ ಫ್ಲೋ ಆಗುತ್ತೆ. ಸೊ ಹೀಗಾಗಿ ಇದು ಕೂಡ ಒಂದು ಕರೆಕ್ಟ್ ಆದಂತ ಆನ್ಸರ್ ಇದೆ. ಸೊ ಹೀಗಾಗಿ ಅ ಮತ್ತೆ ಬ ಎರಡು ಕರೆಕ್ಟ್ ಆನ್ಸರ್ ಇರೋದ್ರಿಂದ ಇದರ ಒಂದು ಉತ್ತರ ಆಪ್ಷನ್ ಡ ಮತ್ತು ಬ. ನೋಡಿ, ಕೆಳಗಿನ ಪೈಕಿ ಯಾವುದು ಮುಖ್ಯವಾಗಿ ವಿದ್ಯುತ್ ವಾಹಕತ್ವದಲ್ಲಿ ಪಾತ್ರವನ್ನ ವಹಿಸುತ್ತೆ? ಲೋಹ ಮತ್ತು ಮಿಶ್ರ ಲೋಹಗಳು ಕೂಡ ವಿದ್ಯುತ್ ವಾಹಕತ್ವದಲ್ಲಿ ಒಂದು ಪ್ರಮುಖವಾದಂತ ಪಾತ್ರವನ್ನ ವಹಿಸುತ್ತವೆ. ಓಕೆ, ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ನೋಡುವ. ಮೂರನೇ ಕ್ವಶನ್ ಏನ್ ಹೇಳುತ್ತೆ ನೋಡಿ ನಮಗೆ. ಮೂರನೇ ಕ್ವಶನ್, ವಿದ್ಯುತ್ ವಾಹಕವು ಯಾವುದರ ಚಲನೆಯಿಂದ ಉಂಟಾಗುತ್ತೆ? ಕ್ವಶನ್ ನೋಡಿ ಎಷ್ಟು ಚೆನ್ನಾಗಿದೆ. ವಿದ್ಯುತ್ ವಾಹಕವು ಯಾವುದರ ಚಲನೆಯಿಂದ ಉಂಟಾಗುತ್ತೆ? ಯಾವುದರ ಒಂದು ಚಲನೆಯಿಂದ ವಿದ್ಯುತ್ ವಾಹಕ ಉಂಟಾಗುತ್ತೆ? ಜಸ್ಟ್ ಗೆಸ್ ಮಾಡಿ. ಆಪ್ಷನ್ ಏನು ಕೊಟ್ಟಿರ್ತಾರೆ ನೋಡಿ ಇಲ್ಲಿ. ಫಸ್ಟ್ ಆಫ್ ಆಲ್ ಕ್ಯಾಟಾನ್ ಇದೆ, ಆನಯನ್ ಇದೆ, ನ್ಯೂಟ್ರಾನ್ ಇದೆ, ಅ ಮತ್ತು ಬ ಇದೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದು? ನೋಡಿ, ಇನ್ನೊಂದ್ಸಲ ನೋಡಿ ಕ್ವಶನ್ ಏನ್ ಕೇಳ್ತಾರೆ ಅವರು. ವಿದ್ಯುತ್ ವಾಹಕವು ಯಾವುದರ ಚಲನೆಯಿಂದ ಉಂಟಾಗುತ್ತೆ? ಏನು ಚಲನೆಯಾದ್ರೆ ವಿದ್ಯುತ್ ವಾಹಕ ಆಗ್ತಾ ಇರುತ್ತೆ. ಏನ್ ಚಲನೆ ಆಗ್ತಾ ಇರುತ್ತೆ? ಆನ್ಸರು ಕೆಟಾನ್ ಮತ್ತೆ ಅನಯನ್ಸ್. ಈ ಎರಡು ತರ ಒಂದು ಚಲನವಲನ ಏನಾದ್ರೂ ಆದ್ರೆ ಕೆಟಾನ್ಸ್ ಮತ್ತೆ ಅನಯನ್ಸ್ ಏನಾಗುತ್ತೆ? ಚಲನವಲನ ಇದ್ರೆ, ಮೂವ್ಮೆಂಟ್ ಆಗ್ತಾ ಇದ್ರೇನೆ ಕರೆಂಟ್ ಅಲ್ಲಿ ಫ್ಲೋ ಆಗ್ತಾ ಇರುತ್ತೆ. ಸೊ ಹೀಗಾಗಿ ಈ ಪ್ರಶ್ನೆ ಆನ್ಸರ್ ಏನಪ್ಪಾ ಅಂದ್ರೆ ಆಪ್ಷನ್ ಎ ಮತ್ತೆ ಆಪ್ಷನ್ ಬಿ ಎರಡು ಇದಕ್ಕೆ ಸರಿಯಾದ ಉತ್ತರ. ಹಾಗಾದ್ರೆ ಒಟ್ಟು ಆಪ್ಷನ್ ಡಿ ಇದಕ್ಕೆ ಒಂದು ಸರಿಯಾದ ಆನ್ಸರ್. ಅ ಮತ್ತೆ ಬ ಎರಡು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಇದರ ಆನ್ಸರ್ ಏನಪ್ಪಾ ಅಂದ್ರೆ ಆಪ್ಷನ್ ಡ, ಅ ಮತ್ತೆ ಬ ನ್ಯೂಟನ್. ಇದು ಇದರ ಸರಿಯಾದ ಉತ್ತರ ಅಲ್ಲ. ಲಕ್ಷಣ ವಿದ್ಯುತ್ ವಾಹಕ ಯಾವ ಚಲನೆಯಿಂದ ಆಗುತ್ತೆ? ಕೆಟಾನ್ಸ್ ಮತ್ತೆ ಅನಯನ್ಸ್ ಗಳ ಒಂದು ಚಲನೆಯಿಂದ ವಿದ್ಯುತ್ ವಾಹಕತೆ ಆಗ್ತಾ ಇರುತ್ತೆ. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, ಫೋರ್ತ್ ಕ್ವಶನ್ ಏನ್ ಹೇಳುತ್ತೆ ನಮಗೆ. ನೇರ ವಿದ್ಯುತ್ ಪ್ರವಾಹವನ್ನ ಜಲೀಯ ದ್ರಾವಣದಲ್ಲಿ ಹರಿಸಿದಾಗ ಯಾವ ಕ್ರಿಯೆ ನಡೆಯುತ್ತೆ? ಒಂದು ಕ್ವಶನ್ ಅರ್ಥ ಮಾಡ್ಕೊಳ್ಳಿ ಮೊದಲು. ನೇರ ವಿದ್ಯುತ್ ಪ್ರವಾಹನ ಜಲೀಯ ದ್ರಾವಣದಲ್ಲಿ ಹರಿಸಿದಾಗ ಯಾವ ಕ್ರಿಯೆ ನಡೆಯುತ್ತೆ? ಕ್ವಶನ್ ಮೀನಿಂಗ್ ಅರ್ಥ ಆಯ್ತಾ? ಒಂದು ಇಲೆಕ್ಟ್ರಿಕ್ ಕರೆಂಟ್ ಇದೆ. ಸೊ ಇಲೆಕ್ಟ್ರಿಕ್ ಕರೆಂಟ್ನ ಏನು ಮಾಡಬೇಕು ನಾವು? ಒಂದು ಸೊಲ್ಯೂಷನಲ್ಲಿ ನಾವೇನಾದರೂ ಅಲ್ಲಿಂದ ಫ್ಲೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅವಾಗ ಯಾವ ಕ್ರಿಯೆ ನಡೀತೆ ಅಂತ ಕೇಳ್ತಾರೆ. ಯಾವ ಕ್ರಿಯೆ ನಡೆಯುತ್ತೆ? ಪಟ್ ಅಂತ ಉತ್ತರ ಹೇಳಬೇಕು. ಏನಾಗ ಬರುತ್ತೆ ಆನ್ಸರು? ರಾಸಾಯನಿಕ ಕ್ರಿಯೆ. ಯಾಕೆಂದರೆ ನೋಡಿ, ಯಾವುದೇ ಒಂದು ಲಿಕ್ವಿಡ್ ಅಥವಾ ಒಂದು ಅಕ್ವೇಸ್ ಸೊಲ್ಯೂಷನ್ ನಾವೇನಾದರೂ ಕರೆಂಟ್ ಫ್ಲೋ ಮಾಡಿದ್ರೆ ಅಲ್ಲಿ ಉಂಟಾಗೋದು ಇವೆಲ್ಲ ಕ್ರಿಯೆ. ಉತ್ಕರ್ಷಣ ಕ್ರಿಯೆ ಕೂಡ ಆಗುತ್ತೆ, ವಿಭಜನೆ ಕ್ರಿಯೆ ಕೂಡ ಆಗುತ್ತೆ, ಆಮೇಲೆ ಭೌತಿಕ ಕ್ರಿಯೆ ಅಂತೂ ಆಗಲ್ಲ. ಇವೆರಡು ಆಗುತ್ತೆ. ಬಟ್ ಇದಕ್ಕಿಂತ ಮುಂಚೆ ಆಗೋದು ಯಾವುದಪ್ಪ ಅಂದರೆ ರಾಸಾಯನಿಕ ಕ್ರಿಯೆ. ಸೊ ಹೀಗಾಗಿ ಇವೆರಡು ಆಪ್ಷನ್ ಅ ಮತ್ತು ಆಪ್ಷನ್ ಕ ಎರಡು ನೋಡೋಕ್ಕೆ ನಿಯರ್ಲಿ ಸೇಮ್ ಇರುತ್ತೆ, ಹೌದಾ? ಸೊ ಬಟ್ ಅವು ಆನ್ಸರ್ ಆಗಲ್ಲ. ಇಲ್ಲಿ ಆಗೋದೇನು? ರಾಸಾಯನಿಕ ಕ್ರಿಯೆ ಒಂದು ಎರಡು ಭಾಗ. ವಿಭಜನೆ ಕ್ರಿಯೆ ಕೂಡ ರಾಸಾಯನಿಕ ಕ್ರಿಯೆ ಒಂದು ಭಾಗ, ಉತ್ಕರ್ಷಣ ಕ್ರಿಯೆ ಕೂಡ ಇದು ಒಂದು ರಾಸಾಯನಿಕ ಕ್ರಿಯೆ ಭಾಗವಾಗಿದೆ, ಹೌದಾ? ಸೊ ಹೀಗಾಗಿ ಇದರ ಆನ್ಸರ್ ಏನು ಬರುತ್ತಪ್ಪ ಅಂದರೆ ರಾಸಾಯನಿಕ ಕ್ರಿಯೆ. ನೋಡಿ, ನೇರ ವಿದ್ಯುತ್ ಪ್ರವಾಹವನ್ನು ಜಲೀಯ ದ್ರಾವಣದಲ್ಲಿ ಹರಿಸಿದಾಗ
ರಾಸಾಯನಿಕ ಕ್ರಿಯೆ ನಡೆಯುತ್ತೆ. ಇದ್ರ ಬಿಟ್ಟರೆ ಬೇರೆ ಯಾವುದೇ ಕ್ರಿಯೆಯಲ್ಲಿ ನಡೆಯೋದಿಲ್ಲ. ಲಕ್ಷ ಇಟ್ಕೊಳ್ಳಿ, ಭೌತಿಕ ಕ್ರಿಯೆ ನಡೆಯೋದಿಲ್ಲ, ವಿಭಜನೆ ಕ್ರಿಯೆನೂ ಕೂಡ ಆಗಲ್ಲ, ಉತ್ಕರ್ಷಣ ಕ್ರಿಯೆ ಆಗೋದಿಲ್ಲ. ಇವೆಲ್ಲ ಆಗುತ್ತೆ ಯಾವಾಗಿದು, ಇದರ ಒಂದು ನಂತರದ ಒಂದು ಸ್ಟೆಪ್, ಆಫ್ಟರ್ ಸ್ಟೆಪ್ ಇದೆಯಲ್ಲ, ಹೌದಾ. ಸೊ ಹೀಗಾಗಿ ಇದರ ಆನ್ಸರ್ ಏನಪ್ಪ ಅಂದರೆ ರಾಸಾಯನಿಕ ಕ್ರಿಯೆ. ಓಕೆ. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ಹೋಗುವ ಐದನೇ ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ. ದ್ರಾವಣ ಸ್ಥಿತಿಯಲ್ಲಿ, ಒಂದು ನಿಮಿಷ, ನೆಕ್ಸ್ಟ್ ಕ್ವಶನ್ ಹೇಳುತ್ತೆ ನಮಗೆ, ದ್ರಾವಣ ಸ್ಥಿತಿಯಲ್ಲಿ ವಿದ್ಯುತ್ ವಾಹಕಗಳಂತೆ ವರ್ತಿಸುವ ರಾಸಾಯನಿಕ ವಸ್ತುಗಳಿಗೆ ಏನು ಅನ್ನುತ್ತಾರೆ. ಕ್ವಶನ್ ನೋಡಿ ಎಷ್ಟು ಚೆನ್ನಾಗಿ ಕೇಳಿದ್ರು ಅವರು. ದ್ರಾವಣ ಸ್ಥಿತಿಯಲ್ಲಿ ವಿದ್ಯುತ್ ವಾಹಕಗಳಂತೆ ವರ್ತಿಸುವ ರಾಸಾಯನಿಕ ವಸ್ತುಗಳಿಗೆ. ದ್ರಾವಣ ಸ್ಥಿತಿ ಅಂದ್ರೆ ಏನು, ಲಿಕ್ವಿಡ್ ಸ್ಟೇಟ್ನಲ್ಲಿ ಕೆಲವೊಂದು ರಾಸಾಯನಿಕ ವಸ್ತುಗಳು, ಕೆಲವೊಂದು ಕೆಮಿಕಲ್ ನಮ್ಗೆ ಸಿಗುತ್ತವೆ. ಅವು ಏನಂತ ಕೆಲಸ ಮಾಡ್ತವೆ, ವಾಹಕಗಳಂತೆ ಕೆಲಸ ಮಾಡ್ತವೆ. ಸೊ ಅವುಗಳನ್ನು ಏನಂತ ಕರಿತೀವಿ ಅಂತ ಅವ್ರು ಕ್ವಶನ್ ಕೇಳಿದ್ದಾರೆ. ಏನಂತ ಕರಿತೀವಿ ಅವಕ್ಕೆ, ನಾವು ಏನಂತ ಕರಿತೀವಿ, ವಿದ್ಯುತ್ ದ್ವಿಭಜನೀಯ ದ್ರಾವಣ ಅಂತ ಕರಿತೀವಿ. ವಿದ್ಯುತ್ ದ್ವಿಭಜನೀಯ ದ್ರಾವಣ ಅಂತ ಕರಿತೀವಿ. ವಿದ್ಯುತ್ ದ್ವಿಭಜನೀಯ ದ್ರಾವಣ ಅಂದರೆ ಇಲೆಕ್ಟ್ರೋಲೈಟ್ಸ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಏನು, ಇಲೆಕ್ಟ್ರೋಲೈಟ್ಸು. ಓಕೆ. ಇನ್ನು ಉಳಿದ ಆಪ್ಷನ್ಗಳಾದ ಶುದ್ಧ ನೀರು ಇರ್ಬೋದು, ಆಮೇಲೆ ವಿದ್ಯುತ್ ವಿಭಜನೆ ಇರ್ಬೋದು. ಸೊ ಇವೆರಡು ಆಪ್ಷನ್ ಅದಕ್ಕೆ ಸರಿಯಾಗಿ ಆಗಲ್ಲ, ಇವೆರಡು ರಾಂಗ್ ಆನ್ಸರ್ ಇದೆ, ಹೌದಾ. ಕ, ಬ ಮತ್ತು ಡ ಇವು ಮೂರು ಆನ್ಸರ್ ಅದಕ್ಕೆ ಬರಲ್ಲ. ಸೊ ಹೀಗಾಗಿ ದ್ರಾವಣ ಸ್ಥಿತಿಯಲ್ಲಿ ವಿದ್ಯುತ್ ವಾಹಕಗಳಂತೆ ವರ್ತಿಸುವ ರಾಸಾಯನಿಕ ವಸ್ತುಗಳು ಏನಂತ ಕರೀತಾರೆ ಅಂದರೆ ಇಲೆಕ್ಟ್ರೋಲೈಟ್ಸ್. ಅದಕ್ಕೆ ಕನ್ನಡದಲ್ಲಿ ವಿದ್ಯುತ್ ದ್ವಿಭಜನೀಯ ದ್ರಾವಣ ಅಂತ ಕರೀತಾರೆ. ಏನು, ವಿದ್ಯುತ್ ದ್ವಿಭಜನೀಯ ದ್ರಾವಣ. ಇನ್ನು ಆರನೇ ಒಂದು ಕ್ವಶನ್ ತಗೊಂಡ್ರೆ, ಆರನೇ ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ, ಕೆಳಗಿನವುಗಳ ಪೈಕಿ ಮಿಶ್ರಲೋಹ ಜಲೀಯ ದ್ರಾವಣಗಳು ಯಾವುವು. ನೋಡಿ ಕೆಳಗೆ ಕೆಲವೊಂದು ಎಕ್ಸಾಂಪಲ್ ಕೊಟ್ಟಿರ್ತಾರೆ, ಸೋಡಿಯಂ ಸಲ್ಫೇಟು, ಕಾಪರ್ ಸಲ್ಫೇಟು, ಫೆರಸ್ ಸಲ್ಫೇಟು, ಮೇಲಿನ ಎಲ್ಲ. ಸೊ ಇದರ ಒಂದು 3 ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಈ 3 ಎಕ್ಸಾಂಪಲ್ಗಳ ಪೈಕಿ ಮಿಶ್ರಲೋಹ ಜಲೀಯ ದ್ರಾವಣಗಳು ಯಾವುವು. ಇವೆಲ್ಲ ಮಿಶ್ರಲೋಹಗಳಿರ್ತಕ್ಕಂಥ ಒಂದು ಜಲೀಯ ದ್ರಾವಣಗಳೇ. ಬಟ್ ಅದರಲ್ಲಿ ಕೆಳಗಿನವುಗಳ ಪೈಕಿ ಯಾವುವು ಮಿಶ್ರಲೋಹ ಜಲೀಯ ದ್ರಾವಣ ಅಂತ ಕೇಳ್ತಾರೆ. ಯಾವ ಇರ್ತವೆ ಹೇಳಿ, ಸೋಡಿಯಂ ಸಲ್ಫೇಟ್ ಇದೆ, ಕಾಪರ್ ಸಲ್ಫೇಟ್ ಇದೆ, ಫೆರಸ್ ಸಲ್ಫೇಟ್ ಇರುತ್ತೆ, ಆಮೇಲೆ ಮೇಲಿನ ಎಲ್ಲ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಯಾವುದಿರುತ್ತೆ ಇದರಲ್ಲಿ, ಮಿಶ್ರಲೋಹ ಜಲೀಯ ದ್ರಾವಣಗಳು. ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಸೋಡಿಯಂ ಸಲ್ಫೇಟ್ ಇರ್ಬೋದು, ಕಾಪರ್ ಸಲ್ಫೇಟ್ ಇರ್ಬೋದು, ಫೆರಸ್ ಸಲ್ಫೇಟ್ ಇರ್ಬೋದು, ಈ ವಸ್ತು ಏನು ಕೊಟ್ಟಿರ್ತಾರಲ್ಲ, ಸೊ ಒಟ್ಟು ಎಲ್ಲ ಕೂಡ ಇವು ಏನಿದೆ ಮಿಶ್ರಲೋಹ ಜಲೀಯ ದ್ರಾವಣಗಳೇ ಇವೆ. ಸೊ ಹೀಗಾಗಿ ಈ ಒಂದು ಪ್ರಶ್ನೆ ಉತ್ತರ ಏನಪ್ಪ ಅಂದರೆ ಮೇಲಿನ ಎಲ್ಲ ಉದಾಹರಣೆಗಳು ಮಿಶ್ರಲೋಹ ಜಲೀಯ ದ್ರಾವಣಗಳದ್ದೇ. ಆ್ಯಕ್ಚುಲಿ ಸೋಡಿಯಂ ಸಲ್ಫೇಟು, ಕಾಪರ್ ಸಲ್ಫೇಟು, ಫೆರಸ್ ಸಲ್ಫೇಟು, ಈ ಥರ ಏನೇನು ಸಲ್ಫೇಟ್ಗಳು ಇರುತ್ತಲ್ಲ, ಸೊ ಪ್ರತಿಯೊಂದೆಲ್ಲ ಏನಿರುತ್ತೆ ಇದು ಮಿಶ್ರಲೋಹದ ಒಂದು ಜಲೀಯ ದ್ರಾವಣಗಳಾಗಿ ಇಲ್ಲಿ ಕೆಲಸವನ್ನು ಮಾಡ್ತಾ ಇರುತ್ತವೆ. ಓಕೆನಾ. ಓಕೆ. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ನೋಡಿದ್ರೆ 7ನೇ ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ, ಕೆಳಗಿನವುಗಳಲ್ಲಿ ಯಾವ ಪ್ರತ್ಯಾಮ್ಲ ಲೋಹದಂತೆ ವರ್ತಿಸುತ್ತೆ. ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ಪ್ರತ್ಯಾಮ್ಲ ಅಂದರೆ ಏನು. ಬೇಸಿಕ್ಕು ಯಾವುದೇ ಒಂದು ಮಾಲಿಕ್ಯೂಲ್ನಲ್ಲಿ OH ಗ್ರೂಪ್ ಏನಾದರೂ ಪ್ರೆಸೆಂಟ್ ಇರ್ತಾ ಇದ್ರೆ ಅದಕ್ಕೆ ನಾವು ಬೇಸ್ ಅಂತ ಕರಿತೀವಿ. ಆ್ಯಸಿಡ್ಸ್ ಅಂದರೆ H+ ಇರುತ್ತೆ, ಬೇಸ್ ಅಂದರೆ OH- ಇರುತ್ತೆ. ಸೊ ಅಲ್ಲಿ ಏನು ಕೊಟ್ಟಿದ್ರೆ ಅವರು, ಕೆಳಗಿನಗಳಲ್ಲಿ ಯಾವ ಪ್ರತ್ಯಾಮ್ಲ ಲೋಹದಂತೆ ವರ್ತಿಸುತ್ತೆ ಅಂತ ಕ್ವಶನ್ ಅವ್ರು ಕೇಳ್ತಾರೆ. ಬೇಸ್ ಅಂದ್ಕೊಳ್ಳಿ ಯಾವ್ದು ಬರ್ತಿದ್ರಲ್ಲಿ, ಆಪ್ಷನ್ 2 ಇದೆ, KOH, NaOH, HL ಇದೆ. ಬಟ್ HL ಇದು ಆ್ಯಸಿಡ್ ಇದೆ, ಆಮ್ಲ. ಇಲ್ಲಿ ಕೊಟ್ಟಿರೋದು ಪ್ರತ್ಯಾಮ್ಲ, ಬಟ್ HL ಇದು ಆಮ್ಲ ಇದೆ. ಸೊ ಹೀಗಾಗಿ ಆಪ್ಷನ್ A ಅಂತೂ ಬರಲ್ಲ. ಉಳಿದ ಆಪ್ಷನ್ ಎಷ್ಟು, ಬ, ಕ ಮತ್ತು ಡ. ಈ ಔಟ್ ಆಫ್ 3 ಆಪ್ಷನಲ್ಲಿ ನಮಗೆ ಒಂದು ಆಪ್ಷನ್ ಚಾಯ್ಸ್ ಮಾಡಬೇಕಾಗಿದೆ. ಇಲ್ಲಿ ಕ್ವಶನ್ ಏನು ಕೇಳ್ತಾರೆ, ಮತ್ತೊಮ್ಮೆ ರಿಪೀಟ್ ಹೇಳ್ತೀನಿ ಕೇಳಿ. ಕ್ವಶನ್ ಏನಿದೆ ಇಲ್ಲಿ, ಕೆಳಗಿನವುಗಳಲ್ಲಿ ಯಾವ ಪ್ರತ್ಯಾಮ್ಲ ಲೋಹದಂತೆ ವರ್ತಿಸುತ್ತೆ. ಲೋಹ ಅಂದರೆ ಯಾವುದು, ಮೆಟಲ್ಸು. ಸೊ ಮೆಟಲ್ಸ್ ಇರತಕ್ಕಂಥ ಪ್ರತ್ಯಾಮ್ಲ ಯಾವುವು, 2 ಇದೆ ನೋಡಿ. KOH ಕೂಡ ಇಲ್ಲಿ ಮೆಟಲ್ಸ್ ಇದೆ, ಯಾವುದು, ಪೊಟ್ಯಾಷಿಯಂ. K ಅಂದರೆ ಪೊಟ್ಯಾಷಿಯಮು, ಸೋಡಿಯಂ ಕೂಡ ಮೆಟಲ್ಸ್ ಇದೆ, ಲೋಹ ಅಂತ ಕರೀತಾರೆ. ಸೊ ಎರಡು ಕೂಡ ಏನಿದೆ ಇದು ಎರಡು ಕೂಡ ಪ್ರತ್ಯಾಮ್ಲಗಳು ಲೋಹದಂತೆ ಒಂದು ಕೆಲಸವನ್ನಲ್ಲಿ ಮಾಡ್ತಾ ಇರುತ್ತೆ.
ಸೊ ಹೀಗಾಗಿ ಈ ಪ್ರಶ್ನೆ ಉತ್ತರ ಏನಪ್ಪ ಅಂದರೆ KOH ಮತ್ತು NaOH ಎರಡೂ ಕೂಡ ಇದರ ಒಂದು ಸರಿಯಾದ ಉತ್ತರ. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಮತ್ತು ಇನ್ನೊಂದು ಸೋಡಿಯಂ ಹೈಡ್ರಾಕ್ಸೈಡ್ ಎರಡೂ ಕೂಡ ಇದರ ಒಂದು ಸರಿಯಾದ ಉತ್ತರ. ಸೊ ಎರಡೂ ಆಪ್ಷನ್ ಇರತಕ್ಕಂಥ ಆಪ್ಷನ್ ಯಾವುದಿರುತ್ತೆ ಆ ಒಂದು ಆಪ್ಷನ್ನ ನೀವು ರೈಟ್ ಮಾಡ್ಕೊಳ್ಳಿ. ಇಲ್ಲಿ ಆಪ್ಷನ್ ಡ ಬ ಮತ್ತು ಕ ಎರಡು ಕೊಟ್ಟಿದ್ದಾರೆ. ಸೊ ಹೀಗಾಗಿ ನಾವಿಲ್ಲಿ ಬ ಮತ್ತು ಕ ಇರತಕ್ಕಂಥ ಆಪ್ಷನ್ನ ರೈಟ್ ಮಾಡ್ತೀನಿ. ಓಕೆ ಅಂಡರ್ಸ್ಟ್ಯಾಂಡ್ ಆಯ್ತಾ? ಇದು ಬೇಸ್ ಅಂದರೆ ಪ್ರತ್ಯಾಮ್ಲ, ಆಮ್ಲ ಅಂದರೆ ಆ್ಯಸಿಡು. ಓಕೆ ಇನ್ನು 8ನೇ ಕ್ವಶನ್ ನೋಡಿ ಏನು ಹೇಳ್ತಾರೆ. 8ನೇ ಕ್ವಶನ್ ಏನಿದೆ, ಜಲೀಯ ದ್ರಾವಣದಲ್ಲಿ ವಿದ್ಯುತ್ ವಾಹಕತ್ವ ಹೇಗಿರುತ್ತೆ? ಕ್ವಶನ್ ನಮಗೆ ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಜಲೀಯ ದ್ರಾವಣದಲ್ಲಿ ವಿದ್ಯುತ್ ವಾಹಕತ್ವ ಹೇಗೆ ಇರುತ್ತೆ? ಜಲೀಯ ದ್ರಾವಣ ಅಂದ್ರೇನು? ಎಕ್ವೇಸ್ ಸೊಲ್ಯೂಷನ್ದಲ್ಲಿ ಏನಾದರೂ ನಾವು ಕರೆಂಟ್ನ ಫ್ಲೋ ಮಾಡಿದ್ರೆ ಅದರ ವಾಹಕತ್ವ ಹೇಗಿರುತ್ತೆ ಅಂತ ಕೇಳ್ತಾರೆ. ಹೇಗಿರುತ್ತೆ? ಏನು ಒಂದೇ ರೀತಿಯಾಗಿರುತ್ತಾ, ಅಥವಾ ವಿದ್ಯುತ್ ವಹನನೇ ಆಗೋದಿಲ್ಲ, ಅಥವಾ ಏನಾದರೂ ಅಯಾನುಗಳ ತಯಾರಿಕೆ ಆಗುತ್ತಾ, ಅಥವಾ ವಿಭಿನ್ನ ಇರುತ್ತೆ ಅಂತ ಕೇಳ್ತಾರೆ ನಮ್ಗೆ. ಹೌದಾ? ಸೊ ಹೀಗಾಗಿ ಈ ಒಂದು ಕ್ವಶನ್ ಆನ್ಸರ್ ನಿಯರ್ ಅಬೌಟ್ ಎಲ್ಲ ನಮ್ಗೆ ನೋಡೋಕ್ಕೆ ಸೇಮ್ ಕಾಣಿಸ್ತೇವೆ. ಬಟ್ ಕರೆಕ್ಟಾದ ಒಂದು ಆನ್ಸರ್ ಏನಿದೆ ಇದಕ್ಕೆ ಏನಿರುತ್ತೆ ಹೇಳಿ? ಇನ್ನೊಂದ್ಸಲ ಕ್ವಶನ್ ನೋಡಿ. ಜಲೀಯ ದ್ರಾವಣದಲ್ಲಿ ವಿದ್ಯುತ್ ವಾಹಕತ್ವ ಹೇಗೆ ಇರುತ್ತೆ? ನಿಮ್ಗೆ ಗೊತ್ತಿಲ್ಲ ಸ್ನೇಹಿತರೆ, ಜಲೀಯ ದ್ರಾವಣದಲ್ಲಿ ವಿದ್ಯುತ್ ವಾಹಕತ್ವ ಯಾವಾಗಲೂ ವಿಭಿನ್ನ ಇರುತ್ತೆ. ಯಾಕಂದರೆ ಜಲೀಯ ದ್ರಾವಣ ಅಂದ ಕೂಡಲೇ ಪ್ರತಿಯೊಂದು ಜಲೀಯ ದ್ರಾವಣ ಸೇಮ್ ಇರಲ್ಲ. ಫಾರ್ ಎಕ್ಸಾಂಪಲ್ ನೀವು ಕಾಪರ್ ಸಲ್ಫೇಟ್ ಒಂದು ಜಲೀಯ ದ್ರಾವಣ ಏನಾದ್ರು ತೊಗೊಂಡ್ರೆ, ಆಮೇಲೆ ಫೆರಸಲ್ಫೇಟ್ ಜಲೀಯ ದ್ರಾವಣ ಏನಾದ್ರು ತೊಗೊಂಡ್ರೆ ಅದ್ರ ಪ್ರಾಪರ್ಟಿ ಬೇರೆ, ಇದ್ರ ಪ್ರಾಪರ್ಟಿ ಬೇರೆ. ಕರೆಂಟ್ ಫ್ಲೋ ಆಗುತ್ತೆ ಬಟ್ ಪ್ರಾಪರ್ ಡಿಫ್ರೆಂಟ್ ಇರುತ್ತಲ್ಲ. ಸೊ ಪ್ರಾಪರ್ಟಿ ಡಿಫ್ರೆಂಟ್ ಆಗಿ ಇರೋದ್ರಿಂದ ಅಲ್ಲಿ ಇರತಕ್ಕಂಥ ವಿದ್ಯುತ್ ವಾಹಕತ್ವನೂ ಕೂಡ ಏನಾಗುತ್ತೆ, ಅದು ಟೋಟಲ್ ಆಗಿ ಡಿಫ್ರೆಂಟ್ ಇರುತ್ತೆ, ಅಂದರೆ ವಿಭಿನ್ನವಾಗಿ ಇರುತ್ತೆ, ಒಂದೇ ರೀತಿಯಾಗಿ ಇರೋದಿಲ್ಲ. ವಿದ್ಯುತ್ ವಹನ ಆಗೋದಿಲ್ಲ ಮತ್ತು ಅನಿಲ ತಯಾರಿಕೆ ಇದರಲ್ಲಿ ಯಾವುದೇ ರೀತಿ ಆಗೋದಿಲ್ಲ. ಸೊ ಇದು ಹೀಗಾಗಿ 8ನೇ ಪ್ರಶ್ನೆಯ ಒಂದು ಉತ್ತರ ಏನಪ್ಪ ಅಂದರೆ ಜಲೀಯ ದ್ರಾವಣದಲ್ಲಿ ವಿದ್ಯುತ್ ವಾಹಕತ್ವ ವಿಭಿನ್ನವಾಗಿ ಇರುತ್ತೆ. ಹೇಗಿರುತ್ತೆ? ವಿಭಿನ್ನವಾಗಿ ಇರುತ್ತೆ. ಲಕ್ಷ ಇಟ್ಕೊಳ್ಳಿ. ಓಕೆ ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ. ನೆಕ್ಸ್ಟ್ ಒಂದು ಕ್ವಶನು 9th ನಂಬರ್ ಕ್ವಶನ್ ನೋಡಿ. ವಿದ್ಯುತ್ ದ್ವಿವಿಭಜನೆ ಪ್ರತಿಪಾದಿಸಿದವರು ಯಾರು? ಇಲ್ಲಿ ಗೊತ್ತು ನೋಡಿ. ವಿದ್ಯುತ್ ದ್ವಿವಿಭಜನೆಯನ್ನು ಪ್ರತಿಪಾದಿಸಿದವರು ಯಾರು? ವಿದ್ಯುತ್ ದ್ವಿವಿಭಜನೆ ಇನ್ಕ ನಿಮ್ಗೆ ಜಸ್ಟ್ ಹೇಳಿದ್ದೆ ನಾನು, ಇಲೆಕ್ಟ್ರೋಲೈಸಿಸ್ ಅಂತ ಕರೀತಾರೆ. ಸೊ ಈ ಒಂದು ಇಲೆಕ್ಟ್ರೋಲೈಸಿಸ್ ಥಿಯರಿನ ರಿಸರ್ಚ್ ಮಾಡಿದವರು ಯಾರು ಅಂತ ಕ್ವಶನ್ ಅವ್ರಿಗೆ ಕೇಳವ್ರಿ. ಸೊ ನಿಮ್ಗೆ ಗೊತ್ತಿರಲಿ, ಈ ಇಲೆಕ್ಟ್ರೋಲೈಸಿಸ್ ಅಂತಕ್ಕಂಥ ಪ್ರೊಸೆಸ್ನ ಕಂಡು ಹಿಡಿದವರು ಯಾರಪ್ಪ ಅಂದರೆ ಮೈಕೆಲ್ ಫ್ಯಾರಡೆ ಅಂತಕ್ಕಂಥ ವಿಜ್ಞಾನಿ. ಸೊ ಇವರೇ ಇದರ ಒಂದು ಪ್ರತಿಪಾದಕರು ಅಂತ ಹೇಳ್ತೀವಿ ನಾವು. ಹೌದಾ? ಇನ್ನು ಈ ಥಾಮ್ಸನ್ನು, ಆಮೇಲೆ ವಿಲಿಯಂ ರಾಂಟ್ಜನ್ನು, ರುದರ್ಫೋರ್ಡ್ನ ತೊಗೊಂಡ್ರೆ ಆಲ್ರೆಡಿ ನಿಮಗೆ ಇದ್ರ ಬಗ್ಗೆನೇ ಹೇಳಿದ್ದೀನಿ. ಥಾಮ್ಸನ್ ಏನು ಮಾಡಿರ್ತಾರೆ? ಇಲೆಕ್ಟ್ರಾನ್ಗಳನ್ನು ರಿಸರ್ಚ್ ಮಾಡಿದವರೇ ಈ ನಮ್ಮ ಥಾಮ್ಸನ್ ವಿಜ್ಞಾನಿ. ಇನ್ನು ವಿಲಿಯಂ ರಾಂಟ್ಜನ್ ಹೇಳಿದ್ರೆ ಇವರು ಎಕ್ಸ್ರೇನ ರಿಸರ್ಚ್ ಮಾಡೋವ್ರೆ. ಆಮೇಲೆ ರುದರ್ಫೋರ್ಡ್ನ ತೊಗೊಂಡ್ರೆ ಪ್ರೋಟಾನ್ನ ರಿಸರ್ಚ್ ಮಾಡಿದವರೇ ಈ ನಮ್ಮ ರುದರ್ಫೋರ್ಡ್ ವಿಜ್ಞಾನಿ. ಸೊ ಇವ್ರ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಇನ್ನು ವಿದ್ಯುತ್ ದ್ವಿವಿಭಜನೆ ಅಂದರೆ ಇದೇ ಜಸ್ಟ್ ಹೇಳಿದ್ದೆ ನಾವು, ಇಲೆಕ್ಟ್ರೋಲೈಸಿಸ್ನ ಪ್ರತಿಪಾದನೆ ಮಾಡೋರು ಯಾರಪ್ಪ ಅಂದರೆ ಮೈಕೆಲ್ ಫ್ಯಾರಡೆ, ಅಥವಾ ಫ್ಯಾರಡೆ ಇದ್ದರೂ ಕರೆಕ್ಟ್ ಇರುತ್ತೆ, ಮೈಕೆಲ್ ಫ್ಯಾರಡೆ ಇದ್ದರೂ ಕರೆಕ್ಟ್ ಇದೆ. ಸೊ ಅಲ್ಲಿ ಫ್ಯಾರಡೆ ಅಂತ ಕೊಟ್ಟಿದ್ದಾರೆ ನಿಮಗೆ. ಸೊ ಹೀಗಾಗಿ ಫ್ಯಾರಡೆ ಎಲ್ಲಿರುತ್ತೋ ಆ ಒಂದು ಆಪ್ಷನ್ಗೆ ನೀವು ರೈಟ್ ಮಾಡಿ. ಓಕೆ ಇನ್ನು ಕೊನೆಯದಾದ 10ನೇ ಒಂದು ಪ್ರಶ್ನೆ ಈ ಒಂದು ಚಾಪ್ಟರ್ನಲ್ಲಿ ಏನಿದೆ ನೋಡಿ. ಕ್ವಶನ್ ಈ ಥರ ಇದೆ. ವಿದ್ಯುತ್ ದ್ವಿವಿಭಜನೆಯ ಅನ್ವಯಗಳು ಯಾವುವು? ಏನಿದು ಅನ್ವಯ ಅಂದರೆ? ವಿದ್ಯುತ್ ದ್ವಿವಿಭಜನೆಯ ಅನ್ವಯಗಳು ಯಾವುವು? ನಿಮ್ಗೆ ಗೊತ್ತಿರಲಿ, ಅನ್ವಯಗಳು ಅಂದರೆ ಅಪ್ಲಿಕೇಶನ್ಸು. ಇಲೆಕ್ಟ್ರೋಲೈಸಿಸ್ ಪ್ರೊಸೆಸ್ನ ಮೈಕೆಲ್ ಫ್ಯಾರಡೇಸ್ ಅವರು ರಿಸರ್ಚ್ ಮಾಡಿದ್ರು. ಸೊ ಅವರ ಒಂದು ಈ ಇಲೆಕ್ಟ್ರೋಲೈಸಿಸ್ ಪ್ರೊಸೆಸ್ನ ಎಲ್ಲೆಲ್ಲಿ ಅಪ್ಲಿಕೇಶನ್ ಮಾಡೋಕ್ಕೆ ಬರುತ್ತೆ ಅಂತ ಒಂದು ಕ್ವಶನ್ ಅವರು ಹಾಕಿದ್ದಾರೆ ನಮಗೆ. ಎಲ್ಲೆಲ್ಲಿ ಬರುತ್ತೆ ಆಪ್ಷನ್ ನೋಡಿ ಏನು ಕೊಟ್ಟಿರ್ತಾರೆ. ವಿದ್ಯುತ್ ಲೇಪನೆ ಮಾಡೋಕ್ಕೆ ಬರುತ್ತಾ, ಅಥವಾ ಲವಣಗಳ ವಿಭಜನೆ ಮಾಡೋಕ್ಕೆ ಬರುತ್ತಾ, ಅಥವಾ ಎಲೆಕ್ಟ್ರೋಪ್ಲೇಟಿಂಗ್ ಮಾಡೋಕ್ಕೆ ಬರುತ್ತಾ, ಅಥವಾ ಮೇಲಿನ ಎಲ್ಲವುಗಳನ್ನು ಕೂಡ ಮಾಡೋಕ್ಕೆ ಏನಾದರೂ ಬರುತ್ತಾ ಅಂತ ಒಂದು ಪ್ರಶ್ನೆ ಇಟ್ಟಿದ್ದಾರೆ ನಮ್ಗೆ. ಹೌದಾ? ಸೊ ನಿಮ್ಗೆ ಗೊತ್ತಿಲ್ಲ ಸ್ನೇಹಿತರೆ, ಅಪ್ಲಿಕೇಶನ್ಸ್ ಆಫ್ ಇಲೆಕ್ಟ್ರೋಲೈಸಿಸ್ ನಾವು ನೋಡಿದ್ರೆ ಏನಿದೆ ಅಲ್ಲ ಇದು ಯಾವ್ದು? ಸೊ ವಿದ್ಯುತ್ ಲೇಪನೆ ಕೂಡ ಮಾಡೋಕ್ಕೆ ಬರುತ್ತೆ,
ಲವಣಗಳ ಒಂದು ವಿಭಜನೆ ಕೂಡ ಮಾಡೋಕ್ಕೆ ಬರುತ್ತೆ. ಇಲೆಕ್ಟ್ರೋಪ್ಲೇಟಿಂಗ್ನ ಒಂದು ಪ್ರೊಸೆಸ್ ಕೂಡ ಮಾಡೋಕ್ಕೆ ಬರುತ್ತೆ. ಸೊ ಇನ್ನೂ ಸಿಕ್ಕಾಪಟ್ಟೆ ಒಂದು ಅಪ್ಲಿಕೇಶನ್ಸ್ಗಳಿವೆ. ಪ್ರತಿಯೊಂದರಲ್ಲಿ ಈ ಒಂದು ಇಲೆಕ್ಟ್ರೋಲೈಸಿಸ್ನ ಒಂದು ಉಪಯೋಗ ಸಿಕ್ಕಾಪಟ್ಟೆ ಇರುತ್ತೆ. ಸೊ ಹೀಗಾಗಿ ಇದರ ಒಂದು ಆನ್ಸರ್ ಏನಪ್ಪ ಬರುತ್ತಂದರೆ ಮೇಲಿನ ಎಲ್ಲ, ಅಂದರೆ ವಿದ್ಯುತ್ ಲೇಪನೆ ಆಗಿರ್ಬೋದು, ಲವಣಗಳ ವಿಭಜನೆ ಆಗಿರ್ಬೋದು, ಮತ್ತು ಇಲೆಕ್ಟ್ರೋಪ್ಲೇಟಿಂಗ್ ಆಗಿರ್ಬೋದು. ಸೊ ಪ್ರತಿಯೊಂದರ ಒಂದು ಅಪ್ಲಿಕೇಶನ್ಸ್ನಲ್ಲಿ ಇದರ ಒಂದು ಉಪಯೋಗ ಆಗ್ತಾ ಇರುತ್ತೆ. ಕುರಿತಂತೆ ಏನು ಇಂಪಾರ್ಟೆಂಟ್ ಕ್ವಶನ್ಗಳು ಬರುತ್ತಲ್ಲ, ಸೊ ಅದ್ರ ಬಗ್ಗೆನೇ ಇವತ್ತು ನಾವು ಈ ಒಂದು ಕ್ಲಾಸ್ನಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಸೊ ತಡ ಮಾಡ್ದೇ ನಾವು ನಮ್ಮ ಕ್ವಶನ್ ಕಡೆ ಹೋಗೋಣ. ಸೊ ಫಸ್ಟ್ ಒಂದು ಕ್ವಶನ್ ನಮಗೆ ಏನು ಹೇಳುತ್ತಪ್ಪ ಅಂದರೆ, ಫಸ್ಟ್ ಒಂದು ಕ್ವಶನ್ನು ಒಂದೊಂದಾಗಿ ನಾವು ಕ್ವಶನ್ಗಳನ್ನು ನೋಡ್ತಾ ಹೋಗೋ. ಓಕೆ, ಫಸ್ಟ್ ಒಂದು ಕ್ವಶನ್ ನೋಡಿ. ವಿಕಿರಣ ಪಟುತ್ವ ಕಂಡು ಹಿಡಿದ ವಿಜ್ಞಾನಿ ಯಾರು? ಈ ರೇಡಿಯೋ ಆಕ್ಟಿವಿಟಿ ಏನು ಇರುತ್ತಲ್ಲ, ಸೊ ಇದನ್ನ ಕಂಡು ಹಿಡಿದವರು ಯಾರು ಅಂತ ಫಸ್ಟ್ ಕ್ವಶನ್ನೇ ಬರೋದೇ ಇದೆ. ಸೊ ಈ ಒಂದು ಪ್ರಶ್ನೆಯ ಒಂದು ಸರಿಯಾದ ಆಯ್ಕೆ ಏನಪ್ಪಾ ಅಂದ್ರೆ ಹೆನ್ರಿ ಬ್ಯಾಕ್ಟೀರಿಯಲ್ ಅಂತಕ್ಕಂಥ ವಿಜ್ಞಾನಿಯವರು ಫಸ್ಟ್ ಟೈಮು ರೇಡಿಯೋ ಆಕ್ಟಿವಿಟಿನ ಕಂಡು ಹಿಡಿದವರು 1896ರಲ್ಲಿ. ಇನ್ನು ಸೆಕೆಂಡ್ ಒಂದು ಆಪ್ಷನ್ ನೋಡಿದ್ರೆ ಮೇಡಮ್ ಕ್ಯೂರಿ ಅವರು ರೇಡಿಯಂನ ಕಂಡು ಹಿಡಿದ್ರು ಯಾವಾಗ? ಇದು ಹೆನ್ರಿ ಬ್ಯಾಕ್ಟೀರಿಯಲ್ ಅವರು ಆದ ನಂತರ ಮೇಡಮ್ ಕ್ಯೂರಿ ಅವರು ಒಂದು ರೇಡಿಯಂನ ಕಂಡು ಹಿಡಿದವರು. ಹೌದಾ? ಸೊ ಹೀಗಾಗಿ ಇದು ಆಲ್ರೆಡಿ ನಾನು ನಿಮ್ಗೆ ಎಷ್ಟೋ ಸಲ ಹೇಳಿದ್ದೀನಿ, ಮೇಡಮ್ ಕ್ಯೂರಿ ಅವರು ರೇಡಿಯಂನ ಕಂಡು ಹಿಡಿದಿದ್ದಾರೆ ಅಂತ. ಹೌದಾ? ಅದೇ ರೀತಿ ಪ್ಯಾಡೆ ಅವರನ್ನ ತಗೊಂಡ್ರೆ ಪ್ಯಾಡೆ ಅವ್ರು ಏನ್ ಕಂಡು ಹಿಡಿದ್ರೆ ಇಲೆಕ್ಟ್ರೋಲೈಸಿಸ್ ಪ್ರೊಸೆಸ್ ನ ಯಾವ ತರ ಮಾಡಬೇಕು ಅದನ್ನ ಕಂಡು ಹಿಡಿದವರು ಈ ನಮ್ಮ ಪ್ಯಾಡೆ ವಿಜ್ಞಾನಿ. ಇನ್ನು ರಾಂಟ್ಜನ್ ಅವ್ರನ್ನ ತಗೊಂಡ್ರೆ ಇವರು ಎಕ್ಸ್ರೇ ಅವನ್ನ ಕಂಡು ಹಿಡಿದವರು, ಯಾವ ತರ ಯೂಸ್ ಮಾಡ್ತಾರೆ, ಹೇಗೆ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು. ಸೊ ಹೀಗಾಗಿ ರೇಡಿಯೋ ಆಕ್ಟಿವಿಟಿ ಕಂಡು ಹಿಡಿದ ವಿಜ್ಞಾನಿ ಯಾರಪ್ಪ ಅಂದ್ರೆ ನಮ್ಮ ಸರಿಯಾದ ಆಯ್ಕೆ ಯಾವ್ದಿರಬೇಕಂದ್ರೆ ಹೆನ್ರಿ ಬ್ಯಾಕ್ಟೀರಿಯಲ್ ಅಂತಕ್ಕಂಥ ಆಯ್ಕೆ ಯಾವ್ದಿರುತ್ತೆ, ಅಬಕರ 4 ಆಯ್ಕೆ ಇರುತ್ತಲ್ವಾ. ಸೊ ಆ ಆಯ್ಕೆಯಲ್ಲಿ ಹೆನ್ರಿ ಬ್ಯಾಕ್ಟೀರಿಯಲ್ ಎಲ್ಲಿರುತ್ತೋ ಆ ಒಂದು ಆಪ್ಷನ್ ಅನ್ನು ರೈಟ್ ಮಾಡಿ. ಓಕೆ ಓಕೆ. ಇನ್ನು ಎರಡನೇ ಒಂದು ಕ್ವಶನ್ ನೋಡಿದ್ರೆ ವಿಕಿರಣ ವಸ್ತುಗಳಿಂದ ಉತ್ಸರ್ಜಿಸಲ್ಪಡುವ ವಿಕಿರಣಗಳು ಯಾವುವು? ಅಂದ್ರೆ ಏನ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಇರುತ್ತಲ್ಲ, ಸೊ ಆ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ದಿಂದ ಯಾವ ಒಂದು ಕಿರಣಗಳು ಅಲ್ಲಿಂದ ಇಮಿಟ್ ಆಗ್ತಾ ಇರುತ್ತೆ ಅಂತಕ್ಕಂಥ ಕ್ವಶನ್ ಗಳನ್ನ ಅವ್ರು ಕೇಳ್ತಾರೆ. ಯಾವ್ಯಾವ ರೇಸ್ ಗಳಲ್ಲಿ ಇಮಿಟ್ ಆಗುತ್ತೆ? ಅಲ್ಫಾ ರೇಸ್ ಕೊಟ್ಟಿದ್ದಾರೆ, ಬೀಟಾ ರೇಸ್ ಇದೆ, ಗ್ಯಾಮಾ ರೇಸ್ ಇದೆ, ಮೇಲಿನ ಎಲ್ಲಗಳು ಇದೆ. ಸೊ ನಿಮ್ಗೆ ಗೆಸ್ ಮಾಡಿ ಸರಿಯಾದ ಆನ್ಸರ್ ಏನಪ್ಪಾ ಅಂದ್ರೆ ಮೇಲಿನ ಎಲ್ಲ ರೇಸ್ಗಳು ಅಲ್ಲಿ ಇಮಿಟ್ ಆಗ್ತಾ ಇರುತ್ತೆ. ಮೇಲಿನ ಎಲ್ಲ ರೇಸ್ಗಳು ಅಂದ್ರೆ ಯಾವುದು? ಅಲ್ಫಾ ರೇಸ್ ಅಲ್ಲಿ ಇಮಿಟ್ ಆಗುತ್ತೆ. ಹೌದಾ? ಬೀಟಾ ರೇಸ್ ಕೂಡ ಅಲ್ಲಿ ಇಮಿಟ್ ಆಗುತ್ತೆ, ಗ್ಯಾಮಾ ರೇಸ್ ಕೂಡ ಅಲ್ಲಿ ಇಮಿಟ್ ಆಗುತ್ತೆ. ಸೊ ಈ ವಸ್ತು ಎಲ್ಲ ರೇಸ್ಗಳಲ್ಲಿ ಆ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ದಿಂದ ಇಮಿಟ್ ಆಗ್ತಾ ಇರುತ್ತೆ. ಹೌದಾ? ಓಕೆ. ಇನ್ನು ಮೂರನೇ ಒಂದು ಕ್ವಶನ್ ನೋಡಿದ್ರೆ, ಮೂರನೇ ಕ್ವಶನ್ ಏನಿದೆ ನೋಡಿ, ಕ್ವಶನ್ ನೋಡಿ ಏನಿದೆ. ಫಸ್ಟ್ ಆಫ್ ಆಲ್, ಕೃತಕ ಹಾಗೂ ಪ್ರೇರಿತ ವಿಕಿರಣ ಪಟುತ್ವ ಆವಿಷ್ಕರಿಸಿದ ದಂಪತಿಗಳು ಯಾರು ಅಂತ ಕೇಳ್ತಾರೆ. ಕೃತಕ ಹಾಗೂ ಪ್ರೇರಿತ. ಕೃತಕ ಅಂದ್ರೆ ಏನು? ಆರ್ಟಿಫಿಷಿಯಲ್ ರೇಡಿಯೋ ಆಕ್ಟಿವಿಟಿಯನ್ನ ಆವಿಷ್ಕರಿಸಿದ ದಂಪತಿಗಳು ಯಾರು ಅಂತ ಒಂದು ಕ್ವಶನ್ ಅವರು ನಿಮ್ಗೆ ಕೇಳಿರ್ತಾರೆ. ಯಾರು ಹಾಗಾದ್ರೆ ಈ ಒಂದು ಆವಿಷ್ಕರಿಸಿದವರು? ಕೃತಕ ಹಾಗೂ ಪ್ರೇರಿತ ನೋಡಿ, ಲೆಕ್ಸಲಡಿ ನ್ಯಾಚುರಲ್ ರೇಡಿಯೋ ಆಕ್ಟಿವಿಟಿ ಬೇರೆ, ಕೃತಕ ಅಂದ್ರೆ ಆರ್ಟಿಫಿಷಿಯಲ್ ರೇಡಿಯೋ ಆಕ್ಟಿವಿಟಿ ಬೇರೆ. ಸೊ ಎರಡನ್ನ ಒಂದು ಆವಿಷ್ಕರಿಸಿದ ದಂಪತಿಗಳು ಯಾರಪ್ಪ ಅಂದ್ರೆ ಇದಕ್ಕೆ ಒಂದು ಸರಿಯಾದ ಆಯ್ಕೆ ಏನಪ್ಪಾ ಅಂದ್ರೆ ಕ್ಯೂರಿ ಜೂಲಿಯಟ್ ಹಾಗೂ ಫೆಡೆರಿಕ್ ಜೂಲಿಯಟ್ ಅಂತಕ್ಕಂಥ ವಿಜ್ಞಾನಿಗಳು ಇದನ್ನ ರಿಸರ್ಚ್ ಮಾಡಿದ್ದಾರೆ. ಇವರೇ ಇದನ್ನ ಫಸ್ಟ್ ಟೈಮ್ ಆವಿಷ್ಕರಿಸಿರ್ತಕ್ಕಂಥ ಒಂದು ದಂಪತಿಗಳಂತ ಹೇಳ್ಬೋದು. ಇನ್ನು ಉಳಿದ ಮೇರಿ ಕ್ಯೂರಿ ಮತ್ತು ಪಿಯರ್ ಕ್ಯೂರಿ ಅಂತ ಏನು ಬರ್ತಾರಲ್ಲ, ಸೊ ಸೆಕೆಂಡ್ ಆಪ್ಷನ್. ಸೊ ಇವ್ರು ಏನ್ ಮಾಡ್ತಾರೆ? ರೇಡಿಯಂನ ಕಂಡುಹಿಡಿದಾರೆ. ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಮೇಡಮ್ ಕ್ಯೂರಿ ಅಂದ್ರೆ ಮೇರಿ ಕ್ಯೂರಿ ಮತ್ತೆ ಪಿಯರ್ ಕ್ಯೂರಿ ಇವರಿಬ್ರು ಕೂಡ ರೇಡಿಯಂನ ರಿಸರ್ಚ್ ಮಾಡಿದ್ರು. ಆಮೇಲೆ ರಾಂಟ್ಜನ್ ಅಂತಕ್ಕಂಥ ವಿಜ್ಞಾನಿ ಇವ್ರು ಎಕ್ಸ್ರೇನ ರಿಸರ್ಚ್ ಮಾಡಿದ್ರು. ಆಯ್ಕೆ 4 ಯಾರು ಇಲ್ಲ ಅಂತ ಕೊಡಿದ್ರು. ಸೊ ಹೀಗಾಗಿ ಕೃತಕ ಹಾಗೂ ಪ್ರೇರಿತ ವಿಕಿರಣ ಪಟುತ್ವ ಆವಿಷ್ಕರಿಸಿದ ದಂಪತಿಗಳು ಯಾರು ಅಂದ್ರೆ ಕ್ಯೂರಿ ಜೂಲಿಯಟ್ ಹಾಗೂ ಫೆಡೆರಿಕ್ ಜೂಲಿಯಟ್ ಅಂತಕ್ಕಂಥ ಒಂದು ಆನ್ಸರ್ನ ನೀವು ರೈಟ್ ಮಾಡಬೇಕಾಗುತ್ತೆ. ಓಕೆ ಓಕೆ, ಅರ್ಥ ಆಯ್ತಾ ಕ್ವಶನ್ನು? ಓಕೆ. ಇನ್ನು 4ನೇ ಒಂದು ಕ್ವಶನ್ ನೋಡಿದ್ರೆ ಕೆಳಗಿನವುಗಳಲ್ಲಿ ಯಾವುದು ಕೃತಕ ಐಸೋಟೋಪ್ಸ್ ಅಂತ ಕೇಳ್ತಾರೆ. ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ನಲ್ಲಿ ಯಾವುದು ಕೃತಕ ಐಸೋಟೋಪ್ಸ್? ಕೃತಕ ಅಂದ್ರೆ ಏನು? ಆರ್ಟಿಫಿಷಿಯಲ್ ಐಸೋಟೋಪ್ಸ್ಗಳು ಕೂಡ ನಮಗೆ ತಯಾರು ಮಾಡಕ್ ಬರ್ತದೆ, ಸೈಂಟಿಸ್ಟ್ಗಳು ತಯಾರು ಮಾಡಿದ್ರೆ ಆಲ್ರೆಡಿ. ಸೊ ಈ ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ನಲ್ಲಿ ಯಾವ್ಯಾವ ಕೃತಕ ಐಸೋಟೋಪ್ಸ್ಗಳಿವೆ ಅಂತ ಕೇಳ್ತಾರೆ. Na24 ಇದೆ, ಫಾಸ್ಫರಸ್ 30 ಇದೆ,
35 ಇದೆ, ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲ ಆಪ್ಷನ್ಗಳು ನೋಡಿದಾಗ ನಿಮ್ಗೆ ಗೊತ್ತಿರಲಿ, ಇಲ್ಲಿ ಕೊಟ್ಟಿರ್ತಕ್ಕಂಥ Na24, ಆಮೇಲೆ P30, ಆಮೇಲೆ S35, ಆಮೇಲೆ ಮೇಲೆ ಎಲ್ಲ ಏನು ಕೊಟ್ಟಿದಾರಲ್ಲ, ಸೊ ಈ ಒಟ್ಟು ಎಲ್ಲ ಏನಿರುತ್ತೆ ಅಂದರೆ ಕೃತಕ ಐಸೋಟೋಪ್ಗಳ ಒಂದು ಎಕ್ಸಾಂಪಲ್ಗಳೇ ಇವು, ಬೇರೆ ಏನೂ ಅಲ್ಲ. Na24, P30, S35 ಎಲ್ಲ ಕೂಡ ಏನಿದೆ ಕೃತಕ ಐಸೋಟೋಪ್ಗಳ ಒಂದು ಉದಾಹರಣೆಗಳೇ ಆಗಿವೆ. ಸೊ ಹೀಗಾಗಿ ಇದರ ಆನ್ಸರ್ ಏನು ಬರುತ್ತೆ ಅಂದರೆ ಆಯ್ಕೆ ಡ, ಮೇಲಿನ ಎಲ್ಲ. ಓಕೆ ಓಕೆ ಇನ್ನು 5ನೇ ಒಂದು ಕ್ವಶನ್ ನೋಡಿದ್ರೆ, 5ನೇ ಕ್ವಶನ್ ನಮಗೆ ಹೇಳುತ್ತೆ ನೋಡಿ, ಚರ್ಮ ರೋಗದ ಚಿಕಿತ್ಸೆಗಾಗಿ ಬಳಸುವ ಕೃತಕ ಐಸೋಟೋಪ್ಸು. ಇದರ ಅರ್ಥ ಅಂದರೆ ಇವೇನು ಐಸೋಟೋಪ್ಸ್ ಇರುತ್ತಲ್ಲ, ಕೃತಕ ಅಂದರೆ ಆರ್ಟಿಫಿಷಿಯಲ್ ರೇಡಿಯೋ ಐಸೋಟೋಪ್ಸ್ ಏನಿರುತ್ತಲ್ಲ, ಸೊ ಪ್ರತಿಯೊಂದು ರೇಡಿಯೋ ಐಸೋಟೋಪ್ಸ್ಗಳನ್ನು ವಿವಿಧ ಒಂದು ಪ್ರಾಕ್ಟಿಕಲ್ ಸಲುವಾಗಿ ಅವರು ಸೈಂಟಿಸ್ಟ್ಗಳು ಆಲ್ರೆಡಿ ಯೂಸ್ ಮಾಡಿರ್ತಾರೆ. ಸೊ ಇಲ್ಲಿ ನಮ್ಮ ಕ್ವಶನ್ ಏನು ಕೇಳಿದ್ರೆ, ಅವರು ಚರ್ಮ ರೋಗದ ಚಿಕಿತ್ಸೆಗಾಗಿ ಬಳಸ್ತಕ್ಕಂಥ ಒಂದು ಕೃತಕ ಐಸೋಟೋಪ್ಸ್ ಯಾವುದು ಅಂತ ಕೇಳಿದ್ರೆ ನೀವು ಆನ್ಸರ್ ಏನು ಕೊಡ್ತೀರಾ? S35 ಅಂದರೆ ಸಲ್ಫರ್ 35 ಅಂತಕ್ಕಂಥ ಏನು ಬರುತ್ತಲ್ಲ ಒಂದು ಐಸೋಟೋಪ್ಸು, ಆ ಐಸೋಟೋಪ್ಸ್ನ ಚರ್ಮ ರೋಗದ ಚಿಕಿತ್ಸೆಗಾಗಿ ಬಳಸ್ತಾರೆ. ಹಾಗಾದರೆ ಇನ್ನುಳಿದ F59 ಅಂದರೆ ಫ್ಲೋರಿನ್ 59 ಇದನ್ನು ಕೂಡ ಯೂಸ್ ಮಾಡ್ತಾರೆ. ಅದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ರಕ್ತಹೀನತೆ ರೋಗವನ್ನು ಪತ್ತೆ ಹಚ್ಚುವ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ. ಯಾವುದು? F59. ಇದ್ರ ಬಿಟ್ಟರೆ ಕೋಬಾಲ್ಟ್ 60 ಕೂಡ ಅಲ್ಲಿ ಕೊಟ್ಟಿದ್ದಾರೆ. ಕೋಬಾಲ್ಟ್ 60 ಅದಕ್ಕೆ ಯೂಸ್ ಮಾಡ್ತಾರೆ? ಕ್ಯಾನ್ಸರ್ ಒಂದು ಟ್ರೀಟ್ಮೆಂಟ್ ಮಾಡೋ ಸಲುವಾಗಿ ಈ ಕೋಬಾಲ್ಟ್ 60 ಅವರು ಯೂಸ್ ಮಾಡ್ತಾರೆ. ಇನ್ನು ಅಯೋಡಿನ್ 131 ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ಒಂದು ಕೃತಕವಾದಂಥ ಐಸೋಟೋಪ್ಸ್. ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಇರುತ್ತಲ್ಲ, ಸೊ ಈ ಥೈರಾಯ್ಡ್ ಗ್ಲ್ಯಾಂಡ್ನ ಒಂದು ಟ್ರೀಟ್ಮೆಂಟ್ ಕೊಡೋ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಅಷ್ಟು ನಿಮಗೆ 4 ಐಸೋಟೋಪ್ಸ್ಗಳನ್ನು ಕೊಟ್ಟಿದ್ದಾರೆ. ಲಕ್ಷಿಡಿ ಚರ್ಮ ರೋಗದ ಕುರಿತು ಯೂಸ್ ಮಾಡೋ ಐಸೋಟೋಪ್ಸ್ ಯಾವುದು? S35. F15 ಅದಕ್ಕೆ ಯೂಸ್ ಮಾಡ್ತಾರೆ? ರಕ್ತಹೀನತೆಯ ಒಂದು ಏನು ರೋಗವನ್ನು ಪತ್ತೆ ಹಚ್ಚುವ ಸಲುವಾಗಿ. ಆಮೇಲೆ ಕೋಬಾಲ್ಟ್ 60 ಅದಕ್ಕೆ ಯೂಸ್ ಮಾಡ್ತಾರೆ? ಕ್ಯಾನ್ಸರ್ ಟ್ರೀಟ್ಮೆಂಟ್ನ ಸಲುವಾಗಿ. ಅಯೋಡಿನ್ ಅದಕ್ಕೆ ಯೂಸ್ ಮಾಡ್ತಾರೆ? ಥೈರಾಯ್ಡ್ ಗ್ಲ್ಯಾಂಡ್ನ ಒಂದು ಟ್ರೀಟ್ಮೆಂಟ್ನ ಸಲುವಾಗಿ. ಸೊ ಒಟ್ಟು ನಾವಿಲ್ಲಿ ಎಷ್ಟು ಕಲ್ತಂಗೈತಿ ಈಗ? 4 ಕೃತಕ ಐಸೋಟೋಪ್ಗಳ ಉಪಯೋಗಗಳನ್ನು ಕೂಡ ಇಲ್ಲಿ ಈ ಕ್ವಶನ್ ಜೊತೆ ಕಲ್ತಂಗಾಯಿತು. ಸೊ ಹೀಗಾಗಿ ನಿಮಗೆ ಪ್ರತಿಯೊಂದು ಏನು ರೇಡಿಯೋ ಐಸೋಟೋಪ್ಸ್ ಇದೆಯಲ್ಲ, ಸೊ ಅದರ ಒಂದು ನಿಮಗೆ ಪ್ರತಿಯೊಂದರ ಒಂದು ಮಾಹಿತಿ ನಿಮಗೆ ಇರಬೇಕು. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ಹೋಗುವ. ಓಕೆ ಇನ್ನು ನೆಕ್ಸ್ಟ್ ಕ್ವಶನ್ ಏನು ಹೇಳುತ್ತೆ ನಮಗೆ? ನೆಕ್ಸ್ಟ್ ಕ್ವಶನ್ ಕಾರ್ಬನ್ ನೋಡಿ, ಕಾರ್ಬನ್ C40 ಅರ್ಧ ಆಯುಷ್ಯ ಎಷ್ಟು ಅಂತ ಕೇಳ್ತಾರೆ. ಅರ್ಧ ಆಯುಷ್ಯ ಅಂದ್ರೆ ಏನು? ಹಾಫ್ ಲೈಫ್ ಅಂತ ಏನಿರುತ್ತಲ್ಲ, ಸೊ ಆ ಹಾಫ್ ಲೈಫ್ ಎಷ್ಟಿರುತ್ತೆ ಅಂತ ಕೇಳ್ತಾರೆ ಕಾರ್ಬನ್ ಅದ. ಇದರ ಸರಿಯಾದ ಆಯ್ಕೆ ಏನಪ್ಪ ಅಂದರೆ 5700 ವರ್ಷಗಳು. ಎಷ್ಟು? 5700 ವರ್ಷ ಇದೇನು C14 ಅಂದರೆ ಕಾರ್ಬನ್ 14ರ ಒಂದು ಅರ್ಧ ಆಯುಷ್ಯ ಅಂತ ಹೇಳಬಹುದು. ಇನ್ನುಳಿದ ಇದೇನಿದೆಯಲ್ಲ 5.3 ವರ್ಷ, 1620 ವರ್ಷ, 28 ವರ್ಷ, ಸೊ ಇದು ಕೂಡ ಬೇರೆ ಬೇರೆ ಒಂದು ಐಸೋಟೋಪ್ಸ್ ಒಂದು ಆಯುಷ್ಯ ಇಲ್ಲಿ ಕೊಟ್ಟಿರ್ತಾರೆ ನಿಮಗೆ. 5.3 ವರ್ಷ ನೀವು ತೊಗೊಂಡ್ರಿ, ಅದರ ಇರುತ್ತಪ್ಪ ಅಂದರೆ ಕೋಬಾಲ್ಟ್ದ ಇದು ಒಂದು ಅರ್ಧ ಆಯುಷ್ಯ ಅಂತ ಹೇಳ್ಬೋದು. 5.3 ವರ್ಷ ಅದರದು ಕೋಬಾಲ್ಟ್ದು. ಅದೇ ರೀತಿ 1620 ಅಂತ ಕೊಟ್ಟಿದ್ದಾರೆ. 1620 ಇದರದ್ದು ಇದೆ ಅಂದರೆ ರೇಡಿಯಂ ಏನಿರುತ್ತಲ್ಲ, ಸೊ ಆ ರೇಡಿಯಮ್ದ ಒಂದು ಅರ್ಧ ಆಯುಷ್ಯು. ಅದ್ರ ಬಿಟ್ಟರೆ 28 ವರ್ಷ ತೊಗೊಂಡ್ರಿ, ಇದು ಇರುತ್ತಂದರೆ ಅದರದ್ದು ಇರುತ್ತೆ ಸ್ಟ್ರಾಂಟಿಯಮ್ ಏನಿರುತ್ತಲ್ಲ, ಸ್ಟ್ರಾಂಟಿಯಮ್ 88 ಅಂತ ಇದೆಯಲ್ಲ, ಸೊ ಆ ಒಂದು ಐಸೋಟೋಪ್ನ ಒಂದು ಅರ್ಧ ಆಯುಷ್ಯ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ನಿಮಗೆ ಕೊಟ್ಟಿರ್ತಕ್ಕಂಥ ಕ್ವಶನ್ಗಳಲ್ಲಿ ಒಂದೇ ಅಲ್ಲ, ಒಂದು ಕ್ವಶನ್ ಸಲುವಾಗಿ ನಿಮಗೆ ಬೇರೆ ಒಂದು 3 ರೀತಿಯ ಕ್ವಶನ್ ಕೂಡ ಇಲ್ಲಿ ನೋಡೋಕೆ ಸಿಗುತ್ತೆ. ನೋಡಿ, ಅರ್ಧ ಆಯುಷ್ಯಗಳ ಬಗ್ಗೆ ನಿಮ್ಗೆ ಮಾಹಿತಿ ಗೊತ್ತಿದ್ರೆ ನೀವು ಸರಿಯಾಗಿ ಆನ್ಸರ್ನ ರೈಟ್ ಮಾಡ್ಬೋದು. 5700 ಎದರದ್ದು? ಇದು C14. 5.3 ವರ್ಷ ಕೋಬಾಲ್ಟ್, 1620 ರೇಡಿಯಂ, 28 ವರ್ಷ ಸ್ಟ್ರಾಂಟಿಯಮ್. ಸೊ ಈ ಥರ ಸೊ ಎಲ್ಲಾದರೂ ಇದನ್ನು ಬರೆದು ಇಟ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಅರ್ಧ ಆಯುಷ್ಯ ಅಂದರೆ ಹಾಫ್ ಲೈಫ್ ಪೀರಿಯಡ್ ಅಂತ ಏನಂತೀವಲ್ಲ, ಸೊ ಅದೇ ಇದರ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ವಶನ್ಗಳು. ಓಕೆ ಇನ್ನು 7ನೇ ಒಂದು ಕ್ವಶನ್ ನಮ್ಗೆ ಏನು ಹೇಳುತ್ತೆ ನೋಡಿ, ಬೈಜಿಕ ವಿದಳನ. ಬೈಜಿಕ್ ವಿದಳನ ಅಂದ್ರೇನು? ನ್ಯೂಕ್ಲಿಯರ್ ಫಿಷನ್ ಕ್ರಿಯೆಯನ್ನು ಪ್ರಾರಂಭಿಸಲು ಏನನ್ನು ಉಪಯೋಗಿಸುತ್ತದೆ? ನ್ಯೂಕ್ಲಿಯರ್ ಫಿಷನ್ ಅಂತ ಒಂದು ರಿಯಾಕ್ಷನ್ ಬರುತ್ತಲ್ಲ, ಈ ರಿಯಾಕ್ಷನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಏನು ಯೂಸ್ ಮಾಡ್ತಾರೆ ಅಂತ ಕ್ವಶನ್ಗಳನ್ನು ಕೇಳಿದ್ದಾರೆ. ಏನು ಯೂಸ್ ಮಾಡ್ತಾರೆ? ಸರಿಯಾದ ಆಯ್ಕೆ ಏನಪ್ಪ ಅಂದರೆ ನ್ಯೂಟ್ರಾನು. ಲಕ್ಷ್ಯದಲ್ಲಿಟ್ಕೊಳ್ಳಿ, ಸರಿಯಾದ ಉತ್ತರ ಏನಂದರೆ
ನ್ಯೂಟ್ರಾನು. ಯಾಕಂದರೆ ಇಲೆಕ್ಟ್ರಾನ್ಗಳನ್ನ ಯೂಸ್ ಮಾಡೋಕ್ಕಾಗಲ್ಲ, ಅಲ್ಫಾ ಕಿರಣಗಳನ್ನು ಯೂಸ್ ಮಾಡೋಕ್ಕಾಗಲ್ಲ, ಬೀಟಾ ಕಿರಣಗಳನ್ನು ಯೂಸ್ ಮಾಡೋಕ್ಕಾಗಲ್ಲ. ಈ ಅಲ್ಫಾ ಮತ್ತು ಬೀಟಾ ಏನಿದೆ ಇದು ಆಲ್ರೆಡಿ ನ್ಯೂಕ್ಲಿಯರ್ ರೇಡಿಯೇಷನ್ಸ್. ಇವು ನ್ಯೂಕ್ಲಿಯರ್ ರೇಡಿಯೇಷನ್ಸು ಯಾವಾಗ ಒಂದು ನ್ಯೂಕ್ಲಿಯರ್ ಫ್ಯೂಷನ್ ಕ್ರಿಯೇಟ್ ಆಗುತ್ತೆ, ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ರಿಲೀಸ್ ಆಗೋದೇ ಈ ಅಲ್ಫಾ ರೇಜು ಮತ್ತು ಬೀಟಾ ರೇಜು. ಸೊ ಹೀಗಾಗಿ ಆಯ್ಕೆ ಕ ಮತ್ತು ಡ ಅಂತೂ ಆಗಲ್ಲ. ಉಳಿದು ನ್ಯೂಟ್ರಾನ್ ಮತ್ತು ಇಲೆಕ್ಟ್ರಾನ್ಗಳಿಂದ ಯಾವುದೇ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಸ್ಟಾರ್ಟಪ್ ಆಗಲ್ಲ. ಆಗೋದು ಅದರಿಂದ ಹೇಳಿ ಆನ್ಸರು ಆಗೋದು ಅದರಿಂದ ಈ ನಮ್ಮ ನ್ಯೂಟ್ರಾನ್ಗಳಿಂದ ಈ ಒಂದು ರಿಯಾಕ್ಷನ್ ಆಗ್ತಾ ಇರುತ್ತೆ. ಲಕ್ಷಲ್ಲಿ ಬತ್ತಾ ಕ್ವಶನು ಇನ್ನೂ ಬಂದಿಲ್ಲ. ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಸ್ಟಾರ್ಟ್ ಆಗಬೇಕಾದ್ರೆ ನ್ಯೂಟ್ರಾನ್ನೇ ಯೂಸ್ ಮಾಡಬೇಕು. ನ್ಯೂಟ್ರಾನ್ ಯೂಸ್ ಮಾಡಲಿ ಅಂದರೆ ರಿಯಾಕ್ಷನ್ನು ಆಗಲ್ಲ. ಓಕೆ. ಇನ್ನು 8ನೇ ಒಂದು ಕ್ವಶನ್ ಏನು ಹೇಳುತ್ತೆ ನೋಡಿ ನಮಗೆ. 8ನೇ ಒಂದು ಕ್ವಶನ್ ಏನು ಹೇಳುತ್ತೆ, ಬೈಜಿಕ ವಿದಳನ ಕ್ರಿಯೆಯಲ್ಲಿ ಮುಖ್ಯವಾಗಿ ಉಪಯೋಗಿಸುವ ವಸ್ತುಗಳು ಯಾವುವು? ನೋಡಿ, ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ನ ಮಾಡ್ತಾರೆ, ಹೌದಾ? ನ್ಯೂಕ್ಲಿಯರ್ ಪ್ಲ್ಯಾಂಟ್ನಲ್ಲಿ, ಆ ಪ್ಲ್ಯಾಂಟ್ನಲ್ಲಿ ಈ ಒಂದು ರಾಸಾಯನಿಕ ಕ್ರಿಯೆ ಮಾಡುವಾಗ ಮುಖ್ಯವಾಗಿ ಉಪಯೋಗವಾಗ್ತಕ್ಕಂತಹ ವಸ್ತುಗಳು ಅನ್ನೋದಕ್ಕಿಂತ ಐಸೋಟೋಪ್ಸ್ಗಳು ಅಂದಿದ್ರೆ ಕರೆಕ್ಟ್ ಇತ್ತು, ಬಟ್ ವಸ್ತುಗಳಂತಂದಿದ್ರೆ ಇರಲಿ. ಉಪಯೋಗಿಸುವ ವಸ್ತುಗಳು ಯಾವುವು ಅಂತ ಕೇಳ್ತಾರೆ. ಯಾವ ಒಂದು ವಸ್ತುಗಳನ್ನು ಯೂಸ್ ಮಾಡಿಕೊಂಡು ಈ ರಿಯಾಕ್ಷನ್ನ ಮಾಡ್ತಾರೆ? ಯಾವ ಯೂಸ್ ಮಾಡ್ತಾರೆ ಹೇಳಿ? ಇದರ ಸರಿಯಾದ ಆನ್ಸರ್ ಏನಪ್ಪ ಅಂದರೆ, ಸರಿಯಾದ ಆನ್ಸರು ಅ ಮತ್ತು ಬ. ಯಾಕಂದರೆ ನಿಮ್ಗೆ ಗೊತ್ತಿರಲಿ, ಯುರೇನಿಯಂ 235 ಮತ್ತು ಪ್ಲೂಟೋನಿಯಂ 239 ಇವೆರಡು ಇಂಥ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ ಇದೆ ಅಂದರೆ ಇದನ್ನು ಯೂಸ್ ಮಾಡಲಿಲ್ಲ ಅಂದರೆ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ನೇ ಆಗಲ್ಲ. ನಿಮ್ಗೆ ಗೊತ್ತಾ? ಸೊ ಹೀಗಾಗಿ ಯುರೇನಿಯಂ 235 ಮತ್ತು ಪ್ಲೂಟೋನಿಯಂ 239 ಎರಡೂ ಕೂಡ ಸರಿಯಾದ ಉತ್ತರ. ಸೊ ಹೀಗಾಗಿ ಆಪ್ಷನ್ ಡ ನಲ್ಲಿ ಏನು ಕೊಟ್ಟಿದ್ದಾರೆ, ಅ ಮತ್ತು ಬ ಅಂತ ಕೊಟ್ಟಿದ್ದಾರೆ. ಸೊ ಹೀಗಾಗಿ ನಾನಿಲ್ಲಿ ಅ ಮತ್ತು ಡ ಈ ಒಂದು ಆಯ್ಕೆಯನ್ನು ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸಪೋಸ್ ನಿಮಗೆ ಏನಾದರೂ ಅವರು ಯುರೇನಿಯಂ 235 ನಿಮ್ಮ ಒಂದು ಆಪ್ಷನಲ್ಲಿ ಏನಾದರೂ ಇಲ್ಲಿ ಯುರೇನಿಯಂ 235 ಇದ್ದರೆ ಇದನ್ನು ರೈಟ್ ಹಾಕಿ, ಸಪೋಸ್ ಪ್ಲೂಟೋನಿಯಂ 239 ಇದ್ದರೆ ಅದನ್ನು ನೀವು ರೈಟ್ ಹಾಕ್ಬೋದು, ಹೌದಾ? ಸೊ ಹೀಗಾಗಿ ನಾನಿಲ್ಲಿ ಆಯ್ಕೆ ಡ ಅಂತ ಇಲ್ಲಿ ಸೆಲೆಕ್ಟ್ನ ಮಾಡ್ತೀನಿ. ಯಾಕಂದರೆ ಇಲ್ಲಿ ಎರಡಿದೆ ಅಲ್ಲ, ಯುರೇನಿಯಂ 235 ಮತ್ತು 239. ಓಕೆ. ಸೊ ನಿಮ್ಮ ಒಂದು ಕ್ವಶನಲ್ಲಿ ಔಟ್ ಆಫ್ 2 ಏನಾದರೂ ಬಂದಿದ್ದರೆ ನೀವು ಅದನ್ನು ಚಾಯ್ಸ್ ಮಾಡಿ. ಓಕೆ. ಇನ್ನು 9ನೇ ಒಂದು ಕ್ವಶನ್ ನೋಡಿದ್ರೆ 9ನೇ ಕ್ವಶನ್ ನಮ್ಗೆ ಏನು ಹೇಳುತ್ತೆ ನೋಡಿ, ವಿದಳನ ಕ್ರಿಯೆಯಲ್ಲಿ ಬಿಡುಗಡೆಯಾದ ವಿಕಿರಣಗಳು ಪರಿಸರಕ್ಕೆ ಬಾರದಂತೆ ತಡೆಯಲು ಏನನ್ನು ಉಪಯೋಗಿಸ್ತೀವಿ ಅಂತ ಕ್ವಶನ್ ಕೇಳ್ತಾರೆ. ನೋಡಿ, ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಇರುತ್ತಲ್ಲ, ಸೊ ಆ ರಿಯಾಕ್ಷನಲ್ಲಿ ರೇಸ್ಗಳು ಹೊರಗಡೆ ಬರ್ತಾ ಇರುತ್ತೆ, ಪರಿಸರಕ್ಕೆ ಬರ್ತಾ ಇರುತ್ತೆ. ಎನ್ವೈರನ್ಮೆಂಟ್ನಲ್ಲಿ ಎಂಟ್ರಿ ಆಗಲಾರ್ದಂಗೆ ಯಾವ ಒಂದು ಏನಂತೀವಿ ಅದಕ್ಕೆ ಒಂದು ರೆಸ್ಟ್ರಿಕ್ಷನನ್ನು ಹಾಕ್ತೀವಿ ಅಥವಾ ತಡೆಯಲು ಏನನ್ನು ಅಲ್ಲಿ ನಾವು ಉಪಯೋಗ ಮಾಡಿರ್ತಾರೆ ವಿಜ್ಞಾನಿಗಳು. ಏನನ್ನು ಉಪಯೋಗ ಮಾಡ್ತಾರೆ ಅಂದರೆ ಇದರ ಸರಿಯಾದ ಆಯ್ಕೆ ಏನಪ್ಪ ಅಂದರೆ ಸೀಸದ ಹಾಳೆಗಳನ್ನು ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಅದನ್ನೇ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಸೀಸದ ಹಾಳೆ ಏನು ಮಾಡುತ್ತೆ ಅಂದರೆ ಒಂದು ಪ್ರೊಟೆಕ್ಟಿವ್ ಲೇಯರ್ ಅಂತ ಕೆಲಸ ಮಾಡುತ್ತೆ. ಎಲ್ಲಿ ಈ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಇರುತ್ತಲ್ಲ, ಸೊ ಆ ಒಂದು ಕ್ರಿಯೆ ನಡೆದಾಗ ಅಲ್ಲಿ ಏನು ರೇಡಿಯೇಷನ್ ಸಿಮಿಟ್ ಆಗುತ್ತಲ್ಲ, ಸೊ ಆ ರೇಡಿಯೇಷನ್ಸ್ನ ಹೊರಗಡೆ ಬರದ ಹಾಗೆ ಗೋಡೆಯಾಗಿ ಅಲ್ಲಿ ಒಂದು ಕೆಲಸವನ್ನು ಮಾಡ್ತಾ ಇರುತ್ತೆ. ಸೊ ಹೀಗಾಗಿ ಇದರ ಸರಿಯಾದ ಒಂದು ಆನ್ಸರ್ ಏನಪ್ಪ ಅಂದರೆ ಸೀಸದ ಹಾಳೆ. ಆಪ್ಷನ್ ಬ ಕೊಟ್ಟಿದ್ರೆ ಕಬ್ಬಿನ ಹಾಳೆ ಕೊಟ್ಟಿದ್ರೆ ಇದು ಅಲ್ಲಿ ಯೂಸ್ ಆಗಲ್ಲ. ಸತುವಿನ ಹಾಳೆ ಅಂತ ಕೊಟ್ಟಿದ್ರೆ ಇದು ಕೂಡ ಯೂಸ್ ಆಗಲ್ಲ. ಇನ್ನು ಡ ಆಪ್ಷನ್ ಏನು ಕೊಟ್ಟಿದ್ದಾರೆ ತಾಮ್ರದ ಹಾಳೆ ಅಂತ ಕೊಟ್ಟಿದ್ದಾರೆ, ಇದು ಕೂಡ ಅಲ್ಲಿ ಯೂಸ್ ಆಗಲ್ಲ. ಇದರ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಸೀಸದ ಹಾಳೆ. ಇದು ಲಕ್ಷದಲ್ಲಿಡಿ. ಸೀಸದ ಹಾಳೆ ಅಂದರೆ ಸೀಸದ ಒಂದು ಸೀಟ್ಸ್ ಇರುತ್ತೆ, ಆ ಸೀಟ್ಸ್ಗಳನ್ನು ಎಲ್ಲಿ ರಿಯಾಕ್ಷನ್ ಮಾಡ್ತಾ ಇರುತ್ತಲ್ಲ ನ್ಯೂಕ್ಲಿಯರ್ ಫ್ಯೂಷನ್ನು, ಆ ಒಂದು ರಿಯಾಕ್ಟರ್ನ ಎಲ್ಲ ಕಡೆ ಅದನ್ನು ಯೂಸ್ ಮಾಡಿರ್ತಾರೆ, ಅಲ್ವಾ? ಸೊ ಈ ಒಂದು ಕ್ವಶನ್ ಆನ್ಸರ್ ಏನಪ್ಪ ಅಂದರೆ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನಲ್ಲಿ ಪ್ರೊಟೆಕ್ಟಿವ್ ಲೇಯರ್ ಅಂತ ಸೀಸದ ಹಾಳೆಯನ್ನು ಯೂಸ್ ಮಾಡ್ತಾರೆ. ಓಕೆ. ಇನ್ನು ಸೊ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಲಾಸ್ಟ್ ಕ್ವಶನ್ ಏನಪ್ಪ ಅಂದರೆ ಭಾರತದಲ್ಲಿ ಮೊದಲ ಪರಮಾಣು ಶಕ್ತಿ ಕೇಂದ್ರ ಎಲ್ಲಿ ಆರಂಭವಾಯಿತು? ನೋಡಿ, ನಿಮ್ಗೆ ಗೊತ್ತಿರ್ಬೋದು ಭಾರತದಲ್ಲಿ ಮೊಟ್ಟ ಮೊದಲು ಪರಮಾಣು ಶಕ್ತಿ ಕೇಂದ್ರ ಎಲ್ಲಿ ಆರಂಭವಾಯಿತು ಅಂದರೆ ಒಂದು ಆಯ್ಕೆ ಏನಪ್ಪ ಅಂದರೆ ಮಹಾರಾಷ್ಟ್ರ.
ಸೊ ಮಹಾರಾಷ್ಟ್ರದ ತಾರಾಪುರ ಅಂತಕ್ಕಂಥ ಒಂದು ಏರಿಯಾ ಬರುತ್ತೆ. ಸೊ ಆ ಏರಿಯಾದಲ್ಲಿ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಪರಮಾಣು ಶಕ್ತಿ ಕೇಂದ್ರದ ಒಂದು ಸ್ಥಾಪನೆ ಆಯಿತು. ಆ ನಂತರ ರಾಜಸ್ಥಾನದಲ್ಲಿ ಆಯಿತು, ಆಮೇಲೆ ಕರ್ನಾಟಕದಲ್ಲಿ ಕೂಡ ಆಗಿದೆ, ತಮಿಳುನಾಡಲ್ಲಿ ಕೂಡ ಆಗಿದೆ. ಸೊ ಅದು ಆಮೇಲೆ ಫಸ್ಟ್ ಟೈಮ್ ಶಕ್ತಿ ಕೇಂದ್ರ ಎಲ್ಲಿ ಆರಂಭ ಆಯಿತು ಅಂದರೆ ಮಹಾರಾಷ್ಟ್ರದಲ್ಲಿ. ಸೊ ಇದೇ ಲೇಟ್ ಮಾಡ್ದೇನೆ ನಾವು ನಮ್ಮ ಕ್ಲಾಸಿನ ಕಡೆಗೆ ಡೈರೆಕ್ಟಾಗಿ ಹೋಗೋಣ. ಸೊ ಕ್ವಶನ್ಗಳನ್ನ ನೋಡ್ತಾ ಹೋಗೋ ಒಂದೊಂದಾಗಿ. ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ ಸುಮ್ಮನೆ. ಓಕೆ, ಫಸ್ಟ್ ಒಂದು ಕ್ವಶನ್ ನೋಡಿ. ಫಸ್ಟ್ ಕೊಬ್ಬುಗಳಿಂದ ಪಡೆದಿರುವ ಹೈಡ್ರೋಕಾರ್ಬನ್ಸ್ ಯಾವುದು ಅಂತ ಫಸ್ಟ್ ಕ್ವಶನ್ ಬರೋದೇ ಇದೆ ಈ ಚಾಪ್ಟರ್ನಲ್ಲಿ. ಒಂದು ಸಂಭಾವ್ಯ ಅಂತಕ್ಕಂಥ ಕ್ವಶನ್ ನಾವು ಫಿಕ್ಸ್ ಬರುತ್ತೆ ಅಂತಿಲ್ಲ, ಬಟ್ ಈ ಥರ ಕ್ವಶನ್ಗಳು ಈ ಒಂದು ಚಾಪ್ಟರ್ನಲ್ಲಿ ಬರಬಹುದು. ಸಂಭಾವ್ಯ ಪ್ರಶ್ನೆಗಳು ಅಂತಾರಲ್ಲ, ಸೊ ಅದೇ ಇದು ಕ್ವಶನ್. ಕೊಬ್ಬುಗಳಿಂದ ಪಡೆದಿರುವ ಹೈಡ್ರೋಕಾರ್ಬನ್ ಯಾವುದು ಅಂತ ಒಂದು ಕ್ವಶನ್ ಅವ್ರು ಕೇಳ್ತಾರೆ. ಸೊ ಕೊಬ್ಬುಗಳಿಂದ ಯಾವ ಹೈಡ್ರೋಕಾರ್ಬನ್ ಸಿಗುತ್ತೆ ನಿಮ್ಗೆ ಗೊತ್ತಿರಲಿ. ಕೊಬ್ಬುಗಳಿಂದ ಸಿಗೋದು ಒಂದೇ ಒಂದು ಹೈಡ್ರೋಕಾರ್ಬನ್ ಯಾವುದಪ್ಪ ಅಂದರೆ ಅಲಿಫ್ಯಾಟಿಕ್ ಅಂತಕ್ಕಂಥ ಹೈಡ್ರೋಕಾರ್ಬನ್ ಕೊಬ್ಬುಗಳಿಂದ ಸಿಗುತ್ತೆ. ಅದ್ರ ಬಿಟ್ಟರೆ ಅರೋಮ್ಯಾಟಿಕ್ ಇದರಿಂದ ಸಿಗಲ್ಲ, ಆಯಿಲ್ ಕೂಡ ಸಿಗಲ್ಲ, ಫ್ಯಾಟ್ ಕೂಡ ಕೊಬ್ಬುಗಳಿಂದ ಸಿಗಲ್ಲ. ಸಿಗೋದು ಯಾವುದಪ್ಪ ಅಂದರೆ ಅಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತಕ್ಕಂಥದ್ದು ಕೊಬ್ಬುಗಳಿಂದ ಸಿಗ್ತಕ್ಕಂಥ ಒಂದು ಹೈಡ್ರೋಕಾರ್ಬನ್ ಕಂಪೌಂಡ್ಸು. ಓಕೆ, ಇನ್ನು ಸೆಕೆಂಡ್ ಒಂದು ಕ್ವಶನ್ ನೋಡಿದ್ರೆ, ಸೆಕೆಂಡ್ ಒಂದು ಕ್ವಶನ್ ಹೇಳುತ್ತೆ ನಮಗೆ ಅಲ್ಕೇನ್ಗಳ ಪರಮಾಣುಗಳ ನಡುವೆ. ನೋಡಿ ಕ್ವಶನ್ ಏನಿದೆ, ಅಲ್ಕೇನ್ಸ್ಗಳ ಪರಮಾಣುಗಳ ನಡುವೆ ಯಾವ ಬಂಧ ಇರುತ್ತದೆ, ಯಾವ ಬಂಧ ಇರುತ್ತೆ ಅಂತ ಕ್ವಶನ್ ಕೇಳ್ತಾರೆ. ಕ್ವಶನ್ ನೋಡಿ ಅರ್ಥ ಮಾಡ್ಕೊಳ್ಳಿ. ಅಲ್ಕೇನ್ಸ್ ಅಂದರೆ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡೆಡ್, ಈ ಒಂದು ಪರಮಾಣುಗಳ ನಡುವೆ ಯಾವ ಬಂಧ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದರೆ ಏಕಬಂಧ. ಏಕಬಂಧ ಯಾಕೆ ಕರೆಕ್ಟ್ ಅಂತಂದರೆ ನಿಮ್ಗೆ ಗೊತ್ತಿರಲಿ, ಅಲ್ಕೇನ್ಸ್ ಅಂದರೆ ಹೇಗಿರುತ್ತೆ, ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡೆಡ್ ಮಾಲಿಕ್ ಇರುತ್ತಲ್ಲ. ಸೊ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡೆಡ್ ಅಂದ್ರೆ ಈ ಒಂದು ಏಕಬಂಧ ಅಂತ ಮೀನಿಂಗ್ ಕೊಡುತ್ತೆ. ಇನ್ನು ದ್ವಿಬಂಧ ತಗೊಂಡ್ರೆ ಯಾವ ಥರ ಇರುತ್ತೆ, ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡೆಡ್ ಇರ್ತವೆ. ಕಾರ್ಬನ್ ಕಾರ್ಬನ್ ಮಧ್ಯೆ ಡಬಲ್ ಬಾಂಡೆಡ್ ಇರುತ್ತೆ, ಅದು ದ್ವಿಬಂಧ ಆಯ್ತು. ತ್ರಿಬಂಧ ಅಂದ್ರೇನು, ಕಾರ್ಬನ್ ಕಾರ್ಬನ್ ಟ್ರಿಬಲ್ ಬಾಂಡೆಡ್. ಸೈಕ್ಲಿಕ್ ಅಂದರೆ ಅರೋಮೆಟಿಕ್ ಸಿಸ್ಟಮ್ ರಿಂಗ್ ನೀವು ನೋಡಿರ್ಬೋದಲ್ಲ, ಬೆಂಜಿನ್ ರಿಂಗ್, ಹೌದಾ. ಸೊ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಏನಪ್ಪಾ ಅಂದರೆ ಅಲ್ಕೇನ್ಸ್ ಅಂದರೆ ALKANE ಸ್ಪೆಲ್ಲಿಂಗ್ ನೋಡಿ, ALKANE. ಈ ಒಂದು ಪರಮಾಣುಗಳ ನಡುವೆ ಯಾವ ಬಂಧ ಇರುತ್ತೆ ಅಂದರೆ ಏಕಬಂಧ ಇರುತ್ತೆ. ಲಕ್ಷದಲ್ಲಿ ಇಟ್ಕೊಳ್ಳಿ. ಇನ್ನು ದ್ವಿಬಂಧ ತಗೊಂಡ್ರೆ ಅಲ್ಕಿನಲ್ಲಿ ಇರುತ್ತೆ, ತ್ರಿಬಂಧ ತಗೊಂಡ್ರೆ ಅಲ್ಕೈನ್ಸ್ಗಳಲ್ಲಿ ಬರುತ್ತೆ. ಸೈಕ್ಲಿಕ್ ಅಂದರೆ ಎಲ್ಲಿ ಬರುತ್ತೆ ಇದು ಹೇಳಿ, ಸೈಕ್ಲಿಕ್ ಅಂದರೆ ಅರೋಮೆಟಿಕ್ ಕಂಪೌಂಡಲ್ಲಿ ಬರ್ತಕ್ಕಂಥ ಒಂದು ಬಂಧ ಅಂತ ಹೇಳ್ಬೋದು. ಸೊ ಅಲ್ಕೇನಲ್ಲಿ ಯಾವ ಥರ ಬಂಧ ಬರುತ್ತೆ, ಏಕಬಂಧ. ಯಾವುದು, ಏಕಬಂಧ. ಓಕೆ, ಏನು ಥರ್ಡ್ ಒನ್ ಕ್ವಶನ್ ನೋಡಿ. ಥರ್ಡ್ ಕ್ವಶನ್ ನಮಗೇನು ಹೇಳುತ್ತೆ, ಅಲ್ಕೇನ್ಗಳ ಇನ್ನೊಂದು ಹೆಸರು. ಅಲ್ಕೇನ್ಸ್ ALKANE, ಇದಕ್ಕೆ ಇನ್ನೊಂದು ಹೆಸರಿದೆ, ಆ ಹೆಸರು ಏನಪ್ಪ ಅಂತ ಕ್ವಶನ್ಗಳು ಕೇಳ್ತಾರೆ. ಆ ಕ್ವಶನ್ ಆನ್ಸರ್ ಏನಪ್ಪ ಅಂದರೆ ಅಲ್ಕೇನ್ಸ್ಗಳು ಏನಂತ ಕರಿತೀವಿ ನಾವು, ಏನಂತ ಗೊತ್ತಾ, ಪ್ಯಾರಾಫಿನ್ ಅಂತ ಕರಿತೀವಿ. ಇದು ಇದರ ಒಂದು ಸರಿಯಾದ ಉತ್ತರ. ಹಾಗಾದರೆ ಓಲ್ಫಿನ್ಸ್ನ ಯಾರಿಗೆ ಕರಿತೀವಿ ನಾವು, ಓಲ್ಫಿನ್ಸು ಅಲ್ಕಿನ್ಸ್ಗಳಿಗೆ ಕರಿತೀವಿ. ಲಕ್ಷದಲ್ಲಿರಲಿ ನಿಮಗೆ. ಆಲಿಫಿನ್ಸ್ ಅಂದರೆ ಅಲ್ಕಿನ್ಸು, ಆಲ್ಕೋಹಾಲ್ಸ್ ಅಂದರೆ ಒನ್ ಆಫ್ ದ ಫಂಕ್ಷನಲ್ ಗ್ರೂಪ್ ಇದೆ. ಇದು ಅಮೈನ್ಸ್ ಕೂಡ ಒನ್ ಆಫ್ ದ ಫಂಕ್ಷನಲ್ ಗ್ರೂಪ್ ಇದೆ. ಸೊ ಹೀಗಾಗಿ ಅಲ್ಕೇನ್ಗಳ ಇನ್ನೊಂದು ಹೆಸರು ಏನಪ್ಪ ಅಂದರೆ ಪ್ಯಾರಾಫಿನು, ಅಲ್ಕೀನ್ಗಳ ಇನ್ನೊಂದು ಹೆಸರು ಏನಪ್ಪ ಅಂದರೆ ಓಲಿಫೀನು. ಲಕ್ಷದಲ್ಲಿಡಿ, ಆಯಿತಾ. ಓಕೆ, ಇನ್ನು ನೆಕ್ಸ್ಟ್ ಫೋರ್ತ್ ಒಂದು ಕ್ವಶನ್ ನೋಡಿ. ಅಲ್ಕೇನ್ಗಳ ಸಾಮಾನ್ಯ ಸೂತ್ರ. ಎಷ್ಟು ಈಜಿ ಕ್ವಶನ್ ಇದೆ ನೋಡಿ. ಅಲ್ಕೇನ್ಗಳ ಸಾಮಾನ್ಯ ಸೂತ್ರ ಲಕ್ಷದಲ್ಲಿಡಿ, ALKANE. ನಿಮಗೆ ಇಂಥ ಕ್ವಶನ್ ಬಂದರೆ ನೀವು ಕನ್ನಡದಲ್ಲಿ ಕೂಡ ನೋಡಬೇಕಾಗುತ್ತೆ, ಇಂಗ್ಲೀಷ್ನಲ್ಲಿ ಕೂಡ ಕ್ವಶನ್ಗಳನ್ನು ನೋಡಬೇಕಾಗುತ್ತೆ. ಯಾಕಂದರೆ ಅಲ್ಕೀನ್ ಮತ್ತು ಅಲ್ಕೈನ್ಗಳು ಕನ್ಫ್ಯೂಸ್ ಆಗುತ್ತವೆ. ಯಾಕಂದರೆ ಕನ್ನಡದಲ್ಲಿ ಅಷ್ಟು ಸರಿಯಾಗಿ ಕೆಲವೊಂದು ಸಲ ಪ್ರಿಂಟ್ ಆಗಿರಲ್ಲ, ಹೌದಾ. ಸೊ ಹೀಗಾಗಿ ನೀವೇನು ಮಾಡಬೇಕು, ಇಂಥ ಕ್ವಶನ್ ಬಂದರೆ ಇಂಗ್ಲೀಷ್ನಲ್ಲಿ ಕೂಡ ಕ್ವಶನ್ಗಳನ್ನು ಸ್ವಲ್ಪ ಟ್ಯಾಲಿ ಮಾಡಿ ನೋಡಬೇಕು. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಅಲ್ಕೇನ್ ಕೇಳಿದಾರೋ ಅಥವಾ ಏನು ಅಲ್ಕೀನ್ಗಳನ್ನ ಕೇಳಿರ್ತಾರೆ ಕ್ವಶನ್ನಲ್ಲಿ, ಹೌದಾ. ಸೊ ಕ್ವಶನ್ ನಂಬರ್ 4 ಏನಿದೆ, ಅಲ್ಕೇನ್ಗಳ ಸಾಮಾನ್ಯ ಸೂತ್ರ. ಅಲ್ಕೇನ್ ಏನು ಬರುತ್ತೆ ಸಾಮಾನ್ಯ ಸೂತ್ರ, ಅಲ್ಕೇನ್ಸ್. ಈ ಪ್ರಶ್ನೆ ಆನ್ಸರ್ ಏನಪ್ಪ ಅಂದರೆ CnH2n+2. ಯಾವುದು, CnH2n+2. ಹಾಗಾದರೆ
CnH2n ಮೈನಸ್ ಎದಕ್ಕೆ ಬರುತ್ತೆ, ಅಲ್ಕಾನ್ಸ್ಗಳ ಸಂಬಂಧ ಬರುತ್ತೆ. ಇನ್ನು CnH2n ಎದಕ್ಕೆ ಬರುತ್ತೆ ಹೇಳಿದು, ಅಲ್ಕಿನ್ಸ್ಗಳ ಸಲುವಾಗಿ ಬರುತ್ತೆ. ಇದಕ್ಕೆ ಇದು ಅಲ್ಕಿನ್ಸು ಅಂದರೆ ಡಬಲ್ ಬಾಂಡೆಡು, ಇದು ಟ್ರಿಬಲ್ ಬಾಂಡೆಡು, ಇದು ಡಬಲ್ ಬಾಂಡೆಡು, ಇದು ಸಿಂಗಲ್ ಬಾಂಡೆಡು. ಆಪ್ಷನ್ 4 ಏನಿದೆ ಯಾವುದು ಅಲ್ಲ ಅಂತ ಕೊಟ್ಟು ಇದು ಅಂತಲ್ಲ. ಇದರ ಸರಿಯಾದ ಉತ್ತರ ಏನಪ್ಪ ಅಂದರೆ CnH2n+2 ಇದರ ಒಂದು ಸರಿಯಾದ ಉತ್ತರ. ಲಕ್ಷಲಿಡಿ ANE ಇದ್ದರೆ CnH2n+ ತಗೋಬೇಕು, ಹೌದಾ. ಆಮೇಲೆ CnH2n-2 ಇದ್ದರೆ ಅಲ್ಕೈನ್ಸ್ YNE ಇದ್ದರೆ -2 ಇರುತ್ತೆ. ಅಲ್ಕಿನ್ಸ್ ENE ಇದ್ದರೆ CnH2n ಅಷ್ಟೇ ಇರುತ್ತೆ, ಹೌದಾ. ಸೊ ಇದು ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಮಾಡುತ್ತೆ. ಸೊ ಹೀಗಾಗಿ ಒಂದು ಯಾವುದಾದ್ರೂ ನೆನ್ಪಿಟ್ಕೊಳ್ಳಿ, ಉಳಿದುತ್ತಾನೆ ಆಟೋಮೆಟಿಕ್ ನಿಮಗೆ ನೆನಪಲ್ಲಿ ಬರುತ್ತೆ. ಓಕೆ, ಇನ್ನು ಇದೊಂದು ಕ್ವಶನ್ ಏನು ಕೇಳಿದ್ರೆ ನೋಡಿ, ಮಿಥೇನ್ METHAN ಮಿಥೇನ್ ಇದು ಯಾರ ಕುಟುಂಬದ ಸದಸ್ಯ? ಮಿಥೇನ್ ಇದು ಯಾರ ಕುಟುಂಬದ ಸದಸ್ಯ? ಕ್ವಶನ್ ನೋಡಿ, ಆಲ್ಕೋಹಾಲ್ ಬರುತ್ತಾ? ಬರಲ್ಲ. ಇತರ ಬರುತ್ತಾ? ಇದು ಕೂಡ ಬರಲ್ಲ. ಅಲ್ಕಿನ್ ಬರುತ್ತಾ? ಇದು ಕೂಡ ಬರಲ್ಲ. ಅಲ್ಕೇನ್ಸ್ ALKENE ಕೊಟ್ಟಿದ್ದಾರೆ ನೋಡಿ, ಇದು ಇದರ ಒಂದು ಸರಿಯಾದ ಆಯ್ಕೆ. ಮಿಥೇನ್ ನೋಡಿ METHANE ಇದೆ ಅಲ್ವಾ. ಸೊ ಮಿಥೇನ್ ಅಂದರೆ ಇದು ಅಲ್ಕೇನದ ಒಂದು ಕುಟುಂಬದ ಮೊದಲನೆಯ ಸದಸ್ಯ ಅಂತಲೇ ಹೇಳ್ಬೋದು. ಫಿಕ್ಸ್ ಇದೆ, ಇದೇನು ಚೇಂಜಸ್ ಆಗಲ್ಲ. ಸೊ ಮಿಥೇನ್ ಇದು ಏನಿದೆ ಯಾರ ಕುಟುಂಬ ಸದಸ್ಯ ಅಂದರೆ ಅಲ್ಕೇನ್ ಕುಟುಂಬದ ಮೊದಲನೆಯ ಸದಸ್ಯ. ಲಕ್ಷಲಿಟ್ಕೊಳ್ಳಿ, ಮೊದಲನೇ ಸದಸ್ಯ ಬರುತ್ತೆ, ಎರಡನೇ ಸದಸ್ಯ ಬರುತ್ತೆ, ಮೂರನೇ ಸದಸ್ಯ ಬರುತ್ತೆ, 4, 5, 6, 7, 8, 9, 10. ಸೊ ಈ ಥರ ನಿಮ್ಗೆ ಏನಾದರೂ ಅಲ್ಕೇನ್ ಫ್ಯಾಮಿಲಿ ಮೆಂಬರ್ಸ್ ಗೊತ್ತಿದ್ರೆ ಅದು ನಿಮ್ಗೆ ಗೊತ್ತಾಗುತ್ತಿಲ್ಲ ಅಂದರೆ ಗೊತ್ತಾಗಲ್ಲ, ಹೌದಾ. ಸೊ ಫಸ್ಟ್ ಯಾವ್ದು ಬರುತ್ತೆ? ಮಿಥೇನ್, ಇಥೇನ್, ಪ್ರೋಪೇನ್, ಬ್ಯೂಟೇನ್, ಪೆಂಟೇನ್, ಹೆಕ್ಸೇನ್, ಹೆಪ್ಟೇನ್, ಆಕ್ಟೇನ್, ನೋನೇನ್, ಡೆಕೇನ್. ಸೊ ಈ ಥರ ಒಂದು 10 ಏನು ಬರುತ್ತೆ ಕುಟುಂಬದ ಒಂದು ಸದಸ್ಯಗಳು ಬರ್ತಾರೆ. 10ಗೆ ಹೆಚ್ಚಿಗೆ ಬರ್ತಾರೆ. ಬಟ್ ನಿಮಗೆ ಸ್ಟಡಿ ಬರೋದೇ ಎಷ್ಟು ಡಿಕೇನ್ವರೆಗೂ ಅಷ್ಟೇ. ಸೊ ಹೀಗಾಗಿ ನೀವು ಡಿಕೇನ್ವರೆಗೂ ಸ್ಟಡಿನ ಮಾಡ್ಬೋದು. ಓಕೆ, ಇನ್ನು 6ನೇ ಒಂದು ಕ್ವಶನ್ ತೊಗೊಂಡ್ರೆ 6ನೇ ಕ್ವಶನ್ ನೋಡಿ ಏನು ಹೇಳುತ್ತೆ ನಿಮಗೆ, ಬೆಂಜೀನ್ ಅಣುಸೂತ್ರ ಮತ್ತು ರಚನಾ ಸೂತ್ರವನ್ನು ರೂಪಿಸಿದವರು ಯಾರು ಅಂತ ಒಂದು ಕ್ವಶನ್ ಅವ್ರು ಕೇಳೋರು. ಕ್ವಶನ್ ಏನಂದರೆ, ಬೆಂಜೀನದ ಒಂದು ಅಣುಸೂತ್ರ ಮತ್ತು ರಚನಾ ಸೂತ್ರವನ್ನು ರೂಪಿಸಿದ ವಿಜ್ಞಾನಿ ಯಾರು? ನೋಡಿ, ಡಿಫ್ರೆಂಟ್ ಸೈಂಟಿಸ್ಟ್ ನೇಮ್ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಬೆಂಜಮಿನ್ ಅಗಸ್ಟ್ ಕೆಕುಲೆ ಇದೆ, ಸರ್ ಹಂಫ್ರಿ ದೇವ್ ಇದೆ, ಲೆವಿಜ್ ಇದೆ, ಹೆನ್ರಿ ಕ್ಯಾವೆಂಡಿಶ್ ಇದೆ. ಸೊ ನನಗೆ ಅನಿಸುತ್ತೆ ಇವರೆಲ್ಲರೂ ಆಲ್ರೆಡಿ ಆಗಿದ್ದಾರೆ ಬಹುತೇಕ, ಹೌದಲ್ವಾ. ಸರ್ ಹಂಫ್ರಿ ದೇವ್ ಏನು ಹೇಳ್ತಾರೆ ನಮಗೆ, ಆ್ಯಸಿಡ್ ಮೇಡ್ ಬೈ ದ ಹೈಡ್ರೋಜನ್ಸ್, ಅಂದರೆ ಆ್ಯಸಿಡ್ಗಳಲ್ಲಿ ಹೈಡ್ರೋಜನ್ಗಳಿಂದನೇ ಅದು ಮಾಡಲ್ಪಟ್ಟಿರುತ್ತೆ ಅಂತ ಹೇಳಿದವ್ರಿ ಒಂದು ಸರ್ ಹಂಫ್ರಿ ದೇವ್ ಅವರು. ಇನ್ನು ನಮಗೆ ಲೆವಿಸ್ ಏನು ಹೇಳ್ತಾರೆ ಅಂದರೆ, ಲೆವಿಸ್ ಅವರು ಕೂಡ ನಮಗೆ ಆ್ಯಸಿಡ್ ಬೇಸ್ ಇರುತ್ತಲ್ಲ, ಆಮ್ಲ ಮತ್ತು ಪ್ರತ್ಯಾಮ್ಲ, ಅದರ ಒಂದು ವ್ಯಾಖ್ಯಾನವನ್ನು ಕೊಟ್ಟವರು ಈ ನಮಗೆ ಲೆವಿಸ್ ಅಂತಕ್ಕಂಥ ವಿಜ್ಞಾನಿ. ಇನ್ನು ಈ ಹೆನ್ರಿ ಕ್ಯಾವೆಂಡಿಶ್ ಇದಾರಲ್ಲ, ಸೊ ಇವರು ಏನು ಹೇಳ್ತಾರೆ ಅಂದರೆ, ವಾಟರ್ ಇದೆಯಲ್ಲ, ಸೊ ಆ ವಾಟರು ಹೈಡ್ರೋಜನ್ ಮತ್ತು ಆಕ್ಸಿಜನ್ನಿಂದ ತಯಾರಾಗಿದೆ ಅಂತ ಹೇಳಿದವ್ರೆ ಈ ಒಂದು ಹೆನ್ರಿ ಕ್ಯಾವೆಂಡಿಶ್. ಸೊ ಹಾಗಾದರೆ ಉಳಿದ ಈ ಒಂದು ಆಪ್ಷನ್ ಇದೆಯಲ್ಲ, ಬೆಂಜಮಿನ್ ಅಗಸ್ಟ್ ಕೆಕುಲೆ ಅಂತ ಇದೆಯಲ್ಲ, ಸೊ ಇವರೇ ಬೆಂಜೀನದ ಅಣುಸೂತ್ರ ಮತ್ತು ರಚನಾ ಸೂತ್ರವನ್ನು ರೂಪಿಸಿದ ವಿಜ್ಞಾನಿ ಅಂತ ಹೇಳ್ಬೋದು. ಬೆಂಜೀನ್ ಇದರ ಒಂದು ಅಣುಸೂತ್ರ ಯಾರು ರಿಸರ್ಚ್ ಮಾಡಿದ್ರು? ಬೆಂಜಮಿನ್ ಅಗಸ್ಟ್ ಕೆಕುಲೆ. ಸೊ ಸಿಂಪಲ್ ಇದೆ ನೇಮ್. ಸೊ ಸಿಂಪಲ್ ಆಗಿ ನೀವು ನೆನಪಲ್ಲಿ ಇಟ್ಕೋಬಹುದು. ಓಕೆ, ಬೆಂಜಮಿನ್ ಅಗಸ್ಟ್ ಕೆಕುಲೆ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡುವ. ಓಕೆ, ನೆಕ್ಸ್ಟ್ ಕ್ವಶನ್ ಹೇಳುತ್ತೆ ನೋಡಿ, TNT ಅಂತ ಒಂದಿದೆ. TNT ಅಂದರೆ ಏನಿದು? ಟ್ರೈನೈಟ್ರೋಟೋಲಿನು. ಇದನ್ನು ಸ್ಫೋಟಕಗಳಲ್ಲಿ ಯೂಸ್ ಮಾಡ್ತಾರೆ. ಸೊ ಈ ಒಂದು ಸ್ಫೋಟಕಗಳಲ್ಲಿ ಏನನ್ನು ಬಳಸ್ತಾರೆ? TNT ಸ್ಫೋಟಕಗಳಲ್ಲಿ ಏನನ್ನು ಬಳಸ್ತಾರೆ? ಆಪ್ಷನ್ ನೋಡಿ ಎಷ್ಟಿದೆ ಇಲ್ಲಿ. ಫಸ್ಟ್ ಇದೆ ಅರೋಮೆಟಿಕ್ ಹೈಡ್ರೋಕಾರ್ಬನ್ಸ್ ಇದೆ, ಸೆಕೆಂಡು ಅಲಿಫೇಟಿಕ್ ಹೈಡ್ರೋಕಾರ್ಬನ್ಸ್ ಇದೆ, ಥರ್ಡ್ ಇದೆ ಆಲ್ಕೋಹಾಲ್ ಇದೆ, ಫೋರ್ತು ಇದ್ದರು. ಹಾಗಾದರೆ ಇದರ ಒಂದು ಆನ್ಸರ್ ಏನು? ಸೊ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, TNT ಅಂದರೆ ಟ್ರೈನೈಟ್ರೋಟೋಲಿನು. ಟೋಲಿನ್ ಇರುತ್ತಲ್ಲ, ಬೆಂಜೀನ್ ರಿಂಗಿಗೆ CH3 ಗ್ರೂಪ್ ಇರುತ್ತೆ, ಅದಕ್ಕೆ ನಾವು ಟೋಲಿನ್ ಅಂತ ಕರಿತೀವಿ. ಸೊ ಆ ಒಂದು ಟೋಲಿನ್ ರಿಂಗಿಗೆ 3 NO2 ಗ್ರೂಪ್ ಲಿಂಕ್ ಆಗಿರುತ್ತೆ. ಸೊ ಅದನ್ನೇ ನಾವು ಟ್ರೈನೈಟ್ರೋಟೋಲಿನು. ಹಾಗಾದರೆ ಈ ಸ್ಪಾಟ್ಗಳು ಏನೇನು ಬಳಸ್ತಾರೆ? ಟೋಲಿನ್ ಅಂದರೆ ಯಾವ ಗ್ರೂಪ್ ಅಂತ ಹೇಳಿ ನಿಮ್ಗೆ ಕಾಣಿಸುತ್ತೆ. ಯಾವ ಗ್ರೂಪು? ಅರೋಮೆಟಿಕ್ ಹೈಡ್ರೋಕಾರ್ಬನ್ಸ್ ಬಂತು, ಹೌದಾ. ಹಾಗಾದರೆ ಉಳಿದ ಅಲಿಫೆಟಿಕ್ ಬರುತ್ತೆ, ಆಲ್ಕೋಹಾಲ್ ಬರುತ್ತೆ, ಆಮೇಲೆ ಇತರು. ಸೊ ಈ 3 ಆಯ್ಕೆಗಳು ಸರಿಯಾಗಿ ಆಗ್ಬೋದಾ? ಸಾಧ್ಯನೇ ಇಲ್ಲ, ಹೌದಾ. ಸೊ ಹೀಗಾಗಿ ಆಪ್ಷನ್ ಬ ಕೂಡ ರಾಂಗ್ ಆನ್ಸರ್ ಬರುತ್ತೆ, ಆಲ್ಕೋಹಾಲ್ ಕೂಡ ರಾಂಗ್ ಆನ್ಸರ್ ಬರುತ್ತೆ.
ಇಥರ್ ಕೂಡ ರಾಂಗ್ ಆನ್ಸರ್ ಬರುತ್ತೆ. ಹಾಗಾದರೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಅರೋಮೆಟಿಕ್ ಹೈಡ್ರೋಕಾರ್ಬನ್ಸು. ಏನು ಅರೋಮೆಟಿಕ್ ಹೈಡ್ರೋಕಾರ್ಬನ್ಸ್ ಅಂದರೆ TNT ಇದು ಒಂದು ಅರೋಮೆಟಿಕ್ ಹೈಡ್ರೋಕಾರ್ಬನ್ ಕಂಪೌಂಡ್ ಅಂತ ನಮಗೆ ಗೊತ್ತಾಗುತ್ತೆ. ಓಕೆ, ಅದ್ರ ಬಿಟ್ಟರೆ ಈ TNT ಅಂದರೆ ಒಂದು ಸ್ಫೋಟಕವಾದಂಥ ವಸ್ತು. ಹೌದಾ? ಸೊ ಇದು ಕೂಡ ನಿಮಗಿಲ್ಲಿ ಸ್ಟಡಿ ಮಾಡೋಕ್ಕೆ ಸಿಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ಏನು ಬರುತ್ತೆ ನೋಡಿ, CNG ರಿಲೇಟೆಡ್ ಒಂದು ಕ್ವಶನ್ ಇದೆ. CNG ಅಂದರೆ ಏನು? ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ. ಸೊ ಆ CNGನಲ್ಲಿ ಇರ್ತಕ್ಕಂಥ ಮಿಶ್ರಣ ಇದು ನಿಮಗೆ ಅತಿ ಅವಶ್ಯಕವಾದಂಥ ಒಂದು ಕ್ವಶನ್ ಅಂತಲೇ ಹೇಳ್ಬೋದು. ನೋಡಿ, CNGನಲ್ಲಿ ಏನಿರುತ್ತೆ? ಒಂದು ಮಿಥೇನ್, ಇನ್ನೊಂದು ಹೈಡ್ರೋಜನು. ಬಟ್ ಆ ಹೈಡ್ರೋಜನ್ ಮತ್ತು ಮಿಥೇನ್ದಲ್ಲಿ ಇರ್ತಕ್ಕಂಥ ಪರ್ಸೆಂಟೇಜ್ ಕೂಡ ನಿಮಗೆ ಗೊತ್ತಿರಬೇಕು. ಈ ಪ್ರಶ್ನೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮಿಥೇನ್ 80%, ಹೈಡ್ರೋಜನು 20% ಇದ್ದರೆ ಮಾತ್ರ ಅದನ್ನು ನಾವು CNG ಅಂತ ಕರಿತೀವಿ. ಏನಂತ ಕರಿತೀವಿ? CNG, ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಹೈಯೆಸ್ಟ್ ಪರ್ಸೆಂಟು ಅಂದರೆ 80% ಮಿಥೇನ್ ಇರುತ್ತೆ, ಆಮೇಲೆ 20% ಏನಿರುತ್ತೆ? ಹೈಡ್ರೋಜನ್ ಇರುತ್ತೆ. ಸೊ ಇದು ಇದ್ದರೆ ಮಾತ್ರ CNG. ನಿಮಗೆ ಅವ್ರ ಕ್ವಶನ್ನಲ್ಲಿ ಕನ್ಫ್ಯೂಸ್ ಮಾಡೋ ಸಲುವಾಗಿ ಏನು ಕೊಟ್ಟಿರ್ತಾರೆ? CNG 70%, ಹೈಡ್ರೋಜನ್ 30% ಕೊಟ್ಟಿರ್ತಾರೆ. ಒಂದು ಸೈಡು ಹೈಡ್ರೋಜನ್ 50%, ಮಿಥೇನ್ 50% ಕೊಟ್ಟಿರ್ತಾರೆ. ಇನ್ನೊಂದು ಸೈಡು ಹೈಡ್ರೋಜನ್ 40%, ಆಮೇಲೆ ಮಿಥೇನ್ 60% ಕೊಟ್ಟಿರ್ತಾರೆ. ಸೊ ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ನಿಮಗೆ ಏನು ಬೇಕಪ್ಪ ಅಂದರೆ CNG ಅಂದರೆ ಮಿಥೇನ್ 80% ಇರಬೇಕು, ಆಮೇಲೆ ಹೈಡ್ರೋಜನ್ 20% ಇರಬೇಕು. ಸೊ ಇದಿದ್ರೇ ನಾವು ಅದಕ್ಕೆ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ. ಏನು? ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಓಕೆ, ಇನ್ನು ನೆಕ್ಸ್ಟ್ ಒಂದು 9th ಕ್ವಶನ್ ನೋಡುವ. ನೋಡಿ, ನಿಮ್ಮ ಮನೇಲಿ ಏನು LPG ಗ್ಯಾಸ್ ಇರುತ್ತಲ್ಲ, ಸೊ ಆ LPG ಗ್ಯಾಸ್ನಲ್ಲಿ ನೋಡಿ, LPGಯಲ್ಲಿ ಅನಿಲ ಸೋರಿಕೆಯನ್ನು ಪತ್ತೆ ಹಚ್ಚಲು ಅದರಲ್ಲಿ ಯಾವ ಮಿಶ್ರಣವನ್ನು ಹಾಕಿರ್ತಾರೆ? ನಿಮ್ಮ ಮನೇಲಿ LPG ಗ್ಯಾಸ್ ಇರುತ್ತಲ್ವ, ಸೊ ಕೆಲವೊಂದು ಟೈಮ್ ಏನು ಮಾಡಿರ್ತಾರೆ ನಮ್ಮ ಮನೇಲಿ ಹೆಣ್ಮಕ್ಳು, ಸೊ ಹಾಗೆ ಕ್ವಾಕ್ನ ಆನ್ ಮಾಡಿಬಿಟ್ಬಿಟ್ಟು ಹಾಗೆ ಹೋಗಿಬಿಟ್ಟಿರ್ತಾರೆ. ಬಟ್ ಅದರ ಒಂದು ಸ್ಮೆಲ್, ಏನೋ ಒಂದು ಸ್ಮೆಲ್ ಬರ್ತಾ ಇರುತ್ತೆ. ನಿಮ್ಗೆ ಸೆನ್ಸ್ ಆಗಿರ್ಬೋದು, ನಮಗಂತೂ ಸೆನ್ಸ್ ಆಗಿದೆ ಬಿಡಿ. ಸೊ ನಿಮಗೂ ಸೆನ್ಸ್ ಆಗಿರ್ಬೋದು. ಆಗಿಲ್ಲ ಅಂದರೆ ಜಸ್ಟ್ ನೀವು ಕ್ವಾಕ್ ಚಾಲು ಮಾಡಿ ಸ್ವಲ್ಪ ಅದ್ರ ಸ್ಮೆಲ್ನ ತೊಗೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಒಂಥರ ಸ್ಮೆಲ್ ಬರುತ್ತಲ್ವ, ಆ ಸ್ಮೆಲ್ ಬರೋಕ್ಕೆ ಅಂದರೆ ಒಂದು ಕೆಮಿಕಲಲ್ಲಿ ಮಿಕ್ಸ್ ಮಾಡಿರ್ತಾರೆ. ಹೌದಾ? ಒಂದು ಕೆಮಿಕಲ್ನ ಮಿಕ್ಸ್ ಮಾಡ್ತಾರೆ. ಆ ಕೆಮಿಕಲ್ ಯಾವುದು ಅಂದರೆ ಆ ಮಿಶ್ರಣ ಏನು ಅಂತ ಕ್ವಶನ್ ಕೇಳ್ತಾರೆ. ಆ ಮಿಕ್ಸ್ಚರ್ ಏನಪ್ಪ ಅಂದರೆ ಇಥೈಲ್ ಮರ್ ಕ್ಯಾಪ್ಟನ್ ಅಂತಕ್ಕಂಥ ಒಂದು ಮಿಶ್ರಣವನ್ನು ಏನು ಮಾಡಿರ್ತಾರೆ? LPGಯಲ್ಲಿ ಎಡಿಷನ್ ಮಾಡಿರ್ತಾರೆ. ಡೈರೆಕ್ಟ್ ಏನಾದರೂ LPGಯನ್ನು ನಿಮ್ಗೆ ಕೊಟ್ಟರೆ, ಕೆಲವೊಂದು ಟೈಮ್ ನಾನು ಜಸ್ಟ್ ಹೇಳಿದ್ನಲ್ಲ, ಕ್ವಾಕ್ ಆನ್ ಆದಾಗ ಸಪೋಸ್ ಚಿಕ್ಕ ಮಕ್ಕಳು ಏನಾದರೂ ಕೈ ಹಚ್ಚಿ ಆ ಕ್ವಾಕ್ನ ಆನ್ ಮಾಡಿದ್ರೆ ಮನೆಯೆಲ್ಲ ಗ್ಯಾಸ್ ತುಂಬಿ ಅದು ಸ್ಫೋಟ ಆಗೋದು, ಈ ಥರ ಎಲ್ಲ ಘಟನೆಗಳು ಆಲ್ರೆಡಿ ಆಗಿವೆ. ನೀವು ಕೂಡ ನೋಡಿದರೆ ಗೊತ್ತು ಕೂಡ ಇದೆ. ಸೊ ಹೀಗಾಗಿ ಇಂಥ ಕೇಸಸ್ ಆಗಬಾರ್ದಂತ ಏನು ಮಾಡ್ತಾರೆ ಗೌರ್ಮೆಂಟ್ದವರು ಇಥೈಲ್ ಮಾರ್ಕ್ ಕ್ಯಾಪ್ಟನ್ ಅಂತಕ್ಕಂಥ ಒಂದು ಕೆಮಿಕಲ್ನ ಅದರಲ್ಲಿ ಎಡಿಷನ್ ಮಾಡಿರ್ತಾರೆ. ಸೊ ಇದನ್ನ ಏನಾದರೂ ಆ LPGನಲ್ಲಿ ಆ್ಯಡ್ ಮಾಡಿದ್ರೆ ಸೊ ನಮಗೆ ಬೇಗನೆ ಗೊತ್ತಾಗುತ್ತೆ ಅಲ್ಲಿ LPG ಸೋರಿಕೆ ಆಗ್ತಾ ಇದೆ, ಅದರ ಸ್ಮೆಲ್ ಬರ್ತಾ ಇದೆ ಅಂತಕ್ಕಂಥ ಒಂದು ಮುನ್ಸೂಚನೆಗಳು ನಮ್ಗೆ ಗೊತ್ತಾಗುತ್ತೆ. ಹೌದಾ? ಸೊ ಇದನ್ನು ಲಕ್ಷದಲ್ಲಿ ಇಥೈಲ್ ಮರ್ ಕ್ಯಾಪ್ಟನ್ ಅಂತಕ್ಕಂಥ ಒಂದು ಕೆಮಿಕಲ್ನ ಅಲ್ಲಿ ಯೂಸ್ನ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಒಂದು ಕ್ವಶನ್ ಇದೆ, 10ನೇ ಕ್ವಶನ್ನು. ಸೊ 10ನೇ ಕ್ವಶನ್ ನಮ್ಗೆ ಏನು ಹೇಳುತ್ತೆ? 10ನೇ ಕ್ವಶನ್ ಏನು ಹೇಳುತ್ತೆ ನೋಡಿ, ಕೆಳಗಿನವುಗಳ ಪೈಕಿ ಯಾವುದು ಕ್ರಿಯಾ ಗುಂಪು ಅಂತ ಕ್ವಶನ್ ಕೇಳ್ತಾರೆ. ಕ್ರಿಯಾ ಗುಂಪು ಅಂದ್ರೆ ಏನು? ಆಕ್ಟಿವ್ ಫಂಕ್ಷನಲ್ ಗ್ರೂಪ್ ಯಾವುದು ಅಂತ ಕೇಳ್ತಾರೆ. ಕ್ರಿಯಾ ಗುಂಪು ಅಂದರೆ ಆಕ್ಟಿವ್ ಆಗಿರಬೇಕು. ನೋಡಿ ಏನು ಕೊಟ್ಟಿರೋ ಆಪ್ಷನು, ಆಯ್ಕೆಗಳು ಆಲ್ಕೋಹಾಲ್ ಇದೆ, ಅಮೈನ್ಸ್ ಇದೆ, ಇಸ್ಟರ್ಸ್ ಇದೆ, ಆಮೇಲೆ ಮೇಲಿನ ಎಲ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಗೊತ್ತಿರಲಿ, ಯಾವುದೇ ಒಂದು ಫಂಕ್ಷನಲ್ ಗ್ರೂಪ್ನ ನೀವು ಸ್ಟಡಿ ಮಾಡಿದ್ರೆ ಅಥವಾ ತಗೊಂಡ್ರೆ ನೀವು ಮುಂದೆ ಕಾಣಿಸ್ತಿದ್ರೆ ಬುಕ್ನಲ್ಲಿ ಅಥವಾ ಕೆಲವೊಂದು ಕ್ವಶನಲ್ಲಿ ಯಾವುದೇ ಒಂದು ಫಂಕ್ಷನಲ್ ಗ್ರೂಪ್ ತೊಗೊಂಡ್ರೆ ಪ್ರತಿಯೊಂದು ಫಂಕ್ಷನಲ್ ಗ್ರೂಪ್ಗಳೆಲ್ಲ ಆ್ಯಕ್ಟಿವ್ ಇರುತ್ತವೆ. ಅದಕ್ಕೆ ನಾವು ಕ್ರಿಯಾತ್ಮಕ ಗುಂಪುಗಳಂತಲೇ ಕರಿತೀವಿ. ಸೊ ಹೀಗಾಗಿ ಯಾವುದೇ ಒಂದು ಫಂಕ್ಷನಲ್ ಗ್ರೂಪ್ ಏನಾದರೂ ಆಪ್ಷನಲ್ಲಿ ಕೊಟ್ಟಿದ್ದರೆ ಆ ಪ್ರತಿಯೊಂದು ಕೊಟ್ಟಿರ್ತಕ್ಕಂಥ ಆಪ್ಷನ್ ಕೂಡ ಕರೆಕ್ಟಾಗಿರುತ್ತೆ. ಇದನ್ನು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಓಕೆ, ಸೊ ಹೀಗಾಗಿ ಆಲ್ಕೋಹಾಲ್ ಕೂಡ ಒಂದು ಕ್ರಿಯಾತ್ಮಕ ಗುಂಪಿದೆ, ಅಮೈನ್ಸ್ ಕೂಡ ಇದೆ, ಇಸ್ಟರ್ ಕೂಡ ಇದೆ. ಸೊ ಹೀಗಾಗಿ ನಾನಿಲ್ಲಿ ಮೇಲಿನ ಎಲ್ಲ ಅಂತಕ್ಕಂಥ ಆಯ್ಕೆಯನ್ನು ಚಾಯ್ಸ್ ಮಾಡ್ತೀನಿ. ಅದು ಬಿಟ್ಟರೆ ಬೇರೆ ಏನೇ ಇಲ್ಲ ನಮಗೆ. ಹೌದಾ? ಸಪೋಸ್ ಈ ಮೇಲಿನ ಎಲ್ಲ ಏನು 4ನೇ ಆಪ್ಷನ್ ಕೊಟ್ಟಿದ್ರಲ್ಲ,
ಸೊ ಇದರ ಜಾಗದಲ್ಲಿ ಬೇರೆ ಏನಾದರೂ ಕೊಟ್ಟಿದ್ರೆ ಅವಾಗ ನಾವು ಅ ಬ ಮತ್ತು ಕ ಅಷ್ಟೇ ರೈಟ್ ಮಾಡಬೇಕಾಗಿತ್ತು. ಈ ಡನ ರೈಟ್ ಮಾಡೋಕ್ಕಾಗಲ್ಲ, ಹೌದಾ, ಅಥವಾ ಚಾಯ್ಸ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಹೀಗಾಗಿ ಯಾವುದೇ ಒಂದು ಫಂಕ್ಷನಲ್ ಗ್ರೂಪ್ನ ಏನಾದರೂ ತೊಗೊಂಡ್ರೆ ಸೊ ಪ್ರತಿಯೊಂದು ಫಂಕ್ಷನಲ್ ಗ್ರೂಪ್ ಯಾವಾಗಲೂ ಕ್ರಿಯಾತ್ಮಕವಾದಂಥ ಗುಂಪುಗಳು ಇರುತ್ತವೆ. ಅದು ಆಲ್ಡಿಹೈಡ್ ಆಗಿರ್ಬೋದು, ಕೆಟೋನ್ಸ್ ಆಗಿರ್ಬೋದು, ಅಮೈನ್ಸ್ ಆಗಿರ್ಬೋದು, ಈಥರ್, ಈಸ್ಟರ್, ಆಲ್ಡಿಹೈಡ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್, ಎಷ್ಟು ಒಂದು 18 to 20 ಫಂಕ್ಷನಲ್ ಗ್ರೂಪ್ಸ್ ಇದ್ದಾವೆ. ಸೊ ಪ್ರತಿ ಒಂದೆಲ್ಲ ಏನಿರುತ್ತೆ ಅವೆಲ್ಲ ಕ್ರಿಯಾತ್ಮಕ ಗುಂಪೇ ಇರುತ್ತವೆ. ಓಕೆ.